ಸೊ ಇವತ್ತು ಪೊಲಿಟಿ ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಹೇಳಿದ್ದಾರೆ. ಸೊ ನಿಮ್ಗಾಗಿದೆಯಾ ಪೊಲಿಟಿ ಆಲ್ರೆಡಿ ಸಬ್ಜೆಕ್ಟು? ಸೊ ಸಬ್ಜೆಕ್ಟ್ ಮುಗಿದಿದೆಯಲ್ಲ, ಜಾಸ್ತಿ ಇಂಟರಾಕ್ಟಿವ್ ಸೆಷನ್ ಆಗಿ ಬೇಗ ಬೇಗ ಮುಗಿಸ್ಕೊಳ್ತಾ ಹೋಗೋಣ. ಸೊ ಯಾವ ರೀತಿ? ಸೊ ನಮಗೆ ಫಸ್ಟ್ ಬೇಸಿಕ್ ಕ್ವಶನ್ಗಳು ಏನಪ್ಪಾ ಅಂತ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಅಂತ ಬಂದಾಗ ಇವತ್ತು ಜನರಲಿ ನಾನು ಏನು ತಗೊಂಡಿದ್ದೀನಿ, ಟ್ವೆಂಟಿ 23 ಕ್ವಶನ್ಸ್ಗಳನ್ನ ಇವತ್ತು ಕಂಪ್ಲೀಟ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಷ್ಟು ಕ್ವಶನ್ ಬಂದಿದ್ದೋ ಬನ್ನಿ. ಸೊ ಎಷ್ಟು ಕ್ವಶನ್ ಬಂದಿದ್ದೋ ಸೊ ಏನೇನು ಅಂತ ನಾವು ಇವತ್ತು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಬಿಫೋರ್ ದಟ್ ದೇರ್ ಆರ್ ಸಮ್ ಬೇಸಿಕ್ ಕ್ವಶನ್. ಸೊ ಯಾವುದೇ UPSC ಇದು ಬಂದಾಗ ಸಬ್ಜೆಕ್ಟ್ಸ್ಗಳಂತ ಬಂದಾಗ ಸೊ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಏನಕ್ಕೆ ಆ ಸಬ್ಜೆಕ್ಟ್ ಇಂಪಾರ್ಟೆಂಟು, ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ವೇಟೇಜ್ ಇದೆ, ಸೊ ವಾಟ್ ಆರ್ ದ ಸೋರ್ಸಸ್. ಯಾಕಂದ್ರೆ ನಮಗೆ ಪ್ರಿಲಿಮ್ಸ್ಗೆ ಸಪ್ರೇಟ್ ಸೋರ್ಸ್ ಇದೆ, ಮೇನ್ಸ್ಗೆ ಸಪ್ರೇಟ್ ಸೋರ್ಸ್ ಐತೆ. ಸೊ ನಾವು ಹೇಳ್ಬೋದು ಒಂದೇ ಸಬ್ಜೆಕ್ಟ್ನ ನಾವು ಓದ್ಕೊಳ್ತಾ ಹೋದ್ರೆ, ಒಂದೇ ಬುಕ್ಕಲ್ಲಿ ಓದ್ಕೊಳ್ತಾ ಹೋದ್ರೆ ಆನ್ಸರ್ ಬರೀಬೋದು ಅಂತ. ಇಟ್ಸ್ ನಾಟ್ ಪಾಸಿಬಲ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇರಬೇಕು, ಮಲ್ಟಿಪಲ್ ಸೋರ್ಸ್ಗಳನ್ನ ಸೊ ಓದ್ತಾ ಬರಬೇಕಾಗುತ್ತೆ, ವಿಚ್ ಇಸ್ ಸ್ಪೆಸಿಫಿಕ್ಲಿ ರಿಲೇಟೆಡ್ ಟು ಮೇನ್ಸ್ ಆರ್ ಪ್ರಿಲಿಮ್ಸ್ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಬೇಸಿಕ್ ಕ್ವಶನ್ ಈಸ್ ಹೌ ಇಂಪಾರ್ಟೆಂಟ್ ಪೊಲಿಟಿ ಸಬ್ಜೆಕ್ಟ್ ಈಸ್ ಅಂತ. ಸೊ ನಮಗೆ ಪೊಲಿಟಿ ಸಬ್ಜೆಕ್ಟ್ ಅಂತ ತಗೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಪೊಲಿಟಿ ಅನ್ನಂಥದ್ದು. ಸೊ ಎಷ್ಟು ಇಂಪಾರ್ಟೆಂಟ್ ಪೊಲಿಟಿ ಸಬ್ಜೆಕ್ಟ್ ಅಂತ. ಸಿ ಫಾರ್ ಎಕ್ಸಾಂಪಲ್ ನಮಗೆ ನಾನು ಎಲ್ರಿಗೂ ಫಸ್ಟ್ ಕ್ಲಾಸಲ್ಲಿ ಹೇಳಿರ್ತೀನಿ, ಇಫ್ ಯು ವಾಂಟ್ ಟು ಸ್ಟಾರ್ಟ್ UPSC ಪ್ರಿಪರೇಷನ್ ಸ್ಟಾರ್ಟ್ ವಿತ್ ಪೊಲಿಟಿ ಅಂತ. ಹೌದಲ್ಲ, UPSC ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಪೊಲಿಟಿಯಿಂದಾನೇ ಸ್ಟಾರ್ಟ್ ಮಾಡಿ ಅಂತ. ಏನಕ್ಕೆ ಅಂದ್ರೆ ಎವ್ರಿ ಡೇ ನಾವು ನ್ಯೂಸ್ ಪೇಪರಲ್ಲಿ ಓದೋದು ಪೊಲಿಟಿ ಅಂಡ್ ಎಕನಾಮಿ ಮಾತ್ರ, ಮೇನ್ಲಿ ಮಾತ್ರ ಅಲ್ಲ, ಮೇನ್ಲಿ ಪೊಲಿಟಿ ಮತ್ತೆ ಎಕನಾಮಿ. ದೇ ಆರ್ ದ ವೆರಿ ಬೇಸಿಕ್ ಸಬ್ಜೆಕ್ಟ್. ನಮಗೆ ಪ್ರಿಲಿಮ್ಸ್ ಅಲ್ಲಿ ಬರುತ್ತೆ, ಮೇನ್ಸ್ ಅಲ್ಲಿ ಬರುತ್ತೆ, ಅಂಡ್ ಇವನ್ ಇಂಟರ್ವ್ಯೂ ಅಲ್ಲೂ ಕೂಡ. ಅಂಡ್ ಇವನ್ ನಮಗೆ ಯಾವುದೇ ರೀತಿ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಇನ್ ರಿಲೇಟೆಡ್ ಟು ಎನಿ ಸಬ್ಜೆಕ್ಟ್, ನೀವು ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಸೊಸೈಟಿ ತಗೊಳ್ಳಿ, ಹಿಸ್ಟರಿ ತಗೊಳ್ಳಿ, ಅಂಡ್ ಎನಿ ಸಬ್ಜೆಕ್ಟ್, ಆ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಪೊಲಿಟಿ ಬಂದೇ ಬರುತ್ತೆ. ಕರೆಕ್ಟಾ? ಸೊ ನಾವು ಹಿಸ್ಟರಿ ಫಾರ್ ಎಕ್ಸಾಂಪಲ್ ಮೌರ್ಯ. ಸೊ ಮೌರ್ಯ ಬಗ್ಗೆ ಸ್ಟಡಿ ಮಾಡ್ತಾ ಇರ್ಬೇಕಾದ್ರೆ ಮೌರ್ಯಾಸ್ ಪೊಲಿಟಿ ಯಾವ ರೀತಿ ಇತ್ತು, ಮೌರ್ಯಾಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಸೊ ವಾಟ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಡೀಲ್ಸ್ ವಿತ್ ಅ ಪೊಲಿಟಿ. ಸೊ ಈ ರೀತಿ. ಅಂಡ್ ಕಾಳಿದಾಸ ಬುಕ್ಗಳಲ್ಲಿ ನಮಗೆ ಯಾವ ರೀತಿ ಪೊಲಿಟಿಯ ಬಗ್ಗೆ ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈ ರೀತಿ ನಾವು ಹಿಸ್ಟರಿಯಲ್ಲೂ ಓದ್ತೀವಿ. ದೆನ್ ದೇರ್ ಇಸ್ ಜಿಯೋಗ್ರಫಿ, ಹೌ ಜಿಯೋಗ್ರಫಿ ಹೆಲ್ಪ್ಸ್ ಇನ್ ಪೊಲಿಟಿ ಅಂತ. ಸೊ ಫಾರ್ ಎಕ್ಸಾಂಪಲ್ ಇಫ್ ದೇರ್ ಆರ್ ಸಮ್ ಡಿಸಾಸ್ಟರ್ಸ್, ಸೊ ಯಾವ ರೀತಿ ಅದನ್ನ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಒಂದು ಪೊಲಿಟಿನೇ. ಸೊ ಅದಕ್ಕೋಸ್ಕರನೇ ಪೊಲಿಟಿ ಇಸ್ ಅ ವೆರಿ ಬೇಸಿಕ್ ಅಂಡ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಎಂಟೈರ್ UPSC ಪ್ರಿಪರೇಷನ್. ಸೊ ಎಂಟೈರ್ UPSC ಪ್ರಿಪರೇಷನ್ಗೆ ಅದಕ್ಕೆ ನಾನು ಏನಂತ ಹೇಳೋದು, ಇಟ್ ಇಸ್ ಅ ಫೌಂಡೇಶನ್ ಸಬ್ಜೆಕ್ಟ್. ನಾನು 8 ರಿಂದ 9 ಸಬ್ಜೆಕ್ಟ್ಗಳನ್ನ ಫೌಂಡೇಶನ್ ಸಬ್ಜೆಕ್ಟ್ ಅಂತ ಬರ್ಸಿರ್ತೇನೆ. ಸೊ ಆ 8ರಲ್ಲಿ ಫಸ್ಟ್ ಫೌಂಡೇಶನ್ ಸಬ್ಜೆಕ್ಟ್ ಅಂತ ಬಂದರೆ ನಮಗೆ ಅದು ಪೊಲಿಟಿ. ಸೊ ಪೊಲಿಟಿ ಇಸ್ ಅ ವೆರಿ ಬೇಸಿಕ್ ಸಬ್ಜೆಕ್ಟ್, ನಾವು ಅದನ್ನು ಓದಲೇಬೇಕು. ದೆನ್ ಹೌ ಮಚ್ ವೆಯ್ಟೇಜ್ ಡಸ್ ದಿಸ್ ಸಬ್ಜೆಕ್ಟ್ ಹ್ಯಾಸ್ ಅಂತ. ಸೊ ನಮಗೆ ಈ ಸಬ್ಜೆಕ್ಟ್ ಎಷ್ಟು ವೆಯ್ಟೇಜ್ ಅನ್ನ ಹೊಂದಿದೆ ಎಂಟೈರ್ UPSC ಪ್ರಿಪರೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇನ್ ಪ್ರಿಲಿಮ್ಸ್ we have 15 to 20 questions directly they will ask from polity itself, static syllabus ಇಂದ. ಸೊ ಹತ್ತತ್ರ ಮಿನಿಮಮ್ 15 ಕ್ವಶನ್ಸ್ ಅಂತೂ ನಮಗೆ ಪೊಲಿಟಿಯಿಂದ ಬಂದೇ ಬರುತ್ತೆ. ಅದರಲ್ಲಿ ಆ 15 ಅಲ್ಲಿ ಮಿನಿಮಮ್ 7 to 8 ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದ ಸ್ಟಾಟಿಕ್ ಇಟ್ ಸೆಲ್ಫ್, ವೆರಿ ಬೇಸಿಕ್. ಸೊ ಒಂದ್ಸಲಿ ಕ್ವಶನ್ ಕೇಳಿದ್ರು, ದ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಯಾವ ಪಾರ್ಟ್ ಅಲ್ಲಿ ಮೆನ್ಷನ್ ಆಗಿದೆ, ಯಾವ ಪಾರ್ಟ್ ಅಲ್ಲಿ ಮೆನ್ಷನ್ ಆಗೈತೆ, DPSP, ವೆರಿ ಬೇಸಿಕ್ ಕ್ವಶನ್. ಸೊ ಇನ್ನೊಂದ್ಸಲಿ ಇದನ್ನ ಕೇಳಿದ್ರು, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಲಿಬರ್ಟಿ. ಸೊ ಇವಾಗ ನಮಗೆ NCERT ಅಲ್ಲಿ ವೆರಿ ಬೇಸಿಕ್ ಆಗಿ ತಿಳ್ಕೊಳ್ಳುವಂತ ಕ್ವಶನ್ಗಳು. ಸೊ ಈ ರೀತಿ ವೆರಿ ಸ್ಟ್ಯಾಟಿಕ್ ಕೂಡ 7 ರಿಂದ 8 ಕ್ವಶನ್ಗಳು ಬರ್ತವೆ. ಇನ್ ಮಿಕ್ಕಿದ 7 ರಿಂದ 8 ಕ್ವಶನ್ಸ್ ದೇ ವಿಲ್ ಕಮ್ ಫ್ರಮ್ ಕರೆಂಟ್ ಅಫೇರ್ಸ್ ಲಿಂಕ್ಡ್ ವಿತ್ ಸ್ಟ್ಯಾಟಿಕ್. ಸೊ ಅದಕ್ಕೋಸ್ಕರ ನಮಗೆ ಪ್ರಿಲಿಮ್ಸ್ ಅಂತ ಬಂದಾಗ ವಿ ಡೋಂಟ್ ಹ್ಯಾವ್ ಟು ಮಚ್ ಡಿಪೆಂಡ್ ಆನ್ ಮೆನಿ ಸೋರ್ಸಸ್, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಒನ್ ಸಿಂಪಲ್ ಸೋರ್ಸ್, ದಟ್ ಈಸ್ ಲಕ್ಷ್ಮೀಕಾಂತ್ ಪೊಲಿಟಿ. ಸೊ ಲಕ್ಷ್ಮೀಕಾಂತ್, ಈ ಲಕ್ಷ್ಮೀಕಾಂತ್ ಒಂದು ಬುಕ್ ಅನ್ನ ನೀವು ಮಲ್ಟಿಪಲ್ ಟೈಮ್ಸ್ ಓದಿದ್ರೆ ದಟ್ ಈಸ್ ಮೋರ್ ದೆನ್ ಎನಫ್. ಅದ್ರ ಜೊತೆ ನಿಮಗೆ ಕರೆಂಟ್ ಅಫೇರ್ಸ್ ಇದು ಬರ್ತವೆ, ಯಾವುದು ಮೆಟೀರಿಯಲ್ಗಳು ಬರ್ತವೆ ಫ್ರಮ್ ದ ಮಲ್ಟಿಪಲ್ ಇನ್ಸ್ಟಿಟ್ಯೂಟ್ಗಳು. ಇದರಲ್ಲಿ ಯಾವ್ದಾದ್ರು ಒಂದು PT 365 ಇರ್ಬೋದು, ರಾವ್ IAS ಕಂಪಾಸ್ ಅಂತ ಬರುತ್ತೆ. ಇದನ್ನ ಯಾವ್ದಾದ್ರು ಒಂದು ತಗೊಂಡು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ಕೊಂಡ್ರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಪ್ರಿಲಿಮ್ಸ್. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ. And if you start the polity, if you want to start the polity, you have to start with Lakshmikant itself. Otherwise ನೀವು NCERT ಓದ್ತೀನಿ ಅಂದ್ರೆ that is also suitable, but NCERT ಅಂತ ಬಂದಾಗ ಇಟ್ಸ್ ಅ ಮಿಕ್ಸ್ಡ್ ಬ್ಯಾಗ್ ಅಂತ. ನೀವು ಡೆಮೊಕ್ರೆಟಿಕ್ ಪೊಲಿಟಿಕ್ಸ್ ತಗೊಳ್ಳಿ, ಆರ್ ಪೊಲಿಟಿಕಲ್ ಥಿಯರಿ ತಗೊಳ್ಳಿ, ಅಲ್ಲಿ ನಮ್ಮ ಒಂದು ಆರ್ಡರ್ ಇರಲ್ಲ, ಯಾವುದೋ ಒಂದು ಮಿಕ್ಸ್, ಯಾವ್ದ್ರಲ್ಲ ಒಂದು ಟಾಪಿಕ್ ಅನ್ನ ಕೊಟ್ಟಿರ್ತಾನೆ, ಅದಾದ್ಮೇಲೆ ಮತ್ತೆ ಇನ್ನೊಂದು ಟಾಪಿಕ್ ಅನ್ನ ಮೆನ್ಷನ್ ಮಾಡಿರ್ತಾನೆ. ಅದೊಂದು ಸ್ವಲ್ಪ ಸಿಂಪಲ್ ಆಗಿ ಎಲ್ಲಾ ಸಬ್ಜೆಕ್ಟ್ ನ ಕವರ್ ಮಾಡಬೇಕು ಅಂತ ಹೇಳಿ ಫಾಸ್ಟ್ ಆಗಿ ಹೇಳ್ಕೊಳ್ತಾ ಹೋಗ್ತಾರೆ. ಸೊ ವೆರಿ ಸಿಂಪಲ್ ಇರುತ್ತೆ, ಇಲ್ಲ ಅಂತಲ್ಲ. ಅಂಡ್ ದಟ್ ಈಸ್ ನಾಟ್ ಮೋರ್ ದೆನ್ ಎನಫ್ ಆಲ್ಸೋ.
ಸೊ ನಮಗೆ ಅದು ಸಾಕು ಆಗಲ್ಲ, ಸುಮ್ಮನೆ ಮೇಲ್ಮೇಲೆ ಕೊಟ್ಟಿರ್ತಾರೆ ಅಷ್ಟೇ. ಬಟ್ ಅದಕ್ಕೋಸ್ಕರನೇ ಐ ಟೆಲ್ ಸ್ಟಾರ್ಟ್ ವಿತ್ ಎಂ ಲಕ್ಷ್ಮೀಕಾಂತ್. ಸೊ ಫಸ್ಟ್ ನೀವು ಎಂ ಲಕ್ಷ್ಮೀಕಾಂತ್ ಇಂದ ಸ್ಟಾರ್ಟ್ ಮಾಡಿದಾಗ ಏನಾಗ್ತಾ ಬರುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಆ 365 ಡಿಗ್ರಿ ಒಂದು ಕಂಪ್ಲೀಟ್ ರೌಂಡ್ ಅರ್ಥ ಮಾಡ್ಕೋತೀರಾ. ವಾಟ್ ಆರ್ ದ ಪೊಲಿಟಿ ಅಂಡ್ ವಾಟ್ ಆರ್ ದ ಮೇನ್ ಸಬ್ಜೆಕ್ಟ್ಸ್ ಅಂಡ್ ವಾಟ್ ಆರ್ ದ ಮೇನ್ ಟಾಪಿಕ್ಸ್ ಇನ್ ಇಟ್, ಅವನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳೋದು ಲಕ್ಷ್ಮೀಕಾಂತ್. ಅದಾದ್ಮೇಲೆ ನೀವು NCERT ಓದಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ. NCERT ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ದ ವೆರಿ ಬೇಸಿಕ್. ಫಸ್ಟ್ ದ ಸೋರ್ಸಸ್ ಅಂತ ಬಂದಾಗ ದ ಫಸ್ಟ್ ಅಂಡ್ ಪ್ರೈಮರಿ ಸೋರ್ಸ್ ಫಾರ್ ದ ಪೊಲಿಟಿ ಇಸ್ ಎಂ ಲಕ್ಷ್ಮೀಕಾಂತ್. ಅದಾದ್ಮೇಲೆ ನೀವೇನ್ ಮಾಡಿ NCERT ನ ಒಂದು ರೌಂಡ್, ಎಲ್ಲ NCERT ಗಳನ್ನ ಒಂದು ರೌಂಡ್ ಮುಗಿಸಿ. ಅದಾದ್ಮೇಲೆ ದರ್ ಇಸ್ ವೆರಿ ಇಂಪಾರ್ಟೆಂಟ್ NCERT ಒಂದೈತೆ, ದಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಬೇಸಿಕ್ ಬುಕ್. ಓಕೆನಾ? ಸೊ ಇದನ್ನ ಮುಗಿಸಿ. ಅಂಡ್ ಇಷ್ಟು ಮುಗಿಸಿದಾಗ ನಿಮ್ಗೆ ಏನ್ ಬರುತ್ತೆ ಅಂದ್ರೆ ಯು ವಿಲ್ ಗೇನ್ ದ ನಾಲೆಡ್ಜ್ ಆಫ್ ಬೇಸಿಕ್ಸ್ ಅಷ್ಟೇ. ನೀವು ಮೇನ್ಸ್ ಆನ್ಸರ್ ಬರಲಿಕ್ಕೆ ಆಗಲ್ಲ ಇವೆರಡರಿಂದ. ಇದಾದ್ಮೇಲೆ ನೀವೇನ್ ಮಾಡ್ತಾ ಬರ್ತೀರಾ, ಕ್ಲಾಸ್ಗಳು ಅಟೆಂಡ್ ಮಾಡ್ತೀರಾ. ಕ್ಲಾಸಲ್ಲಿ ನೋಟ್ಸ್ ಅನ್ನ ಕೊಡ್ತಾರೆ. ಸೊ ಆ ನೋಟ್ಸು ನಿಮಗೆ ಚೆನ್ನಾಗಿದ್ರೆ, ಆ ನೋಟ್ಸ್ನ ನೀವು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ರೆ, ದಟ್ ನೋಟ್ಸ್ ಇಸ್ ಮೋರ್ ದೆನ್ ಎನಫ್ ಫಾರ್ ದ ಮೇನ್ಸ್ ಪ್ರಿಪರೇಷನ್ ಆಸ್ ವೆಲ್. ಬಟ್ ನಿಮ್ಮಲ್ಲಿ ಆ ನೋಟ್ಸ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ ಅಂದ್ರೆ, ಸೊ ಇದೇನು ಪ್ರಾಬ್ಲಮ್ ಏನಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ನಾವು ನೋಟ್ಸ್ ಮಾಡ್ಕೊಂಡು ಅದರಲ್ಲೇ ಓದ್ಕೋತಾರೆ. ಸೊ ಇನ್ ಕೆಲವರು ಏನ್ ಮಾಡ್ತಾರೆ, ಕೆಲವೊಂದು ಮೆಟೀರಿಯಲ್ಗಳ ಮೇಲೆ ಡಿಪೆಂಡ್ ಆಗಿ ಅದನ್ನೇ ಓದ್ಕೋತಾರೆ. ದಟ್ ಡಿಪೆಂಡ್ಸ್ ಆನ್ ದ ಪರ್ಸನ್, ಇಂಡಿವಿಜುವಲ್. ಸೊ ಯಾರ್ಯಾರು ಯಾವ ರೀತಿ ಓದ್ತೀವಿ ಅಂತ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಇರುತ್ತೆ. ಇಫ್ ಯು ವಾಂಟ್ ಟು ರೀಡ್ ಇನ್ ದ ಮೆಟೀರಿಯಲ್ಸ್, ದೇರ್ ಆರ್ ಮಲ್ಟಿಪಲ್ ಮೆಟೀರಿಯಲ್ಸ್. ತುಂಬಾ ಮೆಟೀರಿಯಲ್ಗಳೈತೆ, ಯಾವುದಕ್ಕೂ ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ದೇರ್ ಇಸ್ ವಿಷನ್ IAS ಮೆಟೀರಿಯಲ್ ಆಲ್ಸೋ, ಶೂನ್ಯ ಮೆಟೀರಿಯಲ್. ಬಟ್ ಮೈ ಪರ್ಸನಲ್ ಫೇವರೇಟ್ ಇಸ್ ಓನ್ಲಿ IAS ಪ್ರಹಾರ್. ಸೊ ಪ್ರೆಸೆಂಟ್ಲಿ ಪ್ರಹಾರ್ ಅಂತ ಓನ್ಲಿ IAS ಎವ್ರಿ ಇಯರ್ ಏನ್ ಮಾಡ್ತಾರೆ, ಮೇನ್ಸ್ ಟೈಮಲ್ಲಿ ದೇ ವಿಲ್ ರಿಲೀಸ್ ದ ಅಪ್ಡೇಟೆಡ್ ವರ್ಷನ್. ಪ್ರತಿ ವರ್ಷ ಮೇನ್ಸ್ ಟೈಮಲ್ಲಿ ರಿಲೀಸ್ ಮಾಡ್ತಾರೆ. ಈಗ 2023 ರಿಲೀಸ್ ಮಾಡಿದ್ದಾರೆ. ದಟ್ ಈಸ್ ಮೋರ್ ದೆನ್, ತುಂಬಾ ಚೆನ್ನಾಗಿದೆ. ಸೊ ನೀವು ಅದನ್ನು ಒಂದ್ಸಲಿ ಓದ್ಕೊಳ್ತಾ ಬರ್ಬೋದು. ಬಟ್ ನಾನು ಓದ್ತಿದ್ದು ಸೆಕ್ಯೂರ್ ಅಂತ, ಸೆಕ್ಯೂರ್ ಇನ್ಸೆಟ್ಸ್ IAS ಕ್ವಶನ್ ಅಂಡ್ ಆನ್ಸರ್. ಬಟ್ ಅದು ಕೂಡ ನಮಗೆ ಕಾಂಪ್ರಿಹೆನ್ಸಿವ್ ಪ್ರಿಪರೇಷನ್ ಇಲ್ಲ. ದಟ್ ಜಸ್ಟ್ ಮೇಲ್ಮೇಲೆ ಏನ್ ಆಗ್ತಾ ಬರ್ತದೆ, ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಓನ್ಲಿ IAS ಪ್ರಹಾರನ ನೀವು ರೆಫರ್ ಮಾಡಿ. ದರ್ ಇಸ್ ಅ ಸೋರ್ಸ್ ಫಾರ್ ಪೊಲಿಟಿ ಮೇನ್ಸ್ ಅಂತ ಬಂದ. ಸೊ ಫಸ್ಟ್ ಪ್ರೈಮರಿ ಸೋರ್ಸ್ ಏನಂತ ಹೇಳಿದೆ ನಾನು, ಎಂ ಲಕ್ಷ್ಮೀಕಾಂತ್. ಅದ್ರ ಜೊತೆ ಕಾನ್ಸ್ಟಿಟ್ಯೂಷನ್ ಅಟ್ ವರ್ಕ್. ಅದಾದ್ಮೇಲೆ ಓನ್ಲಿ IAS ಪ್ರಹಾರ ತೆಗೆದು ನೀವೇನ್ ಮಾಡ್ತಾ ಬರಬೇಕು, ಕ್ವಶನ್ ಅಂಡ್ ಆನ್ಸರ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ದಿಸ್ ಇಸ್ ಒನ್ ಥಿಂಗ್. ನೆಕ್ಸ್ಟ್ ಅದಾದ್ಮೇಲೆ ವೇಟೇಜ್, ಹೌ ಮಚ್ ವೇಟೇಜ್ ಡಸ್ ದಿಸ್ ಸಬ್ಜೆಕ್ಟ್ ಹ್ಯಾಸ್ ಅಂತ. ಸೊ ನಾನು ಹೇಳಿದೆ ಪ್ರಿಲಿಮ್ಸ್ಗೆ ಹತ್ರ ಬಂದ್ರೆ 15 ಕ್ವಶನ್ಸ್ ಅಂದ್ರೂ 30 ಮಾರ್ಕ್ಸ್ ಇದ್ದೇ ಇರುತ್ತೆ. ಬಟ್ ಮೇನ್ಸ್ ಅಂತ ಬಂದಾಗ ದ ಪೊಲಿಟಿ ಕಮ್ಸ್ ಅಂಡರ್ GS2. ಹೌದಾ? ಸೊ GS2 ಅಲ್ಲಿ ನಮಗೆ ಪೊಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್. ಸೊ ಟೋಟಲ್ 4 ಸಬ್ಜೆಕ್ಟ್ಗಳು, ಪೊಲಿಟಿ, ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ಸೊ ನಮಗೆ ಜನರಲಿ ಎವ್ರಿ ಇಯರ್ ಏನ್ ಮಾಡ್ತಾರೆ, ಇನ್ ಪೊಲಿಟಿ ಇಟ್ ಸೆಲ್ಫ್ 100 ರಿಂದ 125 ಮಾರ್ಕ್ಸ್ಗೆ ನಮಗೆ ಕ್ವಶನ್ಗಳು ಬರ್ತವೆ. ಸೊ ಪೊಲಿಟಿ ಒಂದರಲ್ಲೇ 100 ರಿಂದ 125 ಮಾರ್ಕ್ಸ್ಗೆ. ಸೊ ಇಷ್ಟು ಕ್ವಶನ್ಸ್ಗಳು ಇದರಿಂದ ಬರುತ್ತೆ ಅಂದ್ರೆ 5 10 ಮಾರ್ಕ್ಸ್ ಕ್ವಶನ್ಸ್, 5 15 ಮಾರ್ಕ್ಸ್ ಕ್ವಶನ್. ಸೊ 125 ಮಾರ್ಕ್ಸ್ ಆಯ್ತು. ಸೊ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇರಬೇಕು, ವೆರಿ ಕೇರ್ಫುಲ್ ಆಗಿ ಈ ಸಬ್ಜೆಕ್ಟ್ ಅನ್ನ ಓದ್ತಾ ಬರಬೇಕು. ಹೌದಲ್ಲ? ಸೊ ಅದಕ್ಕೋಸ್ಕರನೇ ದೀಸ್ ಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದೇನಾಗ್ತಾ ಬರುತ್ತೆ ಅಂದ್ರೆ, ನಾವು ಜಾಸ್ತಿ ಸೋರ್ಸ್ಗಳನ್ನ ಓದ್ತಾ ಎಷ್ಟೋ ಟಾಪಿಕ್ಗಳನ್ನ ಮರ್ತಾ ಬಿಡ್ತೀವಿ. ಸೊ ಯಾವುದು ಸಿಂಪಲ್ ಸೋರ್ಸ್ ಇರುತ್ತೆ, ನಾ ಹೇಳಿದಿಲ್ಲ, ಅದೇ ಸೋರ್ಸ್ಗಳನ್ನ ಮಲ್ಟಿಪಲ್ ಟೈಮ್ಸ್ ಓದಿ, ಬೇರೆ ಯಾವುದರ ಅವಶ್ಯಕತೆ ಇಲ್ಲ ನಿಮಗೆ. ಸೊ ಒಂದೇ ಸೋರ್ಸ್ ಅನ್ನ ಮಲ್ಟಿಪಲ್ ಟೈಮ್ ಓದ್ತಾ ಬಂದಾಗ ಏನಾಗ್ತಾ ಬರುತ್ತೆ, ಯು ವಿಲ್ ಅಟೈನ್ ದ ನಾಲೆಡ್ಜ್. ಸೊ ನಮಗೆ ಪ್ರಿಲಿಮ್ಸ್ ಅಂತ ಬಂದಾಗ, ಸೊ ನೀವು ಏನೇ ನೋಡಿ, ಒಂದು ಕ್ವಶನ್ ಇರುತ್ತೆ, 4 ಮಲ್ಟಿಪಲ್ ಚಾಯ್ಸ್, ಹೌದಾ, ಆಪ್ಷನ್ ಇರುತ್ತೆ. ದಟ್ ಮೀನ್ಸ್ ವಿ ಹ್ಯಾವ್ ಆನ್ಸರ್ ದೇರ್ ಇಟ್ ಸೆಲ್ಫ್. ನಮಗೆ ಪ್ರಿಲಿಮ್ಸ್ ಅಂತ ಬಂದಾಗ ಅವ್ರ ಆನ್ಸರ್ ಅನ್ನ ಕೊಟ್ಟಿರ್ತಾರೆ, ನಾವು ಐಡೆಂಟಿಫೈ ಮಾಡ್ಬೇಕಷ್ಟೇ ಯಾವುದು ಆನ್ಸರ್ ಅಂತ. ಸೊ ಅದಕ್ಕೆ ಏನಾಗ್ತಾ ಬರುತ್ತೆ, ನಮ್ಮ ನಾಲೆಡ್ಜ್ ಅಂತ ಬಂದಾಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ರೆ ಸಾಕು ನಮಗೆ. ಸೊ ನಮ್ಗೆ ಗೊತ್ತಾಗೋಗುತ್ತೆ. ಸೊ ನಾಲೆಡ್ಜ್ ಗೇನ್ ಅಂತ ಬಂದಾಗ ದೇರ್ ಆರ್ 4 ಸ್ಟೇಜಸ್ ಅಂತ ಹೇಳ್ತಾರೆ. 4 ಸ್ಟೇಜಸ್ ಇನ್ ನಾಲೆಡ್ಜ್ ಗೇನ್. ಸೊ ಒಂದೇನಾಗ್ತದೆ ಬರುತ್ತೆ ನಮಗೆ, ವಿ ಆರ್ ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್ ಅಂತ. ದ ಫಸ್ಟ್ ಸ್ಟೇಜ್ ನಾಲೆಡ್ಜ್ ಗೇನ್ ಮಾಡ್ತಾ ಇರ್ಬೇಕು. ವಿ ಆರ್ ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್. ನಮಗೆ ಹಲವಾರು ವಿಷಯಗಳು ಗೊತ್ತಿರಲ್ಲ, ಹೌದಾ? ಸೊ ನಮ್ಗೆಲ್ಲ ಗೊತ್ತಿರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅದೇನಾಗಿರುತ್ತೆ, ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ನಾವೇನ್ ಮಾಡಿರ್ತೀವಿ, ನಮ್ಗೆ ಗೊತ್ತು ಅಂತ ಅನ್ಕೊಂಡಿರ್ತೀವಿ, ಬಟ್ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಿರಲ್ಲ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಇನ್ ನಾಲೆಡ್ಜ್. ದೆನ್ ವಿ ಆರ್ ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್ ಆಗ್ತಾ ಬರ್ತೀವಿ. ಸೊ ಯಾವಾಗ ನೀವು UPSC ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಬರ್ತೀರಿ, ಸೊ ನಿಮಗೆ ಪ್ರತಿದಿನ ಕ್ಲಾಸಲ್ಲಿ ಹೊಸ ವಿಷಯಗಳು ಬರ್ತಾ ಇದ್ದಾಗ ಏನಾಗ್ತಾ ಬರುತ್ತೆ, ನಮ್ಗೆ ಈ ವಿಷಯ ಗೊತ್ತಿರಲಿಲ್ಲ. ಸೊ ಅಂದ್ರೆ ನಮ್ಗೆ ಏನಾಗ್ತಾ ಬರ್ತಿದೆ, ನಮ್ಗೆ ಹಲವಾರು ವಿಷಯಗಳು ಗೊತ್ತಿಲ್ಲ ಅಂತ ವಿ ಕೇಮ್ ಟು ನೋ. ಸೊ ನಮ್ಗೆ ಗೊತ್ತಾಯ್ತು ನಮಗೆ ಸುಮಾರು ವಿಷಯಗಳು ಗೊತ್ತಿಲ್ಲ ಅಂತ.
ಉಪೇಂದ್ರ ಡೈಲಾಗ್ ಹೇಳ್ತಿಲ್ಲ. ಸೊ ಕೇಳಿ ಅಲ್ವಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಾಗ್ತಾ ಬರ್ತೀವಿ, ವಿ ಆರ್ ಸೊ ಕಾನ್ಶಿಯಸ್ಲಿ ಕಾಂಪಿಟೆಂಟ್ ಆಗ್ತೀವಿ. ಸೊ ನಮಗೆ ಈಗ ಕೆಲವೊಂದು ವಿಷಯಗಳು ಗೊತ್ತಾಗ್ತಾ ಬರ್ತಿದೆ. ಫಾರ್ ಎಕ್ಸಾಂಪಲ್ ಪೊಲಿಟಿ ಓದ್ದೆ, ಎಕಾನಮಿ ಓದ್ದೆ, ಸೊ ನನಗೆ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಗೊತ್ತು, ಗವರ್ನರ್ ಅಂದ್ರೆ ಏನು ಅಂತ ಗೊತ್ತು, ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಏನು ಅಂತ ಗೊತ್ತು. ಸೊ ವಿ ಆರ್ ಕಾನ್ಶಿಯಸ್ಲಿ ಕಾಂಪಿಟೆಂಟ್. ಸೊ ನಮಗೆ ಹಲವಾರು ವಿಷಯಗಳು ಗೊತ್ತು ಅನ್ನೋ ವಿಷಯ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಬಟ್ ದ ಲಾಸ್ಟ್ ಸ್ಟೇಜ್ ಆಫ್ ನಾಲೆಡ್ಜ್ ಏನಪ್ಪಾ ಅಂದ್ರೆ ವಿ ಹ್ಯಾವ್ ಟು ಅನ್ಕಾನ್ಶಿಯಸ್ಲಿ ಕಾಂಪಿಟೆಂಟ್ ಅಂತ. ನಮಗೆ ತುಂಬಾ ವಿಷಯಗಳು ಗೊತ್ತು ಅನ್ನೋದು ನಮ್ಗೆ ಗೊತ್ತೇ ಇರಬಾರ್ದು. ಸೊ ನಮ್ಗೆ ಹಲವಾರು ವಿಷಯಗಳು ಗೊತ್ತು ಅಂತ ನಮ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಏನಾಗ್ತಾ ಬರ್ತೀವಿ, ಸೊ ಒಂದು ಆಟಿಟ್ಯೂಡ್ ಬರುತ್ತೆ, ಬಿಡು ನಾನು ಆಲ್ರೆಡಿ ಓದಿದ್ದೀನಿ, ಬಿಡು ನನ್ಗೆ ಆಲ್ರೆಡಿ ಎಲ್ಲ ವಿಷಯಗಳು ಗೊತ್ತು ಅಂತ. ಸೊ ಆ ವಿಷಯ ಗೊತ್ತಿರಬಾರ್ದು, ಆಗೇನ್ ಮಾಡ್ತೀವಿ ಮತ್ತೆ ಮತ್ತೆ ರಿವೈಸ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ನೀಡೆಡ್ ಇನ್ UPSC ಪ್ರಿಪರೇಷನ್. ಸೊ ಅದೇ ರೀತಿ ಏನಾಗ್ತಾ ಬರುತ್ತೆ, ಈ ಸ್ಟೇಜ್ಗೆ ನೀವು ಹೋದಾಗ, ಸೊ ವೆನ್ ಯು ಸ್ಟಾರ್ಟ್ ಅಟೆಂಡಿಂಗ್ ಪ್ರಿಲಿಮ್ಸ್, ಸೊ ಪ್ರಿಲಿಮ್ಸ್ ಅಟೆಂಡ್ ಮಾಡ್ತಾ ಬಂದಾಗ ನಿಮ್ಗೆ ನೀವು ಅನ್ಕೊಂಡಿರ್ತಾರೆ ನಾನು ಪೊಲಿಟಿ ಓದಿದ್ದೀನಿ ಆಲ್ರೆಡಿ 6 ತಿಂಗಳಾಯ್ತು ನಮ್ಗೆ ಮರ್ತೆ ಹೋಗಿದೆ ಅಂತ. ಬಟ್ ಅಲ್ಲಿ ಕ್ವಶನ್ ಪೇಪರ್ ನೋಡಿದಾಗ ಇದು ಇಷ್ಟು ಈಸಿ ಅಲ್ಲ ನನಗೆ ಗೊತ್ತು ಅನ್ಸುತ್ತೆ. ಏನಕ್ಕೆ, ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಯು ಹ್ಯಾವ್ ದ ನಾಲೆಡ್ಜ್ ಅಂತ. ಏನಕ್ಕಂದ್ರೆ ಯಾವತ್ತೋ ಒಂದು 6 ತಿಂಗಳ ಹಿಂದೆ ಓದಿರ್ತಿರಲ್ಲ. ಸೊ ನಮಗೆ ಪ್ರಿಲಿಮ್ಸ್ ಬೇಕಾಗಿರೋದು ಮಿನಿಮಮ್ ನಾಲೆಡ್ಜ್ ಅಷ್ಟೇ. ಯಾಕಂದ್ರೆ ದೇ ಗಿವ್ ದ ಆನ್ಸರ್ ದೇರ್ ಇಟ್ ಸೆಲ್ಫ್. ನಮಗೆ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಆನ್ಸರ್ ಇದ್ದೇ ಇರುತ್ತೆ. ಆನ್ಸರ್ನ ನಾನು ಹುಡುಕ್ಬೇಕಷ್ಟೇ, ಒಂದು ಪಜಲ್ ಸಾಲ್ವ್ ಮಾಡ್ಬೇಕಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಬಟ್ ಮೇನ್ಸ್ ಅಂತ ಬಂದಾಗ ವಿ ಹ್ಯಾವ್ ಟು ರೀಪ್ರೊಡ್ಯೂಸ್ ದ ಆನ್ಸರ್. ಹೌದಾ. ಸೊ ನನಗೆ ಇಲ್ಲಿ ಒಂದು ಸಬ್ಜೆಕ್ಟ್ ಒಂದು ಕ್ವಶನ್ ಅನ್ನ ಕೊಟ್ಟು 150ರಿಂದ 250 ವರ್ಡ್ಸ್ ಅಲ್ಲಿ ಆ ಕ್ವಶನ್ ಮೇಲೆ ಆನ್ಸರ್ ಬರಿ ಅಂತ ಹೇಳ್ತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಗವರ್ನರ್ ಅಂತಾನೆ ಬಂದ್ರೆ ಆ ಗವರ್ನರ್ ಮೇಲೆ ನನಗೆ 150ರಿಂದ 250 ವರ್ಡ್ಸ್ ಅಲ್ಲಿ ನಾನು ಆನ್ಸರ್ ಅನ್ನ ಕ್ರಿಯೇಟ್ ಮಾಡಬೇಕು, ಆನ್ಸರ್ನ ರೀಪ್ರೊಡ್ಯೂಸ್ ಮಾಡಬೇಕು. ನನ್ನ ತಲೆಯಲ್ಲಿ ನಾನು ಏನು ಓದಿರ್ತೀನಿ ಆ ನಾಲೆಡ್ಜ್ನೆಲ್ಲ ಇಟ್ಕೊಂಡು ನಾನು 250 ವರ್ಡ್ಸ್ ಬರೀಬೇಕು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಅಂಡ್ 250 ವರ್ಡ್ಸ್ ಅಲ್ಲ, ಒಂದು ಪೇಪರ್ ಅಲ್ಲಿ ವಿ ಹ್ಯಾವ್ ಟು ರೈಟ್ ನಿಯರ್ಲಿ 4000 ವರ್ಡ್ಸ್ ಇನ್ 180 ಮಿನಿಟ್ಸ್. 180 ನಿಮಿಷದಲ್ಲಿ 4000 ವರ್ಡ್ಸ್ಗಳನ್ನ ಬರಿಬೇಕು ನಾವು. ಹೌದಾ. ಸೊ ಅಂದ್ರೆ ನಮ್ಮ ತಲೆ ತುಂಬಾ ಸ್ಪೀಡಲ್ಲಿ ವರ್ಕ್ ಆಗಬೇಕು, ನಮ್ಮ ಕೈಯು ತುಂಬಾ ಸ್ಪೀಡಲ್ಲಿ ವರ್ಕ್ ಆಗಬೇಕು. ಸೊ ಅವೆರಡು ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ನಮ್ಮ ತಲೆಯಲ್ಲಿ ನಾಲೆಡ್ಜ್ ಇದ್ರೆ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರನೇ ನೀವು ಮಲ್ಟಿಪಲ್ ನೋಟ್ಸ್ಗಳನ್ನ ಓದ್ಲಿಕ್ಕೆ ಹೋಗ್ಬೇಡಿ. ಈಗ ನಾನು ವಿಷನ್ ಹೇಳಿದೆ, ಶೂನ್ಯ ಹೇಳಿದೆ, ಓನ್ಲಿ AS ಹೇಳಿದೆ, ಇನ್ಸೈಟ್ಸ್ ಹೇಳಿದೆ, ಹಲವಾರು ನೋಟ್ಸ್ಗಳೈತೆ. ಬಟ್ ಇದರಲ್ಲಿ ನಿಮ್ಗೆ ಯಾವುದು ಮೋಸ್ಟ್ ಸೂಟಬಲ್ ಅನ್ಸುತ್ತೆ ಆ ನೋಟ್ಸ್ಗಳನ್ನ ತಗೋಬೇಕು, ಅದನ್ನೇ ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡ್ತಾ ಹೋಗ್ಬೇಕು. ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಅದಾದ್ಮೇಲೆ ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಬರ್ತೀರಿ. ಸೊ ಟೆಸ್ಟ್ಗಳು ಸಾಲ್ವ್ ಮಾಡ್ತಾ ಬಂದಾಗ, ಕ್ವಶನ್ಗಳನ್ನ ಸಾಲ್ವ್ ಮಾಡ್ತಾ ಬಂದಾಗ ಅದ್ರ ಸಿನಾಪ್ಸಿಸ್ ಅನ್ನ ನೋಡ್ಕೊಳ್ತಾ ಬನ್ನಿ. ಸೊ ಅಲ್ಲೇ ನೋಡ್ಕೊಳ್ತಾ ಬಂದಾಗ ಅದು ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ನೋಟ್ಸ್ ಆಗುತ್ತೆ. ನಾನು ಏನು ಆನ್ಸರ್ ಬರ್ದಿದ್ದೀನಿ, ಸೊ ಅವರು ಸಿನಾಪ್ಸಿಸ್ ಏನನ್ನ ಕೊಟ್ಟಿದ್ದಾರೆ. ಸಿನಾಪ್ಸಿಸ್ ಅಂದ್ರೆ ಅವರೊಂದು ಸೊಲ್ಯೂಷನ್ ಕೊಡ್ತಾರೆ ಮಾಡಲ್ ಆನ್ಸರ್ಗಳನ್ನು. ಸೊ ಅದೇನು ಕೊಟ್ಟಿದ್ದಾರೆ, ಎಷ್ಟು ಮ್ಯಾಚ್ ಆಗ್ತಿದೆ ನಂದು. ಸೊ 40% ಮ್ಯಾಚ್ ಆಗ್ತಿದ್ಯಾ, 60% ಮ್ಯಾಚ್ ಆಗ್ತಿದ್ಯಾ. ಇಫ್ ಯು ಆರ್ ಏಬಲ್ ಟು ಮ್ಯಾಚ್ 50%, ಯು ಆರ್ ಇನ್ ದ ರೈಟ್ ಪಾತ್ ಅಂತ. 50% ಮ್ಯಾಚ್ ಆಗ್ತಾ ಇಲ್ಲ, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವೇನ್ ಮಾಡ್ತಾ ಬರ್ಬೇಕು, ಮಾಡ್ಕೊಳ್ತಾ ಬರ್ಬೇಕು. ರಿವಿಷನ್ ಮತ್ತೆ ರಿವಿಷನ್ ಮಾಡಬೇಕು. ಅಬ್ಬೋ ಇದ್ದಾಗ ಏನ್ ಮಾಡ್ಬೇಕು, ಆ ಸೊಲ್ಯೂಷನ್ ಅನ್ನ ನೀನು ಓದಿ ಏನ್ ಮಾಡ್ಬೇಕು, ಸೊಸೈಡ್ ಅಲ್ಲಿ ಇಡ್ಬೇಕು. ಈಗ ಸೋರ್ಸ್ ರಿವಿಷನ್ ಆಯ್ತು. ಸೊ ಈಗ ನಿನ್ ಸೊಲ್ಯೂಷನ್ ಅಲ್ಲಿ 50% ಗಿಂತ ಜಾಸ್ತಿ ಮ್ಯಾಚ್ ಇದೆ ಅಂದ್ರೆ ಇನ್ನು 50% ಮ್ಯಾಚ್ ಆಗಿಲ್ಲ ತಾನೆ. ಸೊ ಆ 50% ನ ಮತ್ತೆ ಆ ಸೊಲ್ಯೂಷನ್ ಓದ್ಕೊಂಡು ಆ ಸೊಲ್ಯೂಷನ್ ನಿನ್ ನೋಟ್ಸ್ ಆಗುತ್ತೆ, ಅದನ್ನ ನೀನ್ ಪಕ್ಕದಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಬೇಕಾದ್ರೆ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಟು ದ ನೆಕ್ಸ್ಟ್ ಸಬ್ಜೆಕ್ಟ್. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ತರೋ ವಿತ್ ಒನ್ ಸಬ್ಜೆಕ್ಟ್ ಅಂತ. ಸೊ ಅದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ಇದು ಮರ್ತೋಗಿದೆ ಅಂತಾನೆ ಅನ್ಸುತ್ತೆ. ದಟ್ ಈಸ್ ಕಾಮನ್ ಫಾರ್ ಎವ್ರಿ ಒನ್. ಸೊ ನಾವು ಪೊಲಿಟಿ ಮುಗಿಸಿ ಎಕಾನಮಿ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಏನಾಗಿದೆ, ಪೊಲಿಟಿ ಮರ್ತೋಗೈತೆ ಅಂತ. ಸೊ ಅದೇನು ಮರ್ತೋಗಿರೋದು ನಮಗೆ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ದಟ್ ವಿಲ್ ಬಿ ದೇ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಮಚ್ ಅಬೌಟ್ ಇಟ್. ಓಕೆ. ದೆನ್ ಮೇನ್ ಥೀಮ್ ಆಫ್ ದ ಕ್ವಶನ್. ಸೊ ಈಗ ಡೈರೆಕ್ಟ್ ನಾವು ಪೊಲಿಟಿಗೆ ಹೋಗೋಣ. ಪೊಲಿಟಿ ಅಂತ ಬಂದ್ರೆ 100 to 125 ಮಾರ್ಕ್ಸ್ಗೆ ನಮ್ಗೆ ಏನಾಗ್ತದೆ, ಎವ್ರಿ ಇಯರ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ಇನ್ ಮೇನ್ಸ್, ಪರ್ಟಿಕ್ಯುಲರ್ಲಿ ಮೇನ್ಸ್. ಸೊ ಮೇನ್ ಥೀಮ್ ಆಫ್ ದ ಕ್ವಶನ್ ಯಾವ ರೀತಿ ಇರುತ್ತೆ. ಸೊ ಮೇನ್ ಥೀಮ್ ಆಫ್ ದ ಕ್ವಶನ್ ಪೊಲಿಟಿ ಅಂತ ಬಂದಾಗ, ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕರೆಂಟ್ ಅಫೇರ್ಸ್. ದೇ ವಿಲ್ ಲಿಂಕ್ ಇಟ್ ವಿತ್ ದ ಕರೆಂಟ್ ಅಫೇರ್ಸ್ ಅಂತ. ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ನಮ್ಗೆ ಏನಾಗಿದೆ, ಗವರ್ನರ್ ಇಶ್ಯೂ, ಇಟ್ ವಾಸ್ ದ ಮೇಜರ್ ಇಶ್ಯೂ. ಸೊ ಅದ್ರ ಮೇಲೆ ಕ್ವಶನ್ ಬರ್ಬೋದು. ಅಂಡ್ ದೇರ್ ಇಸ್ ಪ್ರೆಸಿಡೆಂಟ್ ರೂಲ್, ಇತ್ತೀಚೆಗೆ ಎಲ್ಲೂ ಇಂಪೋಸ್ ಅನ್ನ ಮಾಡಿಲ್ಲ, ಹೌದಲ್ಲ. ಸೊ ಅದ್ರ ಬಗ್ಗೆ ನಾವು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ದೇರ್ ಆರ್ ವೆರಿ ಬೇಸಿಕ್. ಈಗ ಗವರ್ನರ್ ಇಶ್ಯೂ ಆಯ್ತು, ಅಂಡ್ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಈಗ ಫಾರ್ಮ್ ಲಾಸ್ ಬಗ್ಗೆ ಆಯ್ತು,
ಆರ್ಡಿನೆನ್ಸ್ಗಳ ಬಗ್ಗೆ ಬರುತ್ತೆ. ಸೊ ದೇರ್ ಆರ್ ಈ ರೀತಿ ಇಶ್ಯೂಗಳು, ಯಾವ್ಯಾವ್ದು ಕರೆಂಟ್ ಅಫೇರ್ಸ್ ಇಶ್ಯೂಗಳು ಬರ್ತಾ ಹೋಗ್ತವೆ, ಆ ಕರೆಂಟ್ ಅಫೇರ್ಸ್ ಇಶ್ಯೂ ಅನ್ನು ನೀವೇನ್ ಮಾಡಬೇಕು, ಕ್ಯಾಚ್ ಮಾಡಬೇಕು, ಯು ಹ್ಯಾವ್ ಟು ಸ್ಟಡಿ. ಸೊ ಇದಕ್ಕೋಸ್ಕರ ನಮಗೆ ಕರೆಂಟ್ ಅಫೇರ್ಸ್ ಅನ್ನು ಸ್ಟಡಿ ಮಾಡಲಿಕ್ಕೆ ಎವ್ರಿ ಇಯರ್ ದ ವಿಷನ್ IAS ಏನ್ ಮಾಡ್ತಾರೆ, PT365 ಅನ್ನು ರಿಲೀಸ್ ಮಾಡ್ತಾರೆ, PT365. ಸೊ ಫಾರ್ ಪ್ರಿಲಿಮ್ಸ್ ಆಸ್ ವೆಲ್, ಫಾರ್ ಮೇನ್ಸ್ ಆಸ್ ವೆಲ್. ಸೊ ಆ ಸೋರ್ಸ್ ಅನ್ನು ನೀವು ಓದ್ಕೊಂಡ್ರೆ ದಟ್ ವಿಲ್ ಬಿ ಮೋರ್ ದನ್ ಎನಫ್. ಓಕೆನಾ? ಸೊ ಇಷ್ಟು. ನೆಕ್ಸ್ಟ್ ಅದಾದ್ಮೇಲೆ ಫ್ಯಾಕ್ಚುಯಲ್ ಕ್ವಶನ್. ಫ್ಯಾಕ್ಚುಯಲ್ ಆರ್ ಬೇಸಿಕ್ ಕ್ವಶನ್. ಸೊ ಫ್ಯಾಕ್ಚುಯಲ್ ಆರ್ ಬೇಸಿಕ್ ಕ್ವಶನ್ ಅಂದ್ರೆ ಏನು? ದೇ ಮೇ ಆಸ್ಕ್, ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಸೊ ವಿಚ್ ಆರ್ ಅಡ್ಜಾಯಿಂಟ್ ಟು ದ ರಿಪಬ್ಲಿಕ್ ಇನ್ ದ ಪ್ರಿಯಾಂಬಲ್. ಸೊ ಪ್ರಿಯಾಂಬಲ್ಗೆ ಅಟ್ಯಾಚ್ ಆಗಿರುವಂತ ಅಬ್ಜೆಕ್ಟಿವ್ಗಳ ಮೀನಿಂಗ್ ಏನು ಅಂತ. ಹೌದಾ? ಸೊ ನಮಗೆ ರಿಪಬ್ಲಿಕ್ ಅಂತ ಬಂದಾಗ ಸಾವರಿನ್, ಸೆಕ್ಯುಲರ್, ಸೋಷಿಯಲಿಸ್ಟ್, ಡೆಮೋಕ್ರೆಟಿಕ್, ರಿಪಬ್ಲಿಕ್. ಹೌದಾ? ಸೊ ಈ 5 ಮೀನಿಂಗ್ ಅನ್ನ ಕೊಟ್ಟಿದ್ದಾರೆ, 5 ವರ್ಡ್ಸ್, ವಿಚ್ ಈಸ್ ದ ನೇಚರ್ ಆಫ್ ಇಂಡಿಯನ್ ಸೊಸೈಟಿ. ನೇಚರ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ನೇಷನ್, ಅದರ ನೇಚರ್ ಏನು ಅಂತ. ಸೊ ಈ 5 ವರ್ಡ್ಗಳು, ಈ 5 ವರ್ಡ್ಗಳ ಮೀನಿಂಗ್ ಅನ್ನ ಕೇಳಬಹುದು. ದಿಸ್ ಇಸ್ ವೆರಿ ಬೇಸಿಕ್ ಸಬ್ಜೆಕ್ಟ್. ಹೌದಾ? ಸೊ ಯಾವುದೇ ರೀತಿ ಕರೆಂಟ್ ಅಫೇರ್ಸ್ ಇಲ್ಲ ಅಂದ್ರೂ ಕೂಡ ನಮ್ಗೆ ಅದು ಗೊತ್ತಿರಬೇಕು. ದೇ ಮೇ ಆಸ್ಕ್, ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಪ್ರಿಯಾಂಬಲ್. ಸೊ ಅಬ್ಜೆಕ್ಟಿವ್ಸ್, ಸೊ ಈಕ್ವಾಲಿಟಿ, ಲಿಬರ್ಟಿ, ಫ್ರೆಟರ್ನಿಟಿ, ಜಸ್ಟಿಸ್, ಇವೆಲ್ಲ ಅಬ್ಜೆಕ್ಟಿವ್ ನಮಗೆ. ಹೌದಾ? ಸೊ ಈ ರೀತಿ ಬೇಸಿಕ್ ಕ್ವಶನ್ಗಳನ್ನು ಕೇಳಬಹುದು. ದೇ ಮೇ ಆಸ್ಕ್, ವಾಟ್ ಈಸ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಸೊ ಏನ್ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂದ್ರೆ, ಸೊ ವಾಟ್ ಈಸ್ ಕೇಶವಾನಂದ ಭಾರತಿ ಕೇಸ್. ಸೊ ವಾಟ್ ಈಸ್ ಪ್ರಕಾಶ್ ಸಿಂಗ್ ಜಡ್ಜ್ಮೆಂಟ್. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಇನ್ ವಿಶಾಖ ಗೈಡ್ಲೈನ್ಸ್. ಹೌದಾ? ಸೊ ಈ ರೀತಿ ಕ್ವಶನ್ಗಳನ್ನ ಕೇಳಬಹುದು. ಇಲ್ಲಿ ನಮಗೆ ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋದಂತನ್ನ they have the power to change their judgment itself. ಸೊ ಕಾಂಟ್ರಾಡಿಕ್ಟರಿ ಅಂತ ಬರಲ್ಲ. ಏನಕ್ಕೆ ಅಂದ್ರೆ, ಒನ್ಸ್ ಯಾವುದೇ ಜಡ್ಜ್ಮೆಂಟ್ ಅನ್ನ ಚೇಂಜ್ ಮಾಡಬೇಕು ಅಂದ್ರೆ ದ ಸೇಮ್ ನಂಬರ್ ಆಫ್ ಜಡ್ಜಸ್ ಚೇಂಜ್ ಮಾಡಬೇಕು ಅಥವಾ ಹೈಯರ್ ನಂಬರ್ ಆಫ್ ದ ಜಡ್ಜಸ್ ಚೇಂಜ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅದನ್ನ ನಾವು ಕಾಂಟ್ರಾಡಿಕ್ಟರಿ ಅಂತ ಹೇಳಲ್ಲ. ಆಸ್ ದ ಸಿಸ್ಟಮ್ ಎವಾಲ್ವ್ಸ್, ದ ಜಡ್ಜ್ಮೆಂಟ್ ಆಲ್ಸೋ ಎವಾಲ್ವ್ಸ್ ಅಂತ. ಅದಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ನಮ್ಮ ಜುಡಿಷಿಯಲ್ ಪ್ರೊಸೆಸ್ ಆಗ್ಬೋದು, ಇಟ್ಸ್ ಎನ್ ಎವಾಲ್ವಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು, ಎವಾಲ್ವಿಂಗ್ ಪ್ರೊಸೆಸ್ ಅಂತ. ಸೊ ಏನಾಗ್ತಾ ಬರುತ್ತೆ, ಜಸ್ಟಿಸ್ ಡೆಲಿವರಿ ಆಗಲಿ, ಕಾನ್ಸ್ಟಿಟ್ಯೂಷನ್ ಆಗಲಿ, ಇಟ್ ವಿಲ್ ಎವಾಲ್ವ್ ಓವರ್ ದ ಟೈಮ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇನ್ 1947 ಆರ್ 1950 ವೆನ್ ದ ಕಾನ್ಸ್ಟಿಟ್ಯೂಷನ್ ಕೇಮ್, ಸೊ ಅಲ್ಲಿ ಯಾವುದೇ ರೀತಿ ಅಮೆಂಡ್ಮೆಂಟ್ ನೆಸೆಸರಿ ಇಲ್ಲ ಅಂತ ಅನ್ಸಿರ್ಬೋದು. ಬಟ್ 1951 ಅಲ್ಲೇ ಫಸ್ಟ್ ಅಮೆಂಡ್ಮೆಂಟ್ ಆಯಿತು. ಸೊ ಇಟ್ ಇಸ್ ಅನ್ ಎವಾಲ್ವಿಂಗ್ ಪ್ರೊಸೆಸ್. ಇನ್ ದ ಸೇಮ್ ವೇ ಜಡ್ಜ್ಮೆಂಟ್ ಆಲ್ಸೋ. ಈಗ ಶಬರಿಮಲ ಜಡ್ಜ್ಮೆಂಟ್ ದ ಫಸ್ಟ್ ಪರ್ಸನ್ ಗೇವ್, ಇಟ್ ಇಸ್ ಅಲೌಡ್, ವುಮೆನ್ ಎಂಟ್ರಿ ಶುಡ್ ಬಿ ಅಲೌಡ್ ಅಂತ. ಬಟ್ ಅದಾದ್ಮೇಲೆ ಕೆಲವೊಂದು ಜನ ಏನ್ ಮಾಡಿದ್ರು, ಪ್ರೊಟೆಸ್ಟ್ ಮಾಡ್ತಾ ಬಂದ್ರು. ಸೊ ಆಗ ಏನ್ ಮಾಡ್ತಾ ಬರ್ತಾರೆ, ಇಲ್ಲ ಇದ್ರಲ್ಲಿ ಏನೋ ಇನ್ನೂ ನಾವು ತಿಳ್ಕೊಳ್ಳೋಂಥ ವಿಷಯಗಳು ಬೇಜಾನಿದೆ ಅಂತ ಹೇಳಿ ಏನ್ ಮಾಡ್ತಾರೆ, ಅದನ್ನ ತಡೆದು ಸೊ ದೇ ವಿಲ್ ಗಿವ್ ಅ ಸ್ಟೇ ಆರ್ಡರ್. ಸೊ ಈ ರೀತಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಜಡ್ಜ್ ಬರ್ಬೋದು. ಸೊ ಅದನ್ನ ಇನ್ನೂ ರಿವ್ಯೂ ಮಾಡಿ ಬೇರೆ ರೀತಿ ಕೊಡ್ಬೋದು. ಸೊ ದಟ್ ಮೀನ್ಸ್ ಜುಡಿಷಿಯರಿ ಅಂಡ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ಇಟ್ಸ್ ಎನ್ ಎವಾಲ್ವಿಂಗ್ ಪ್ರೊಸೆಸ್. Yeah, you can write. So ಏನು ಪ್ರಾಬ್ಲಮ್ ಇಲ್ಲ. ಇನ್ ಕಮಿಂಗ್ ಡೇಸ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಅಂತ ಬರಿಬೋದು. ಬಟ್ ಅದಕ್ಕೆ ಡಿಸ್ಕಷನ್ ಏನಾದರೂ ಇದ್ರೆ ಯು ಹ್ಯಾವ್ ಟು ಮೆನ್ಷನ್. ಸೊ ಅದನ್ನ ಬಿಟ್ಟು ನಿನ್ನ ಥಿಯರಿ ಅಂತ ಕೊಡ್ಬೇಡ. ಸೊ ನೀವೇನ್ ಮಾಡಿ, ಯಾವ್ದಾದ್ರು ಎಕ್ಸ್ಪರ್ಟ್ ಡಿಸ್ಕಷನ್ಗಳು ಆ ರೀತಿ ಇದೆಯಾ ಅಥವಾ ಗವರ್ನಮೆಂಟ್ ಪಾಲಿಸಿ ಆ ರೀತಿ ಇದೆಯಾ ಅಂತ ಟೈಮಲ್ಲಿ ಯು ಕ್ಯಾನ್ ಮೆನ್ಷನ್. ಓಕೆನಾ? ಸೊ ಈ ರೀತಿ. ಸೊ ಫ್ಯಾಕ್ಚುಯಲ್ ಅಂಡ್ ಬೇಸಿಕ್ ಅರ್ಥ ಆಯ್ತಾ? ಸೊ ವಾಟ್ ಆರ್ ದ ಜಡ್ಜ್ಮೆಂಟ್ಸ್ ಗಿವನ್ ಇನ್ ವಿಶಾಖ ಗೈಡ್ಲೈನ್ಸ್ ಅಂತ ಕೇಳೋದು. ವಾಟ್ ಆರ್ ದ ಗೈಡ್ಲೈನ್ಸ್ ದಟ್ ಆರ್ ಮೆನ್ಷನ್ಡ್ ಇನ್ ವಿಶಾಖ ಜಡ್ಜ್ಮೆಂಟ್. ಗೊತ್ತಲ್ಲ ವಿಶಾಖ ಜಡ್ಜ್ಮೆಂಟ್? ಗೊತ್ತು ತಾನೆ ವಿಶಾಖ ಜಡ್ಜ್ಮೆಂಟ್? ಇಟ್ಸ್ ಅಗೇನ್ಸ್ಟ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಓಕೆನಾ? ಸೊ ಈ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಹೋಗಿ ಸ್ಟಡಿ ಮಾಡಿ ಇವತ್ತು ಅದ್ರ ಬಗ್ಗೆ. ಸೊ ವಿಶಾಖ ಗೈಡ್ಲೈನ್ಸ್. ಅದಾದ್ಮೇಲೆ ಪ್ರಕಾಶ್ ಸಿಂಗ್ ಜಡ್ಜ್ಮೆಂಟ್ ಗೊತ್ತಲ್ಲ, ದ ಪೊಲೀಸ್ ರಿಫಾರ್ಮ್ಸ್. ಓಕೆನಾ? ಸೊ ಈ ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ ಕೊಟ್ಟಿರುವಂತ ಜಡ್ಜ್ಮೆಂಟ್ಗಳು ಏನು? ಸೊ ವಾಟ್ ಆರ್ ದ ಡಿ ಕೆ ಬಸು ಗೈಡ್ಲೈನ್ಸ್. ಸೊ ಡಿ ಕೆ ಬಸು ಗೊತ್ತಲ್ಲ? ಸೊ ಹೋಗ್ಲಿ ಬಿಡಿ. ಸೊ ಸರ್ಚ್ ಮಾಡಿ, ಏನೇನು ಹೇಳ್ತೀನಿ ಅದನ್ನ ಬರ್ಕೊಂಡು ಇವತ್ತು ಹೋಗಿ ಸರ್ಚ್ ಮಾಡಿ. ದೇ ಆರ್ ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಗಳಂತ ಬಂದಾಗ. ಓಕೆನಾ? ಈ ರೀತಿ ಕೇಳ್ತಾ ಬರ್ಬೋದು. ಸೊ ದೀಸ್ ಆರ್ ವೆರಿ ಬೇಸಿಕ್ ಮತ್ತೆ ಫ್ಯಾಕ್ಚುಯಲ್. ಇದು ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಾಗಿಲ್ಲ, ಇಲ್ಲಿ ಹೇಳ್ದಂಗೆ. ಯಾಕಂದ್ರೆ ನಮ್ಮ ಕ್ವಶನ್ಗಳು ಬಂದಾಗ ವಿ ಹ್ಯಾವ್ ಟು ರಿಮೆಂಬರ್. ಸೊ ಏನೇನು ಗೈಡ್ಲೈನ್ಸ್ಗಳನ್ನ ಕೊಟ್ಟಿದ್ದಾರೆ, ಏನೇನು ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೋರ್ಸ್.
ಇವನ್ನ ನಾವು ಫ್ಯಾಕ್ಚುಯಲ್ ಮತ್ತೆ ಬೇಸಿಕ್ ಅಂತ ಹೇಳ್ತಾ ಬರ್ತೀವಿ. ನೆಕ್ಸ್ಟ್ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಕಂಪ್ಯಾರಿಟಿವ್ ಅನಾಲಿಸಿಸ್. So comparative analysis. So what is the difference between the method of election of Indian president and France president? So ಏನು difference ಇದೆ? So what is the method? This is comparing Indian polity with the world's polity. There is one of the major thing ಇತ್ತೀಚೆಗೆ ಬರ್ತಾ ಇರುವಂತ, ನೀವು ಯಾವುದೇ ಸಬ್ಜೆಕ್ಟ್ ಅನ್ನು ತಗೊಳ್ಳಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ನಮಗೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಇಸ್ ಮೇಜರ್ ಪ್ಲಾಟ್ಫಾರ್ಮ್ ಆಗಿ ನಮ್ಗೆ ಬರ್ತಾನೆ ಇದೆ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಕ್ವಶನ್ ಕೇಳೋದು. So compare and contrast between the Rabindranath Tagore and Mahatma Gandhi's views on nationalism and education, modern education. ಹೌದಾ? ಸೊ ಇಲ್ಲಿ ಕಂಪ್ಯಾರಿಟಿವ್ ಬರ್ತಾನೆ ಇದೆ ನಮಗೆ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ತಾ ಬರಬೇಕು, ಪ್ರತಿಯೊಂದನ್ನು ಕಂಪೇರ್ ಮಾಡ್ತಾ ಬರಬೇಕು. ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಿಯನ್ ಪ್ರಿಯಾಂಬಲ್ ಅಂಡ್ USA ಪ್ರಿಯಾಂಬಲ್? ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಿಯನ್ ಫಂಡಮೆಂಟಲ್ ರೈಟ್ಸ್ ಅಂಡ್ USA ಫಂಡಮೆಂಟಲ್ ರೈಟ್ಸ್? ಸೊ ವಾಟ್ ಈಸ್ ದ ನೇಚರ್ ಆಫ್ polity in India versus USA? So what is the difference between parliamentary democracy and presidential democracy? So ಈ ರೀತಿ ಪ್ರತಿಯೊಂದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿ ಕಂಪೇರ್ ಮಾಡ್ತಾ ಸ್ಟಡಿ ಮಾಡ್ತಾ ಬರಬೇಕು. ಓಕೆನಾ? ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್. ಒಂದು ಕರೆಂಟ್ ಅಫೇರ್ಸ್, ಇನ್ನೊಂದು ಫ್ಯಾಕ್ಚುಯಲ್, ಇನ್ನೊಂದು ಬೇಸಿಕ್, ಇನ್ನೊಂದು ಕಂಪ್ಯಾರಿಟಿವ್ ಅನಾಲಿಸಿಸ್. ಸೊ ಇಷ್ಟನ್ನ ನೀವು ಸ್ಟಡಿ ಮಾಡ್ತಾ ಬರಬೇಕು. ದೆನ್ ಹೌ ಟು ರೀಡ್ ಅಂತ ಬಂದ್ರೆ, ನಾ ಹೇಳ್ದಂಗೆ ಈ ಸೋರ್ಸಸ್ಗಳನ್ನ ಏನ್ ಮಾಡ್ತಾ ಬನ್ನಿ, ಮಲ್ಟಿಪಲ್ ಟೈಮ್ಸ್ ದ ಸೇಮ್ ಸೋರ್ಸ್. ಸೊ ಮಲ್ಟಿಪಲ್ ಟೈಮ್ಸ್ ಅದೇ ಸೋರ್ಸ್ ಅನ್ನ ಓದ್ತಾ ಬನ್ನಿ. ಅದಾದ್ಮೇಲೆ ನೀವು ಓದಾದ್ಮೇಲೆ ಏನ್ ಮಾಡ್ತಾ ಇರಬೇಕು, ಸೊ ಕಂಪೇರ್ ಈಚ್ ಅಂಡ್ ಎವ್ರಿ ಆರ್ಗನ್ ವಿತ್ ಅದರ್ ಅಂತ. ಸೊ ಪ್ರೆಸಿಡೆಂಟ್ ಕಂಪೇರ್ ವಿತ್ ಗವರ್ನರ್, ಪ್ರೆಸಿಡೆಂಟ್ ಕಂಪೇರ್ ವಿತ್ ವೈಸ್ ಪ್ರೆಸಿಡೆಂಟ್, CM ಕಂಪೇರ್ ವಿತ್ PM, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸೆಂಟ್ರಲ್ ಗವರ್ಮೆಂಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇನ್ ದ ಸ್ಟೇಟ್ ಗವರ್ಮೆಂಟ್, ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಬಿಟ್ವೀನ್ ದೋಸ್ ಟು. ಸೊ ಯಾವ್ಯಾವ ರೀತಿ ಡಿಫ್ರೆನ್ಸ್ ಇದೆ, ಸೊ ವೆರಿ ಬೇಸಿಕ್ ಡಿಫ್ರೆನ್ಸ್ ಇದ್ರೂ ಕೂಡ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಕ್ಕೆ ಇವನ್ ಇನ್ ಪ್ರಿಲಿಮ್ಸ್ ಅಲ್ಲೂ ಇಂಪಾರ್ಟೆಂಟು, ಮೇನ್ಸ್ ಅಲ್ಲೂ ಇಂಪಾರ್ಟೆಂಟ್. ಆಯ್ತಾ? ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಬರಬೇಕು. ಅಂಡ್ ಇದೇ ರೀತಿ ಯಾವಾಗ ನಿಮಗೆ ಕರೆಂಟ್ ಅಫೇರ್ಸ್ ಆಡ್ ಆಗ್ತಾ ಬರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್, ಹೌದಾ? ಸೊ ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಅಲ್ಲಿ 3 ರೀತಿ ಚೇಂಜ್ ಆಯಿತು ವಿತ್ ಇನ್ ಅ ಇಯರ್. ಸೊ ಫಸ್ಟ್ ನಮ್ಗೆ ಇದ್ದಿದ್ದೇನು, ಸೊ ದರ್ ಇಸ್ ಎ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೂ ಗಿವ್ ಅ ರೆಕಮೆಂಡೇಶನ್, ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್, ಅದರ ಮೂಲಕ ಒಂದು ರೆಕಮೆಂಡೇಶನ್ ಬರಬೇಕಿತ್ತು. ಆ ರೆಕಮೆಂಡೇಶನ್ ಮೂಲಕ ಪ್ರೆಸಿಡೆಂಟ್ ಯೂಸ್ ಟು ಅಪಾಯಿಂಟ್ ದ ಎಲೆಕ್ಷನ್ ಕಮಿಷನರ್, ಹೌದಾ? ಬಟ್ ಸುಪ್ರೀಂ ಕೋರ್ಟ್ ಏನಂತ ಜಡ್ಜ್ಮೆಂಟ್ ಕೊಡ್ತು, ಸೊ ದೇರ್ ಶುಡ್ ಬಿ ಒಂದು ಕಮಿಟಿ, 3 ಮೆಂಬರ್ ಕಮಿಟಿ ಇರಬೇಕು. ಆ 3 ಮೆಂಬರ್ ಕಮಿಟಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಇರಬೇಕು, ಲೀಡರ್ ಆಫ್ ಅಪೋಸಿಷನ್ ಇರಬೇಕು, ಅಂಡ್ ದೇರ್ ಇಸ್ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕು ಅಂತ. ಬಟ್ ಅದಕ್ಕೆ ಕೌಂಟರ್ ಆಗಿ ದ ಪಾರ್ಲಿಮೆಂಟ್ ಯಾವ ರೀತಿ ಲಾ ಅನ್ನ ತಗೊಬಂತು, ಆಕ್ಟ್ ಅನ್ನ. ಸೊ ದೇರ್ ಇಸ್ ನೋ CJI, ಸೊ ದೇರ್ ಶುಡ್ ಬಿ ಒನ್ ಕ್ಯಾಬಿನೆಟ್ ಮಿನಿಸ್ಟರ್ ಹೂ ಇಸ್ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸೊ ಅಂದ್ರೆ 1 ಇಯರ್ ಅಲ್ಲೇ ನಮಗೆ 3 ರೀತಿ ಚೇಂಜ್ ಆಯಿತು ಚೀಫ್ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ಮೆಂಟ್ ಪ್ರೊಸೆಸ್. ಸೊ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಬರಬೇಕು ನಿಮ್ಮ ನೋಟ್ಸ್ ಅಲ್ಲಿ. ಸೊ ನೀವು ಯಾವ್ದಾದ್ರು ಒಂದನ್ನ ಮಿಸ್ ಮಾಡಿದ್ರು ಕೂಡ ದಟ್ ವಿಲ್ ಬಿ ಮಿಸ್ಡ್ ಅಂತ. ಸೊ ಅರ್ಥ ಆಯ್ತಲ್ಲ? ಸೊ ಆದ್ಮೇಲೆ ದರ್ ಇಸ್ ಸೇಮ್ ಸೆಕ್ಸ್ ಮ್ಯಾರೇಜಸ್. ಸೊ ಸೇಮ್ ಸೆಕ್ಸ್ ಮ್ಯಾರೇಜ್ ಸ್ಟೇಟಸ್ ಏನು ಇಂಡಿಯಾದಲ್ಲಿ, ವೆದರ್ ಇಟ್ಸ್ ಅಲೌಡ್ ಆರ್ ನಾಟ್. ಸೊ ವಾಟ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಜಡ್ಜ್ಮೆಂಟ್ ಗಿವನ್? ಹೌದಾ, ಸೇಮ್ ಸೆಕ್ಸ್ ಮ್ಯಾರೇಜ್ ಬಗ್ಗೆ ಜಡ್ಜ್ಮೆಂಟ್ ಬಂತು, ಗೊತ್ತಲ್ಲ? ಸೊ ಏನ್ ಜಡ್ಜ್ಮೆಂಟ್ ಬಂತು? ಸೊ ಅಲೋ ಮಾಡಿದಾರಾ, ಅಲೋ ಮಾಡಿಲ್ಲ? ಮಾಡಿದಾರಾ? ಸೊ ಮಾಡಿದಾರ ಸೇಮ್ ಸೆಕ್ಸ್ ಮ್ಯಾರೇಜ್? ಸೇಮ್ ಸೆಕ್ಸ್ ಮ್ಯಾರೇಜ್ ಜಡ್ಜ್ಮೆಂಟ್ ಅಲ್ಲಿ ದ ಸುಪ್ರೀಂ ಕೋರ್ಟ್ ಮೆನ್ಷನ್ ಇಟ್ ಇಸ್ ನಾಟ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ ಸುಪ್ರೀಂ ಕೋರ್ಟ್. ಸೊ ರೈಟ್ ಟು ಮ್ಯಾರಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಆಲ್ರೆಡಿ ಹಾದಿಯಾ ಕೇಸಲ್ಲಿ ಇಟ್ ವಾಸ್ ಗಿವನ್. ಬಟ್ ಆ ಲಾ ರೈಟ್ ಟು ಮ್ಯಾರಿ, ಅದರ ಬಗ್ಗೆ ಲಾ ಅನ್ನ ತರುವಂತ ಪ್ರೆರೋಗೇಟಿವ್ ಯಾರಿಗಿರಂಥದ್ದು? ಪಾರ್ಲಿಮೆಂಟಿಗೆ ಮಾತ್ರ. ಸೊ ನಾಟ್ ಸುಪ್ರೀಂ ಕೋರ್ಟ್. ಸೊ ಸೇಮ್ ಸೆಕ್ಸ್ ಮ್ಯಾರೇಜ್ ಇಸ್ ನಾಟ್ ಅಲೌಡ್ ಇನ್ ಇಂಡಿಯಾ, ಕರೆಕ್ಟ್ ಅಲ್ಲ? ಸೊ ಬಟ್ ಯಾವಾಗ ಪಾರ್ಲಿಮೆಂಟ್ ಲಾ ಅನ್ನ ತರುತ್ತೆ ಆಗ ಅದೇನಾಗ್ತಾ ಬರುತ್ತೆ, ಅಲೋ ಆಗುತ್ತೆ. ಸುಪ್ರೀಂ ಕೋರ್ಟ್ ನಮಗೆ ಅಲೋ ಮಾಡೋ ಪವರ್ ಇಲ್ಲ. ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಜಡ್ಜ್ಮೆಂಟ್. ಸೊ ಯು ಹ್ಯಾವ್ ಟು ರಿಮೆಂಬರ್ ವಾಟ್ ಇಸ್ ದ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಆಫ್ ದ ಜಡ್ಜ್ಮೆಂಟ್. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ನೀವು ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಯಾವ್ದಾದ್ರು ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಇದ್ದಾಗ ರೀಡ್ ಎಡಿಟೋರಿಯಲ್ಸ್ ಕೇರ್ಫುಲಿ. ಸೊ ಅಲ್ಲಿ ಕ್ಲಿಯರ್ಲಿ ವಾಟ್ ಆರ್ ದ ವರ್ಡ್ಸ್ ಮೆನ್ಷನ್ಡ್ ಇನ್ ಸುಪ್ರೀಂ ಕೋರ್ಟ್ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ? ಸುಮ್ಮನೆ ಸೆಕೆಂಡರಿ ಸೋರ್ಸ್ ಅನ್ನ ಓದ್ತಾ ಹೋದಾಗ ನಿಮ್ಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನ್ಯೂಸ್ ಪೇಪರ್ನ ಎಡಿಟೋರಿಯಲ್ನ ಓದ್ತಾ ಬನ್ನಿ. ನಾನು ಮುಂಚೆಯಿಂದನೇ ಹೇಳಿದ್ದೀನಿ, ಎಡಿಟೋರಿಯಲ್ ಇಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ UPSC ಪ್ರಿಪ್ರೇಷನ್. ಏನಕ್ಕೆ ಅಂದರೆ ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಹೆಲ್ಪ್ ಆಗುತ್ತೆ, ಆನ್ಸರ್ ರೈಟಿಂಗ್ ಹೆಲ್ಪ್ ಆಗುತ್ತೆ, essay ರೈಟಿಂಗ್ ಹೆಲ್ಪ್ ಆಗುತ್ತೆ, ಆ್ಯಂಡ್ ಎಕ್ಸ್ಪರ್ಟ್ ಒಪಿನಿಯನ್. ದೇರ್ ಆರ್ ಲಾಟ್ ಆಫ್ ಯೂಸ್ ಫ್ರಮ್ ದ ಎಡಿಟೋರಿಯಲ್ ಇಟ್ ಸೆಲ್ಫ್.
ಸೊ ಅದಕ್ಕೋಸ್ಕರ ಎಡಿಟೋರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿದಿನ ಮಿಸ್ ಮಾಡದೆ ಎಡಿಟೋರಿಯಲ್ ಓದಲೇಬೇಕು. ಓಕೆನಾ? ಸೊ ಕ್ವಶನ್ಗಳು ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ದ ಬೇಸಿಕ್ ಥಿಂಗ್ ಈಸ್ ಟ್ರಿಕ್ಸ್ ಟು ರಿಮೆಂಬರ್ ವೈಲ್ ರೈಟಿಂಗ್ ಪೊಲಿಟಿ ಆನ್ಸರ್ಸ್. ಸೊ ಪೊಲಿಟಿ ಆನ್ಸರ್ ಅನ್ನ ಬರೀತಾ ಇರ್ಬೇಕಾದ್ರೆ ದೇರ್ ಆರ್ ಸಮ್ ಬೇಸಿಕ್ ಟ್ರಿಕ್ಸ್. ಸೊ ನೀವು ನೆನ್ಪಿಟ್ಕೊಳ್ಳೇಬೇಕು ಅಂತ. ಸೊ ಏನಂದ್ರೆ ಇಂಟ್ರೊಡಕ್ಷನ್ ಅಲ್ಲಿ ನಾವು ಏನೇನ ಆಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ವ್ಯಾಲ್ಯೂ ಅಡಿಷನ್. ಸೊ ಬಾಡಿ ಅಂತ ಬಂದಾಗ ಏನೇನು ಆಡ್ ಮಾಡಬೇಕು, ಕನ್ಕ್ಲೂಷನ್ ಅಂತ ಬಂದಾಗ ಏನೇನು ಯಾವ ರೀತಿ ಇರಬೇಕು, ಪೊಲಿಟಿ ಆನ್ಸರ್, ದ ಸ್ಕೆಲಿಟನ್ ಆಫ್ ಪೊಲಿಟಿ ಆನ್ಸರ್. ಸಿ ಇಂಟ್ರೊಡಕ್ಷನ್ ಅಂತ ಬಂದಾಗ ದೇ ಆಸ್ಕ್ ಅಬೌಟ್ ದ ಸರ್ಟೆನ್ ಆಫೀಸ್ ಇನ್ ದ ಪೊಲಿಟಿ. ಹೌದಲ್ಲ? ಸೊ ಸರ್ಟೆನ್ ಆಫೀಸ್ ಆಫ್ ದ ಪೊಲಿಟಿ, ಯಾವ್ಯಾವುದು ಪೊಲಿಟಿಯಲ್ಲಿ ಸರ್ಟೆನ್ ಆಫೀಸ್ಗಳಿದೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸೊ ಎಕ್ಸಿಕ್ಯೂಟಿವ್ ಬಾಡೀಸ್, ಈ ರೀತಿ. ಸೊ ಇವುಗಳ ಬಗ್ಗೆ ಕೇಳಿರ್ತಾರೆ. ಇಫ್ ಯು ರಿಮೆಂಬರ್ ದ ಆರ್ಟಿಕಲ್ಸ್, ದಟ್ ಈಸ್ ವೆರಿ ಬ್ಯೂಟಿಫುಲ್ ಅಂತ. ಸೊ ಆರ್ಟಿಕಲ್ಗಳನ್ನ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಕ್ಯಾಗ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಆರ್ಟಿಕಲ್ ಎಷ್ಟು? ಆರ್ಟಿಕಲ್ 148. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು? ಆರ್ಟಿಕಲ್ 324. ಹೌದಾ? ಸೊ ಪ್ರೆಸಿಡೆಂಟ್ 52. ಹೌದಾ? ಸೊ ಇವೆಲ್ಲ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್. ಈ ಆರ್ಟಿಕಲ್ಗಳನ್ನು ನೆನ್ಪಿಟ್ಕೊಂಡ್ರೆ ಇದೇ ನಿಮ್ಗೆ ಇಂಟ್ರೊಡಕ್ಷನ್ ಆಗುತ್ತೆ. ಜಸ್ಟ್ ಒನ್ ಲೈನ್. ದ ಆರ್ಟಿಕಲ್ 52 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ದ ಆಫೀಸ್ ಕಾಲ್ಡ್ ಪ್ರೆಸಿಡೆಂಟ್. ಸೊ ಇದು ನಿಮ್ಮ ಇಂಟ್ರೊಡಕ್ಷನ್. ಸೊ ಯು ಹ್ಯಾವ್ ಅ ಫ್ಯಾಕ್ಟ್ ಅಂಡ್ ಯು ಗಿವ್ ಅ ಒನ್ ಲೈನ್ ಇಂಟ್ರೊಡಕ್ಷನ್. ವೆರಿ ತುಂಬಾ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಒಂದು ಇಂಟ್ರೊಡಕ್ಷನ್ ಬರೆದು ಮುಗಿಸ್ತಾರೆ. ಸೊ ಇಫ್ ಯು ಡೋಂಟ್ ರಿಮೆಂಬರ್ ಆರ್ಟಿಕಲ್, ಸೊ ಫೈನ್, ದೆನ್ ನ್ಯೂಸ್ ಆರ್ ಕರೆಂಟ್ ಅಫೇರ್ಸ್. ಏನಕ್ಕೆ ನಮಗೆ ಪ್ರೆಸಿಡೆಂಟ್ ಬಗ್ಗೆನೇ ಕ್ವಶನ್ ಕೇಳಿದ್ದಾರೆ, ಏನಕ್ಕೆ ನಮಗೆ ಗವರ್ನರ್ ಬಗ್ಗೆನೇ ಕ್ವಶನ್ ಕೇಳಿದ್ದಾರೆ. 2022 ಅಲ್ಲಿ ದೇ ಆಸ್ಕ್ಡ್ ಅಬೌಟ್ ಪ್ರೆಸಿಡೆಂಟ್ ಎಲೆಕ್ಷನ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಫ್ರಾನ್ಸ್ ಮೆಥಡ್. ಸೊ ಏನಕ್ಕೆ ಆ ಕ್ವಶನ್ ಕೇಳಿದ್ದಾರೆ? ಬಿಕಾಸ್ ಇನ್ 2022 ದೇರ್ ವಾಸ್ ದ ಎಲೆಕ್ಷನ್ ಫಾರ್ ದ ಪ್ರೆಸಿಡೆಂಟ್ ಹ್ಯಾಪನ್ಡ್ ಇನ್ ಇಂಡಿಯಾ. ಹೌದಾ? ಸೊ ಪ್ರೆಸಿಡೆಂಟ್ ಎಲೆಕ್ಷನ್ ಇಂಡಿಯಾದಲ್ಲಿ ಆಯಿತು, ಅದಕ್ಕೋಸ್ಕರನೇ ಈ ಕ್ವಶನ್ ಕೇಳಿದ್ದಾರೆ. ಸೊ ಇಫ್ ಯು ನೋ ದ ಬೇಸಿಕ್, ಏನಕ್ಕೆ ಈ ಕ್ವಶನ್ ಬಂದಿದೆ. ಸೊ ಈಗ ಫಾರ್ ಎಕ್ಸಾಂಪಲ್ ಗವರ್ನರ್ ಇಶ್ಯೂ ಏನಾದರೂ ಕ್ವಶನ್ ಬಂದ್ರೆ, ಸೊ ಏನಕ್ಕೆ ಗವರ್ನರ್ ಇಶ್ಯೂ ಕ್ವಶನ್ ಬಂದಿದೆ? ಬಿಕಾಸ್ ರೀಸೆಂಟ್ಲಿ ತಮಿಳುನಾಡು ಗವರ್ನರ್ ಆರ್ ಕೇರಳ ಗವರ್ನರ್. ಸೊ ಈ ರೀತಿ. ಸೊ ನಿಮಗೆ ಗೊತ್ತಿರುವಂತ ನ್ಯೂಸ್ಗಳನ್ನ ಬರಿಬೇಕು. ಕರೆಂಟ್ ಅಫೇರ್ಸ್ ಅಂಡ್ ದೇರ್. ಸೊ ನ್ಯೂಸ್ ಆರ್ ಕರೆಂಟ್ ಅಫೇರ್ಸ್, ಆರ್ಟಿಕಲ್, ಅಂಡ್ ದೇರ್ ಇಸ್ ಮೀನಿಂಗ್ ಆರ್ ಇಂಪಾರ್ಟೆನ್ಸ್. ಸೊ ಮೀನಿಂಗ್ ಅಥವಾ ಇಂಪಾರ್ಟೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಗವರ್ನರ್ ಬಗ್ಗೆ. ಸೊ ಇಫ್ ಯು ಡೋಂಟ್ ನೋ ದ ಮೀನಿಂಗ್ ಆರ್ ಆರ್ಟಿಕಲ್, ನ್ಯೂಸ್ ಆರ್ ಆರ್ಟಿಕಲ್, ಹೌ ಇಂಪಾರ್ಟೆಂಟ್ ದ ಗವರ್ನರ್ ಆಫೀಸ್ ಈಸ್ ಫಾರ್ ಇಂಡಿಯನ್ ಪೊಲಿಟಿ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಸೊ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ಗೆ ಗವರ್ನರ್ ಆಫೀಸು ಎಷ್ಟು ಇಂಪಾರ್ಟೆಂಟ್ ಅದನ್ನ ಅವರು ಬರೀಬೋದು ಆನ್ಲೈನ್ ಅಲ್ಲಿ. ದ ಗವರ್ನರ್ ಆಕ್ಟ್ಸ್ ಎಸ್ ದ ಲಿಂಕ್ ಬಿಟ್ವೀನ್ ದ ಸ್ಟೇಟ್ ಗವರ್ನಮೆಂಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. ಹೌದಾ? ಸೊ ಗವರ್ನರ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಸ್ಟೇಟ್ ಗವರ್ನಮೆಂಟ್. ಹೌದಾ? ಸೊ ಗವರ್ನರ್ ಇಸ್ ದ ಓನ್ಲಿ ಲಿಂಕ್ that helps in easing the administration between central government and state government. ಸೊ ಈ ರೀತಿ ಒಂದು ಪಾಯಿಂಟ್ ಅನ್ನು ಬರೀಬೋದಾ? ಹೌದಾ? ಸೊ ಮೀನಿಂಗ್ ಅಂದ್ರೆ ಸೊ ವಾಟ್ ದಟ್ ಪೊಸಿಷನ್ ಮೀನ್ಸ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಪ್ರೆಸಿಡೆಂಟ್ ಇಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಇಂಡಿಯನ್ ಗವರ್ನಮೆಂಟ್. ದಟ್ ಇಸ್ ದ ಮೀನಿಂಗ್ ಆಫ್ ಪ್ರೆಸಿಡೆಂಟ್. ಹೌದಾ? ಅಂಡ್ ಪ್ರೆಸಿಡೆಂಟ್ ಇಸ್ ದ ಆಫೀಸ್ ವಿಚ್ ಡಿರೈವ್ಸ್ ಇಂಡಿಯಾ ಆಸ್ ಅ ರಿಪಬ್ಲಿಕ್, ವಿಚ್ ಡಿಫೈನ್ಸ್ ಇಂಡಿಯಾ ಆಸ್ ಅ ರಿಪಬ್ಲಿಕ್. ನಾವು ಇಂಡಿಯಾ ರಿಪಬ್ಲಿಕ್ ಅಂತ ಹೇಳಲಿಕ್ಕೆ ಮುಖ್ಯವಾದ ಕಾರಣ ಯಾರು? ದ ಪ್ರೆಸಿಡೆಂಟ್. ಬಿಕಾಸ್ ರಿಪಬ್ಲಿಕ್ ಅಂತ ಹೇಳಬೇಕಂದ್ರೆ ವಿ ಶುಡ್ ಹ್ಯಾವ್ ಅ ಎಲೆಕ್ಟೆಡ್ ಹೆಡ್ ಇನ್ ದ ಹೈಯರ್ ಆಫೀಸ್. ಸೊ ಎಲೆಕ್ಟೆಡ್ ಹೆಡ್ ಇದ್ದಾರೆ, ದಟ್ ಮೀನ್ಸ್ ಇಂಡಿಯಾ ಇಸ್ ಅ ರಿಪಬ್ಲಿಕ್ ಬಿಕಾಸ್ ಆಫ್ ಪ್ರೆಸಿಡೆಂಟ್. ಈ ರೀತಿ ದ ಇಂಪಾರ್ಟೆಂಟ್ ಇಶ್ಯೂಗಳನ್ನ ಮೆನ್ಷನ್ ಮಾಡಬೇಕು. ಸೊ ದಿಸ್ ಇಸ್ ಇಂಟ್ರೊಡಕ್ಷನ್. ದೆನ್ ಬಾಡಿ ಅಂತ ಬಂದಾಗ, ಸೊ ನಾನು ಸುಮಾರು ಸಲ ನಿಮ್ಗೆ ಹೇಳಿದ್ದೀನಿ, ದೇರ್ ಆರ್ 2 ಕೈಂಡ್ ಆಫ್ ಡಿವಿಷನ್ ಇನ್ ಆನ್ಸರ್ ರೈಟಿಂಗ್. ಸೊ ಒಂದು ಹಾರಿಜಾಂಟಲ್ ಆನ್ಸರ್ ರೈಟಿಂಗ್, ಹಾರಿಜಾಂಟಲ್ ಡಿವಿಷನ್, another one is vertical division. ಸೊ ವರ್ಟಿಕಲ್ ಡಿವಿಷನ್ ಅಂತ ಬಂದಾಗ ಇಟ್ ಇಸ್ ವೆರಿ ಕಾಮನ್, ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್. ಹೌದಾ? ಸೊ 3 ಪಾರ್ಟ್ಸ್ ಅನ್ನ ನೀವು ಆನ್ಸರ್ ರೈಟಿಂಗ್ ಅಲ್ಲಿ ಬರಲೇಬೇಕು. ಹಾರಿಜಾಂಟಲ್ ಡಿವಿಷನ್ ಅಂತ ಬಂದಾಗ ಪ್ರತಿಯೊಂದು ಕ್ವಶನ್ ಅಲ್ಲೂ ದೇರ್ ವಿಲ್ ಬಿ ಮಲ್ಟಿಪಲ್ ಪಾರ್ಟ್ಸ್. ಸೊ ಆ ಪಾರ್ಟ್ಗಳನ್ನ ನೀವು ಐಡೆಂಟಿಫೈ ಮಾಡಿ ಏನ್ ಮಾಡ್ತಾ ಬರಬೇಕು, ಆನ್ಸರ್ ಬರಿತಾ ಬರಬೇಕು. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಬಾಡಿ ಅಂತ ಬಂದಾಗ ದ ಪಾರ್ಟ್ಸ್, ಐಡೆಂಟಿಫೈಯಿಂಗ್ ದ ಪಾರ್ಟ್ಸ್. ಎಷ್ಟು ಪಾರ್ಟ್ ಅನ್ನ ಕೇಳಿದ್ದಾರೆ ಈ ಕ್ವಶನ್ ಅಲ್ಲಿ? ಸೊ ಒಂದು ಕ್ವಶನ್ ನಮ್ಗೆ 3 ಪಾರ್ಟ್ಸ್ ಅನ್ನ ಕೇಳೋರ, 2 ಪಾರ್ಟ್ಸ್ ಇದೆಯಾ? ಸೊ ಆ ಪಾರ್ಟ್ಸ್ ಗಳನ್ನ ಐಡೆಂಟಿಫೈ ಮಾಡೋಣ. ಕ್ವಶನ್ ತಗೊಂಡಾಗ ನಾ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಎಷ್ಟು ಪಾರ್ಟ್ ಇದೆ. ಸೊ ಅದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಒಂದೊಂದಕ್ಕೂ ಕೂಡ 4 ಇಂದ 5 ಪಾಯಿಂಟ್ ಬರೆದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಈಗ 10 ಮಾರ್ಕ್ಸ್ ಅಂತ ಬಂದಾಗ ಜನರಲಿ 2 ಪಾರ್ಟ್ಸ್ ಇರುತ್ತೆ. ಸೊ 2 ಪಾರ್ಟ್ಸ್ ಅಂತ ಬಂದಾಗ ಸೊ ಒಂದೊಂದು
ಪಾರ್ಟ್ಗೂ 5 ಪಾಯಿಂಟ್ ಬರೆದ್ರೆ 10 ಮಾರ್ಕ್ಸ್ ಮೋರ್ ದೆನ್ ಏನು 15 ಮಾರ್ಕ್ಸ್ ಅಂತ ಬಂದಾಗ ದೇರ್ ವಿಲ್ ಬಿ 3 ಪಾರ್ಟ್ಸ್. ಸೊ ಪ್ರತಿಯೊಂದಕ್ಕೂ 5 ಪಾಯಿಂಟ್. ಸೊ ಈ ರೀತಿ ಒಂದು 10ರಿಂದ 15 ಪಾಯಿಂಟ್ ಬರೆದ್ರೆ ಯುವರ್ ಆನ್ಸರ್ ವಿಲ್ ಬಿ ಕಂಪ್ಲೀಟ್. ಸೊ ಅದಕ್ಕೋಸ್ಕರನೇ ಎಷ್ಟು ಪಾರ್ಟ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಅಂಡ್ ಪ್ರತಿ ಪಾಯಿಂಟ್ಗೂ ಕೂಡ ಸೊ ಇಫ್ ಪಾಸಿಬಲ್ ಗಿವ್ ಎಕ್ಸಾಂಪಲ್, ಡೇಟಾ, ರಿಪೋರ್ಟ್ ಆರ್ ಕೇಸ್, ಜಡ್ಜ್ಮೆಂಟ್. ಸೊ ಈ ರೀತಿ ಸೊ ಪ್ರತಿ ಪಾಯಿಂಟ್ಗೂ ಸಾಧ್ಯ ಆದಷ್ಟು ಸೊ ಎಕ್ಸಾಂಪಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸೊ ಡೇಟಾವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬನ್ನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಏನ್ ಕ್ವಶನ್ ಬರೋದು, ಈ ಗವರ್ನರ್ ಬಗ್ಗೆ ಒಂದು ಕ್ವಶನ್ ಅನ್ನು ತಗೊಂಡ್ರೆ, ಸೊ ಡಿಸ್ಕಸ್ ಅಬೌಟ್ ದಿ ಕಾಂಟ್ರವರ್ಷಿಯಲ್ ರೋಲ್ ಆಫ್ ಗವರ್ನರ್ ಇನ್ ಇಂಡಿಯನ್ ಪೊಲಿಟಿ. ಸೊ ಡೂ ಯು ಥಿಂಕ್ ದ ಗವರ್ನರ್ ಆಫೀಸ್ ಇಸ್ ನೆಸೆಸರಿ ಫಾರ್ ಇಂಡಿಯನ್ ಪೊಲಿಟಿ ಅಂತ ಕ್ವಶನ್ ಬಂತು. ಸೊ ಡಿಸ್ಕಸ್ ದ ಕಾಂಟ್ರವರ್ಷಿಯಲ್ ರೋಲ್ ಆಫ್ ಗವರ್ನರ್ ಇನ್ ಇಂಡಿಯನ್ ಪೊಲಿಟಿ. Do you think the post governor is necessary for India? So ಎಷ್ಟು ಪಾರ್ಟ್ ಇದೆ ಇದರಲ್ಲಿ? 2 ಪಾರ್ಟ್ಸ್. ಸೊ ಒಂದು ಕಾಂಟ್ರವರ್ಷಿಯಲ್ ಪೊಸಿಷನ್ ಆಫ್ ಗವರ್ನರ್ ಬಗ್ಗೆ ಡಿಸ್ಕಸ್ ಮಾಡಬೇಕು, ಇನ್ನೊಂದು ಡು ವಿ ರಿಕ್ವೈರ್ ದ ಆಫೀಸ್ ಕಾಲ್ಡ್ ಗವರ್ನರ್. ಸೊ 2 ಕ್ವಶನ್ ಡಿಸ್ಕಸ್ ಮಾಡಿ. ಸೊ ವಾಟ್ ಇಸ್ ದ ಕಾಂಟ್ರವರ್ಷಿಯಲ್ ರೋಲ್ ಆಫ್ ಗವರ್ನರ್ ಅಂತ ಬಂದಾಗ ದ ಫಸ್ಟ್ ಕಾಂಟ್ರವರ್ಷಿಯಲ್ ರೋಲ್ ಯಾವುದು? ಸೊ ದಟ್ ಇಸ್ ಎನ್ ಎಕ್ಸಾಂಪಲ್. ಫಸ್ಟ್ ಪಾಯಿಂಟ್ ಹೇಳೋಣ. ಸೊ ನಾವು ಎಕ್ಸಾಂಪಲ್ ಹೇಳ್ಬಾರ್ದು, ಫಸ್ಟ್ ನಾವು ಬರಬೇಕಾಗಿರೋದು ಪಾಯಿಂಟ್ಗಳನ್ನು. ಸೊ ಈಗ ಕಾಂಟ್ರವರ್ಷಿಯಲ್ ರೋಲ್ ಆಫ್ ಗವರ್ನರ್ ಅಂತ ಬಂದಾಗ, ಸೊ ಎಸ್ ದ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ಇಸ್ ಗವರ್ನರ್, ಬಟ್ he does not acting as the constitutional head of the state government, but he is acting as the agent of the central government. ಹೌದಾ? ಸೊ ಏಜೆಂಟ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಆಗಿ ವರ್ಕ್ ಮಾಡ್ತಾ ಬರ್ತಿದ್ದಾರೆ. ಸೊ ಇದಕ್ಕೆ ಏನು ಎಕ್ಸಾಂಪಲ್ ಕೊಡ್ತೀರಿ? ಸೊ ನೀವು ಯಾವುದೇ ಗವರ್ನರ್ ಅನ್ನು ತಗೊಳ್ಳಿ, ಎಲ್ಲ ಗವರ್ನರು ಅದೇ ಕೆಲಸ ಮಾಡ್ತಾ ಇರೋದು. They are acting as the agent of the governor. ಏನಕ್ಕೆ ಅಂದ್ರೆ once the government changes, they will change the governor also. Example ಬರಿಬೋದಾ? So if 1980 ಎಲೆಕ್ಷನ್ ಅನ್ನು ತಗೊಂಡ್ರೆ 1979 ಫಸ್ಟ್ ಮೊರಾರ್ಜಿ ದೇಸಾಯಿ ಗವರ್ನಮೆಂಟ್. ಸೊ ಮೊರಾರ್ಜಿ ದೇಸಾಯಿ ಗವರ್ನಮೆಂಟ್ ಏನ್ ಮಾಡ್ತು, 9 ಸ್ಟೇಟ್ ಮೇಲೆ ಗವರ್ನರ್ ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡ್ತು. ಸೊ ವಿತ್ ದ ಹೆಲ್ಪ್ ಆಫ್ ದೇರ್ ಗವರ್ನರ್ಸ್. ಬಟ್ ಅದಾದ್ಮೇಲೆ 1980 ಮೇಡಮ್ ಇಂದಿರಾ ಗಾಂಧಿ ಗವರ್ನಮೆಂಟ್ ಬಂತು. ಶಿ ಆಲ್ಸೋ ಇಂಪೋಸ್ಡ್ ಸೇಮ್. ಸೊ ಮತ್ತೆ 9 ಸ್ಟೇಟ್ ಮೇಲೆ ಅವ್ರೇನ್ ಮಾಡಿದ್ರು, ಪ್ರೆಸಿಡೆಂಟ್ ರೂಲ್ ಅನ್ನು ಇಂಪೋಸ್ ಮಾಡಿದ್ರು. ಇಲ್ಲಿ ಸಪೋರ್ಟ್ ಮಾಡಿದ್ಯಾರು? ಗವರ್ನರ್, ದ ಕಾಂಟ್ರವರ್ಷಿಯಲ್ ರೂಲ್. ಸೊ ಗಿವ್ ಎಕ್ಸಾಂಪಲ್. ನೆಕ್ಸ್ಟ್ ಆದ್ಮೇಲೆ ಅನದರ್ ಕಾಂಟ್ರವರ್ಷಿಯಲ್ ರೂಲ್ ಏನು? ಸೊ ವಾಟ್ ಇಸ್ ದ ಕಾಂಟ್ರವರ್ಷಿಯಲ್ ರೂಲ್? ಎಸ್, ಆರ್ಟಿಕಲ್ 200. Under Article 200, the governor, whenever the bill passed by both the house of the state legislature or single house of the state legislature, it will go to the governor. And governor has how many options? 4 options. Giving assent or written for the recommendation, and withholding the assent, and reserve the bill for the president assent. This is the most controversial rule. ಸೊ ಏನಕ್ಕೆ ಅಂದ್ರೆ, ಸೊ ಇಲ್ಲಿ ರಿಸರ್ವ್ ಮಾಡಬೇಕು ಅಂದ್ರೆ ದೇರ್ ಆರ್ ಸರ್ಟನ್ ಕ್ರೈಟೀರಿಯಾ ವಿಚ್ ಶುಡ್ ಅಫೆಕ್ಟ್ ದ ಫೆಡರಲ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಗವರ್ನಮೆಂಟ್, ಆರ್ ಹೈಕೋರ್ಟ್ ಪೊಸಿಷನ್ ಅನ್ನ ಅಫೆಕ್ಟ್ ಮಾಡ್ತಾ ಇದ್ರೆ, ಸೊ ಅಥವಾ ಫೆಡರಲ್ ಇದಕ್ಕೆ ಯಾವುದೇ ರೀತಿ ತೊಂದರೆಯನ್ನು ಕೊಡ್ತಿದ್ರೆ ಸೆಂಟರ್ ಅಂಡ್ ಸ್ಟೇಟ್ ರಿಲೇಷನ್ಗಳಲ್ಲಿ, ಅಥವಾ ಸೆಂಟರ್ನ ಯಾವುದೇ ಸಬ್ಜೆಕ್ಟ್ ಅನ್ನ ಅದು ಅಫೆಕ್ಟ್ ಮಾಡ್ತಾ ಇದೆ, ಇಂಥ ಟೈಮಲ್ಲಿ ಮಾತ್ರ ರಿಸರ್ವ್ ಮಾಡಬೇಕು. ಬಟ್ ಇಲ್ಲಿ ಏನಾಗ್ತಾ ಬರ್ತಿದೆ, ಕಾಂಟ್ರವರ್ಷಿಯಲ್ ರೂಲ್. ಸೊ ಕಾಮನ್ ಆಗಿ ಎಲ್ಲ ವಿಷಯಗಳಿಗೂ ಏನ್ ಮಾಡ್ತಾ ಇರೋಂಥದ್ದು ಗವರ್ನರ್, ಸೊ ಈಸ್ ರಿಸರ್ವ್ ಇನ್ ದ ಬಿಲ್. ಕಾಂಟ್ರವರ್ಷಿಯಲ್, ಹೌದಾ? ಸೊ ಇದಕ್ಕೆ ನೀವು ಎಕ್ಸಾಂಪಲ್ ಅನ್ನ ಯಾವ್ದಾದ್ರು ಕೊಡಿ. ದೆನ್ ದ ಆರ್ಡಿನೆನ್ಸ್ ಪವರ್. ಆರ್ಡಿನೆನ್ಸ್ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ಸುಗ್ರೀವಾಜ್ಞೆ ಅಂತ ಕರಿತೀವಿ, ಆರ್ಡಿನೆನ್ಸ್, ಹೌದಲ್ಲ? ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೇನು ಬರೀಬೋದು, ದ ಸ್ಪೀಚ್, ಮೋಷನ್ ಆಫ್ ಥ್ಯಾಂಕ್ಸ್. ಸೊ ಅದನ್ನ ರೀಡ್ ಮಾಡ್ತಿರ್ಬೇಕು. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ತಮಿಳ್ನಾಡು ಅಂಡ್ ಕೇರಳ, ಹೌದಾ? ಸೊ ಇಲ್ಲೆಲ್ಲ. ಅಂಡ್ ದೇರ್ ಇಸ್ ಇನ್ನೊಂದು ಮೇಜರ್ ಕಾಂಟ್ರವರ್ಷಿಯಲ್ ರೋಲ್ ಅಂತಂದ್ರೆ ವೆನ್ ದೇರ್ ಇಸ್ ಅನ್ ಹಂಗ್ ಅಸೆಂಬ್ಲಿ. ಹಂಗ್ ಅಸೆಂಬ್ಲಿ ಅಂದ್ರೆ ಯಾವುದೇ ಪಾರ್ಟಿಯು ಕೂಡ ಕ್ಲಿಯರ್ ಮೆಜಾರಿಟಿಯನ್ನ ಹೊಂದಿರೋದು. ಸೊ ಇಂಥ ಟೈಮಲ್ಲಿ ದ ಗವರ್ನರ್ ಹ್ಯಾಸ್ ಆಪ್ಷನ್ಸ್ ಅಂಡ್ ಹಿ ಹ್ಯಾಸ್ ಅ ಡಿಸ್ಕ್ರಿಷನರಿ ಪವರ್, ಹೌದಾ? ಹಿ ಹ್ಯಾಸ್ ಅ ಡಿಸ್ಕ್ರಿಷನರಿ ಪವರ್ ಟು ಚೂಸ್ ಎನಿ ಒನ್ ಆಸ್ ದ ಸಿಎಂ. ಸೊ ಅಂಥ ಟೈಮಲ್ಲಿ ಯಾರನ್ನ ಫೇವರ್ ಮಾಡ್ತಿದ್ದಾರೆ? ಮೆಜಾರಿಟಿ ಪಾರ್ಟಿ ಅನ್ನೋದಕ್ಕಿಂತ ತನ್ನ ಪಾರ್ಟಿ. ಸೊ ಯಾವುದು ಸೆಂಟ್ರಲ್ ಗವರ್ಮೆಂಟ್ಗೆ ಫೇವರ್ ಆಗಿರುತ್ತೆ ಅಂತ ಪಾರ್ಟಿಗಳನ್ನ ಫೇವರ್ ಮಾಡ್ತಾರಂತೆ. ಸೊ ದೀಸ್ ಆರ್ ದ ಇಶ್ಯೂಸ್. ಸೊ ಇವನ್ನೆಲ್ಲ ನಾವೇನ್ ಮಾಡ್ತಾ ಬರಬೇಕು, ಚೆಕ್ ಮಾಡ್ತಾ ಬರಬೇಕು. ದೀಸ್ ಆರ್ ದ ಕಾಂಟ್ರವರ್ಷಿಯಲ್. ನೆಕ್ಸ್ಟ್ ಅದಾದ್ಮೇಲೆ ಹಿ ಆಕ್ಟ್ಸ್ ಆಸ್ ದ ಚಾನ್ಸಲರ್ ಆಫ್, ಹೌದಲ್ಲ? ಸೊ ನಮಗೆ ಯಾವುದೇ ಯೂನಿವರ್ಸಿಟಿಯನ್ನು ತಗೊಂಡ್ರೆ ದ ವೈಸ್ ಚಾನ್ಸಲರ್ ಇಸ್ ಅಪಾಯಿಂಟೆಡ್ ಬೈ ದ ಗವರ್ನಮೆಂಟ್, ಬಟ್ ಗವರ್ನರ್ ಇಸ್ ಆಕ್ಟ್ಸ್ ಆಸ್ ದ
ದ ಚಾನ್ಸಲರ್ ಆಫ್ ದಿ ಆಲ್ ಯೂನಿವರ್ಸಿಟೀಸ್ ಇನ್ ದ ಸ್ಟೇಟ್. ಸೊ ಇಲ್ಲೂ ಕೂಡ ನಮಗೆ ಕಾಂಟ್ರವರ್ಷಿಯಲ್ ರೋಲ್ಗಳು ಬರ್ತಾ ಇದೆ. ಏನಕ್ಕೆ ಅಡ್ಮಿನಿಸ್ಟ್ರೇಷನ್ ಆಫ್ ದ ಯೂನಿವರ್ಸಿಟಿಯನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಗವರ್ನರ್. ಹೌದಾ? ಸೊ ದಿಸ್ ಇಸ್ ದ ಕಾಂಟ್ರವರ್ಷಿಯಲ್ ರೋಲ್. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಇದ್ದ ಮೇಲೆ ಗವರ್ನರ್ ಅನ್ನುವಂಥ ಆಫೀಸ್ ನಮಗೆ ಬೇಕಾ? ಸೊ ಡು ವಿ ನೀಡ್ ದಟ್ ಆಫೀಸ್? ಸೊ ದಟ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಅಲ್ಲ. ಸೊ ನಾವಿಲ್ಲಿ ಫಸ್ಟ್ ಏನ್ ಬರ್ದೋ, ಏನೇನು ಪ್ರಾಬ್ಲಮ್ಗಳೈತೆ ಎಲ್ಲ ಬರ್ದು. ಅದಾದ್ಮೇಲೆ ಏನಾಗ್ತಾ ಬಂತು, ಇನ್ನೊಂದು ಮೇಜರ್ ಕಾಂಟ್ರವರ್ಷಿಯಲ್ ರೋಲ್ ಅಂದ್ರೆ ದ ಗವರ್ನರ್ ಹ್ಯಾಸ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನರಿ ಪವರ್. ನಮಗೆ ದ ಪ್ರೆಸಿಡೆಂಟ್ ಅಂತ ಬಂದಾಗ ಪ್ರೆಸಿಡೆಂಟ್ ಡಸ್ ನಾಟ್ ಹ್ಯಾವ್ ಎನಿ ಡಿಸ್ಕ್ರಿಷನರಿ ಪವರ್. ಪ್ರೆಸಿಡೆಂಟ್ಗೆ ಯಾವುದೇ ರೀತಿ ಡಿಸ್ಕ್ರಿಷನರಿ ಪವರ್ ಇಲ್ಲ ಕಾನ್ಸ್ಟಿಟ್ಯೂಷನಲ್. ಬಟ್ ಹಿ ಹ್ಯಾಸ್ ಸಮ್ ಸಿಚುವೇಶನಲ್ ಡಿಸ್ಕ್ರಿಷನ್ ಅಂತ ಹೇಳ್ತೀವಿ. ನಮಗೆ ಸಂವಿಧಾನಾತ್ಮಕವಾಗಿ ಯಾವುದೇ ರೀತಿ ಡಿಸ್ಕ್ರಿಷನರಿ ಪವರ್ ಅನ್ನ ಪ್ರೆಸಿಡೆಂಟ್ಗೆ ಕೊಟ್ಟಿಲ್ಲ ನಾವು. ಬಟ್ ಸಿಚುವೇಶನಲ್ ಡಿಸ್ಕ್ರಿಷನರಿ ಇದೆ. ಯಾವಾಗ ಅಂದ್ರೆ ಹಂಗ್ ಅಸೆಂಬ್ಲಿ ಇದ್ದಾಗ PM ನ ಯಾರು ಅಪಾಯಿಂಟ್ ಮಾಡಬೇಕು ಅಂತ ಆ ಟೈಮಲ್ಲಿ. ಸೊ ವೆನ್ ನೆಹರು ಡೈಡ್ ಹಿ ಅಪಾಯಿಂಟೆಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ವೆನ್ ಇಂದಿರಾ ಗಾಂಧಿ ಡೈಡ್ ಹಿ ಅಪಾಯಿಂಟೆಡ್ ರಾಜೀವ್ ಗಾಂಧಿ. ಇದು ಡಿಸ್ಕ್ರಿಷನರಿ ಪವರ್. ಗುರ್ಜರಿಲಾಲ್ ನಂದಾ ವೆನ್ ನೆಹರು ಡೈಡ್. Even in Lal Bahadur Shastri died, Gurjalal Nanda was appointed as the acting Prime Minister of India. ಹೌದಲ್ಲ? ಸೊ ಅದಾದ್ಮೇಲೆ ವೆನ್ ಇಂದಿರಾ ಗಾಂಧಿ ಡೈಡ್ ಹಿ ಅಪಾಯಿಂಟೆಡ್ ರಾಜೀವ್ ಗಾಂಧಿ. ಸೊ ಈ ರೀತಿ ಏನಾಗ್ತಾ ಬಂತು, there is a discretionary, situational discretionary, and ಅದಾದ್ಮೇಲೆ there is one more situational discretionary for the president. ಸೊ ಯಾವುದು ಪಾರ್ಡನಿಂಗ್ ಪವರ್ ಇಸ್ ನಾಟ್ ಅ ಡಿಸ್ಕ್ರಿಷನರಿ ಪವರ್. ಪಾರ್ಡನಿಂಗ್ ಪವರ್ ಅಲ್ಲ, ಸಸ್ಪೆನ್ಸಿವ್ ವೀಟೋ. ಸೊ ಅಂಡರ್ ಆರ್ಟಿಕಲ್ ಏನಾಗ್ತಾ ಬರುತ್ತೆ ನಮಗೆ 74 and 75, ದ ಪ್ರೆಸಿಡೆಂಟ್ ಆಕ್ಟ್ ಆನ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್. ಹೌದಾ? ಸೊ ಇಲ್ಲಿ ಆಕ್ಟ್ ಆನ್ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದ್ದಾಗ ಮಸ್ಟ್ ಆಕ್ಟ್ ಮಾಡ್ಬೇಕಾ, ಮೇ ಆಕ್ಟ್ ಮಾಡ್ಬೇಕಾ ಅನ್ನೋದು ಕ್ವಶನ್. ಸೊ ಆಕ್ಟ್ ಮಾಡ್ಬೇಕಾ, ಆಕ್ಟ್ ಮಾಡ್ದೇನೂ ಇರ್ಬೋದಾ ಅಂತ. ಮಸ್ಟ್ ಆಕ್ಟ್. ಇಟ್ ವಾಸ್ ಆಡೆಡ್ ಬೈ ಮೇಡಮ್ ಇಂದಿರಾ ಗಾಂಧಿ ಗವರ್ಮೆಂಟ್ ಇನ್ 42nd ಅಮೆಂಡ್ಮೆಂಟ್. ಸೊ ಅಲ್ಲಿವರೆಗೂ ನಮಗೆ ಮಸ್ಟ್ ಇರಲಿಲ್ಲ. ಸೊ ದ ಪ್ರೆಸಿಡೆಂಟ್ ಮಸ್ಟ್ ಆಕ್ಟ್ ಆನ್ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಮೇಡಮ್ ಇಂದಿರಾ ಗಾಂಧಿ ಏನ್ ಮಾಡ್ತಾರೆ, ಅಮೆಂಡ್ ಮಾಡ್ತಾರೆ 42nd ಅಮೆಂಡ್ಮೆಂಟ್. ಬಟ್ 44th ಅಮೆಂಡ್ಮೆಂಟ್ ಏನ್ ಮಾಡುತ್ತೆ, ಒಂದು ಸಲ ರೀಕನ್ಸಿಡರೇಷನ್ಗೆ ಕಳಿಸ್ಬೋದು. ಸೊ ಯಾವುದೇ ಏಡ್ ಅಂಡ್ ಅಡ್ವೈಸ್ ಅನ್ನ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೊಡುತ್ತೆ, ಅದನ್ನ ಒಂದು ಸಲ ರಿಟರ್ನ್ ಮಾಡುವಂತ ಪವರ್ ಯಾರಿಗಿರುತ್ತೆ, ಪ್ರೆಸಿಡೆಂಟ್ಗೆ ಇರುತ್ತೆ. ಇಟ್ ಈಸ್ ಆಲ್ಸೋ ಡಿಸ್ಕ್ರಿಷನರಿ ಪವರ್. ಇದನ್ನು ನಾವು ಸಸ್ಪೆನ್ಸಿವ್ ವೀಟೋ ಅಂತ ಕರಿತೀವಿ. ಸಸ್ಪೆನ್ಸಿವ್ ವೀಟೋ. ದ ಪ್ರೆಸಿಡೆಂಟ್ ಹ್ಯಾಸ್ 3 ವೀಟೋಸ್ ಇನ್ ಇಂಡಿಯಾ. ಸೊ ಯಾವುದು ಅಬ್ಸಲ್ಯೂಟ್ ವೀಟೋ ಅಂದ್ರೆ ಏನು, ಯಾವುದೇ ಬಿಲ್ ಬಂದ್ರೂ ಕೂಡ ಹಿ ಕ್ಯಾನ್ ಔಟ್ ರೈಟ್ಲಿ ರಿಜೆಕ್ಟ್ ಇಟ್. ಸೊ ಇದು ಸರಿ ಇಲ್ಲ. ದೆನ್ ಸಸ್ಪೆನ್ಸಿವ್ ವೀಟೋ. ಸಸ್ಪೆನ್ಸಿವ್ ವೀಟೋ ಅಂದ್ರೆ ಸೊ ಒಂದು ಸಲ ರೀಕನ್ಸಿಡರೇಷನ್ಗೆ ಕಳಿಸ್ಬೋದು, ಮತ್ತೆ ಬಂದ್ರೆ ಹಿ ಮಸ್ಟ್ ಸೈನ್. ಅಂಡ್ ದೆರ್ ಈಸ್ ಪಾಕೆಟ್ ವೀಟೋ. ಸೊ ಈ ಪಾಕೆಟ್ ವೀಟೋ ಇಟ್ ವಾಸ್ ರಿಮೈನ್ ಸೈಲೆಂಟ್ ಆನ್ ದ ಇಶ್ಯೂ ಅಂತ. ಸೊ ಯಾವುದೇ ರೀತಿ ಆಕ್ಟ್ ಮಾಡಲ್ಲ. ಅಂಡ್ ದೆರ್ ಇಸ್ ಒನ್ ಮೋರ್ ವೀಟೋ ಕಾಲ್ಡ್ ಕ್ವಾಲಿಫೈಡ್ ವೀಟೋ. ಇಟ್ ಈಸ್ ನಾಟ್ ದೇರ್ ಫಾರ್ ಇಂಡಿಯನ್ ಪಾರ್ಲಿಮೆಂಟ್. ಸೊ ಇದು ಪ್ರೆಸಿಡೆಂಟ್ ವೀಟೋ ಅಲ್ಲ, ಪಾರ್ಲಿಮೆಂಟ್ ವೀಟೋ. ಸೊ ಏನಕ್ಕೆ ಅಂದ್ರೆ ನಮಗೆ US ಅಲ್ಲಿ ಕ್ವಾಲಿಫೈಡ್ ವೀಟೋ ಇದೆ. ಸೊ ಯಾವಾಗ ಸಿಂಪಲ್ ಮೆಜಾರಿಟಿ ಮೂಲಕ ಒಂದು ಲಾ ಅನ್ನ ಪ್ರೆಸಿಡೆಂಟ್ಗೆ ಕಳಿಸ್ತಾರೆ, ಪ್ರೆಸಿಡೆಂಟ್ ಸೈನ್ ಮಾಡಲಿಲ್ಲ ಅಂದ್ರೆ ದ ಪಾರ್ಲಿಮೆಂಟ್ ಕ್ಯಾನ್ ಪಾಸ್ ವಿತ್ ಅಪ್ಪರ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಮೂಲಕ ಪಾಸ್ ಮಾಡಿ ಏನ್ ಮಾಡ್ಬೋದು, ದೇ ಕ್ಯಾನ್ ಪಾಸ್ ಇಟ್. ಸೊ ವಿತೌಟ್ ದ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಇಟ್ ಸೆಲ್ಫ್. ಇದನ್ನು ನಾವು ಕ್ವಾಲಿಫೈಡ್ ವೀಟೋ ಅಂತ ಕರಿತೀವಿ. ಇಟ್ ಇಸ್ ಅವೈಲಬಲ್ ಇನ್ USA, ನಾಟ್ ಇನ್ ಇಂಡಿಯಾ. ಸೊ no, it is available in USA, not in Britain. What substantial power? Substantial power ಯಾವುದು? See, ಇಲ್ಲಿ ನಮಗೆ when there is Britain ಅಂತ ಬಂದಾಗ monarchy is the head of the state. ಸೊ ಇಲ್ಲಿ ಮೊನಾರ್ಕಿಯಲ್ಲಿ ನಮಗೆ ಅದು ಯಾವುದೇ ರೀತಿ ನಮಗೆ ನೆಸೆಸರಿ ಇಲ್ಲ ಸೊ ಅವನ ಸೈನ್ಗಳಂತದ್ದು. ಸೊ ಮೊನಾರ್ಕಿ ಇಸ್ ಜಸ್ಟ್ ಅನ್ ಆಫೀಸ್. ಇಲ್ಲಿ ಫಾರ್ಮಾಲಿಟಿಗೋಸ್ಕರ ನಾವು ಸೈನ್ ಮಾಡಿಸ್ಕೊಳ್ತೀವಿ ಬಿಟ್ರೆ ದಟ್ ಇಸ್ ನಾಟ್ ಅ ನೆಸೆಸರಿ ಅಂತ. ಬಟ್ ಇನ್ ಇಂಡಿಯಾ ಅಂತ ಬಂದಾಗ ಇಂಡಿಯನ್ ಪ್ರೆಸಿಡೆಂಟ್ ಇಸ್ ಪಾರ್ಟ್ ಆಫ್ ಇಂಟೆಗ್ರಲ್ ಪಾರ್ಟ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್. ಸೊ ದಟ್ ಮೀನ್ಸ್ ವಿ ನೀಡ್ ವೆರಿ ಇಂಪಾರ್ಟೆಂಟ್ಲಿ ವಿ ನೀಡ್ ದ ಸೈನ್ ಆಫ್ ಅಸೆಂಟ್ ಆಫ್ ಪ್ರೆಸಿಡೆಂಟ್. ಓಕೆನಾ? ಸೊ ವಿ ಬಾರೋಡ್ ದಿಸ್ ಪ್ರಿನ್ಸಿಪಲ್ ಫ್ರಮ್ USA. ಪ್ರೆಸಿಡೆಂಟ್ ಆಸ್ ಅನ್ ಇಂಟೆಗ್ರಲ್ ಪಾರ್ಟ್. ಓಕೆನಾ? ಅಂಡ್ ಇವನ್ UK ಅಲ್ಲೂ ಕೂಡ ನಮ್ಗೆ ಏನಿದೆ, ಮೊನಾರ್ಕಿ ಇಸ್ ಅ ಪಾರ್ಟ್ ಆಫ್ ಪಾರ್ಲಿಮೆಂಟ್, ಲೆಜಿಸ್ಲೇಟಿವ್ ಪ್ರೊಸೆಸ್. ಬಟ್ ಅವನ ಸೈನ್ ಅನ್ನ ಜಸ್ಟ್ ನೀಡ್ ಫಾರ್ ಫಾರ್ಮಾಲಿಟಿ ಪರ್ಪಸಸ್. ಬಟ್ ಇಲ್ಲಿ ನಮಗೆ ಇಟ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಫೀಚರ್ ಆಸ್ ಅ ಸೈನ್. ಓಕೆನಾ? ಕ್ವಾಲಿಫೈಡ್ ವೀಟೋ ಇಸ್ ಇನ್ USA and we don't have qualified vetoes. Okay, next. So do we need the office called governor in India? So ನಮಗೆ ಗವರ್ನರ್ ಅನ್ನೋ ಆಫೀಸ್ ಬೇಕಾ? ದ ಫಸ್ಟ್ ಥಿಂಗ್. ಸೊ ಇದು ಕೂಡ ನಮಗೆ ಎರಡು ಪಾರ್ಟ್ ಆಗುತ್ತೆ, ಬೇಕು ಅಂತ ಬೇಡ ಅಂತ.
ಸೊ ಬೇಡ ಅನ್ಲಿಕ್ಕೆ ಆಲ್ರೆಡಿ ವಿ ಗೇವ್ ಅ ಕಾಂಟ್ರವರ್ಷಿಯಲ್ ರೋಲ್ ಆಫ್ ಗವರ್ನರ್. ಸೊ ಈಗ ಬೇಕು ಅಂತ ನಾವು ವಾದ ಮಾಡಬೇಕು. ಏನಕ್ಕೆ ಅಂದ್ರೆ ಗವರ್ನರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಫೀಸ್. ಸೊ ನಾವು ಅದನ್ನ ಬೇಡ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಗವರ್ನರ್ ಅನ್ನೋ ಆಫೀಸನ್ನು ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡಿದ್ದು? ಗವರ್ನರ್ ಆಫೀಸ್ ಇಟ್ ವಾಸ್ ಬಾರೋಡ್ ಫ್ರಮ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಇಂದ ನಮಗೆ ಗವರ್ನರ್ ಅನ್ನೋ ಆಫೀಸ್ ಅನ್ನು ತಗೊಂಡು, ಬಟ್ ಅಪಾಯಿಂಟ್ಮೆಂಟ್ ಆಫ್ ದ ಗವರ್ನರ್ ಫ್ರಮ್ ದ ಸೆಂಟರ್ ಇಟ್ ವಾಸ್ ಬಾರೋಡ್ ಫ್ರಮ್ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಕೆನಡಾ ಕಾನ್ಸ್ಟಿಟ್ಯೂಷನ್ ಇಂದ ನಾವೇನ್ ಮಾಡ್ದೋ, ಸೊ ನಮಗೆ 1935 ಆಕ್ಟ್ ಮೂಲಕ ಏನಂತ ಹೇಳ್ತೀವಿ, ದೇರ್ ಶಾಲ್ ಬಿ ಎನ್ ಆಫೀಸ್ ಕಾಲ್ಡ್ ಗವರ್ನರ್ ಆಸ್ ಎನ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಹೌದಾ? ಬಟ್ ಈ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ಸೆಂಟರ್, ನಾಟ್ ಎಲೆಕ್ಟೆಡ್ ಆಫೀಸ್. ಸೊ ನಾವು ಎಲೆಕ್ಟೆಡ್ ಅನ್ನ ಸೆಲೆಕ್ಟ್ ಮಾಡಿಲ್ಲ. ಏನಕ್ಕೆ ಎಲೆಕ್ಟೆಡ್ ಅನ್ನ ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ದೇರ್ ವಿಲ್ ಬಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಚೀಫ್ ಮಿನಿಸ್ಟರ್ ಅಂಡ್ ಗವರ್ನರ್. ಸೊ ಅದಕ್ಕೋಸ್ಕರನೇ ಸೆಂಟರ್ ಇಂದ ಅಪಾಯಿಂಟ್ಮೆಂಟ್ ಅನ್ನೋದನ್ನ ನಾವು ಎಲ್ಲಿಂದ ತಗೊಂಡು, ಕೆನಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಫಸ್ಟ್ ಪಾಯಿಂಟ್, ಸೊ ಗವರ್ನರ್ ಆಕ್ಟ್ಸ್ ಆಸ್ ಅ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್. ಹೌದಾ? ದಟ್ ಮೀನ್ಸ್ ಗವರ್ನರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇದು, ಅಂಡ್ ಹಿ ಆಕ್ಟ್ಸ್ ಆಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್. ಹೌದಾ? ಸೊ ನಮಗೆ ಸೆಂಟರ್ ಮತ್ತು ಸ್ಟೇಟ್ಸ್ ನಡುವೆ ಒಂದು ಕನೆಕ್ಟಿಂಗ್ ಲಿಂಕ್ ಆಗಿ ವರ್ಕ್ ಆಗೋದು ಯಾರು? ಒಂದು ನಿಮಿಷ. ಓಕೆನಾ? ಸೊ ಗವರ್ನರ್ acts as the connecting link between center and states. So that is one part. We need governor office. Then adadmele, so whenever there is no control from the center, so ಇತ್ತೀಚೆಗೆ ಡಿ ಕೆ ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಸೊ ವಾಟ್ ಇಸ್ ದ ಸ್ಟೇಟ್ಮೆಂಟ್ ಹಿ ಹ್ಯಾಸ್ ಗಿವನ್? ವಿ ನೀಡ್ ಸಪರೇಟ್ ಫ್ರಮ್ ಇಂಡಿಯಾ. ಹೌದಲ್ಲ? ಸೊ ಇಂಥ ಆಕ್ಟಿವಿಟಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ಯಾರಿರ್ಬೇಕು? ಸೊ ಒಂದು ಸೆಂಟ್ರಲ್ ಮಾನಿಟರ್ ಇರ್ಲೇಬೇಕಲ್ಲ. ಸೊ ಇಲ್ಲಾಂದ್ರೆ ಏನಾಗ್ತಾ ಬರುತ್ತೆ? ಸಪರೇಟಿಸ್ಟ್ ಟೆಂಡೆನ್ಸಿಗಳು ಜಾಸ್ತಿ ಆಗ್ತಾ ಬರುತ್ತೆ. ಹೌದಾ? ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ವಿ ನೀಡ್ ಗವರ್ನರ್. ಹೌದಾ? ಅಂಡ್ ಗವರ್ನರ್ ಇಸ್ ನಾಟ್ ಅ ಸಿಂಪಲ್ ಏಜೆಂಟ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್. ಹಿ ಇಸ್ ಎನ್ ಎಕ್ಸ್ಪರ್ಟ್. ಹೌದಾ? ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪರ್ಟ್ ಇರ್ಬೋದು, ಪೊಲಿಟಿಕಲ್ ಎಕ್ಸ್ಪರ್ಟ್ ಇರ್ಬೋದು. ಸೊ ಇಂಥವ್ರನ್ನ ನಾವು ಗವರ್ನರ್ ಆಗಿ ಅಪಾಯಿಂಟ್ ಮಾಡಿದಾಗ ಏನ್ ಮಾಡ್ತಾ ಬರ್ತಾರೆ? ದೇ ವಿಲ್ ಗಿವ್ ಅಡ್ವೈಸ್ ಫಾರ್ ದ ಸ್ಟೇಟ್ ಗವರ್ನಮೆಂಟ್ ಅಂಡ್ ದ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಸೊ ಒಂದು ಎಕ್ಸ್ಪರ್ಟ್ ಒಪಿನಿಯನ್ಗಳು ನಮಗೆ ಸಿಗ್ತಾ ಬರುತ್ತೆ. ಹೌದಾ? ಸೊ ಅದಾದ್ಮೇಲೆ ಸೊ ಯಾವ್ದಾದ್ರು ಸೊ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಇನ್ ದ ಸ್ಟೇಟ್, ವೆದರ್ ಫ್ರಮ್ ದ ಗವರ್ನಮೆಂಟ್ ಇರ್ಬೋದು ಅಥವಾ ಫ್ರಮ್ ದ ಪೀಪಲ್ ಇರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಗೆ ಯಾರು ಇರಬೇಕು? ಗವರ್ನರ್. ಅಂಡ್ ವೆನ್ ಎವರ್ ದೇರ್ ಇಸ್ ಎನ್ ಹಂಗ್ ಅಸೆಂಬ್ಲಿ, ಸೊ ಅಥವಾ ಪ್ರೆಸಿಡೆಂಟ್ ರೂಲ್ ಇಂಪೋಸಿಷನ್ ಅಂತ ಟೈಪ್, ಅಥವಾ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಸ್ಟೇಟ್ ಗವರ್ನಮೆಂಟ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿ ನೀಡ್ ಆಫೀಸ್ ಕಾಲ್ಡ್ ಗವರ್ನರ್. ಹೌದಾ? ಸೊ ಸೆಂಟರ್ ಇಂದ ಯಾರಾದ್ರೂ ಒಬ್ರು ಮಾನಿಟರ್ ಮಾಡ್ಲಿಕ್ಕೆ ಬೇಕೇ ಬೇಕಲ್ಲ. ಸೊ ಫಾರ್ ಆಲ್ ದೀಸ್ ಪೊಸಿಷನ್ಸ್ ವಿ ನೀಡ್ ದ ಆಫೀಸ್ ಕಾಲ್ಡ್ ಗವರ್ನರ್. Yes. So emergency situation, whether it's in national emergency or the state emergency or the president rule. State emergency ಅಂತ ಹೇಳಲ್ಲ, breakdown of constitutional machinery ಅಂತ ಕರಿತೀವಿ ನಾವು. ಸೊ ಅಂತ ಟೈಮಲ್ಲೆಲ್ಲ ವಿ ನೀಡ್ ದ ಗವರ್ನರ್. ಹೌದಾ? ಸೊ ಅದಕ್ಕೋಸ್ಕರನೇ ವಿ ನೀಡ್ ಗವರ್ನರ್ ಆಸ್ ಅ ಆಫೀಸ್. ಅಂಡ್ ದೇರ್ ಆರ್ ಲಾಟ್ ಆಫ್ ಅಪಾಯಿಂಟ್ಮೆಂಟ್ಸ್ ವರ್ ಮೇಡ್ ಥ್ರೂ ಗವರ್ನರ್. ಸ್ಟೇಟ್ ಎಲೆಕ್ಷನ್ ಕಮಿಷನರ್, ಹೈಕೋರ್ಟ್ ಜಡ್ಜ್. ಹೌದಾ? ಸೊ ಇವೆಲ್ಲ ನಮಗೆ ಗವರ್ನರ್ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ವಿ ನೀಡ್ ದ ಆಫೀಸ್ ಕಾಲ್ಡ್ ಗವರ್ನರ್. ಸೊ ಇದನ್ನ ಯಾವ ರೀತಿ ನಾವು ರಿಫಾರ್ಮ್ಸ್ ಮಾಡ್ಬೋದು? ದೆನ್ ವಾಟ್ ಈಸ್ ಯುವರ್ ಕನ್ಕ್ಲೂಷನ್ ಅಂತ. ಸೊ ಕನ್ಕ್ಲೂಷನ್ ಅಂತ ಬಂದಾಗ ಯು ಹ್ಯಾವ್ ಟು ಗಿವ್ ಒಂದು ಫ್ಯೂಚರಿಸ್ಟಿಕ್, ಆಪ್ಟಿಮಿಸ್ಟಿಕ್ ಕನ್ಕ್ಲೂಷನ್ ನ ಕೊಡಬೇಕು. ಸೊ ಇದಕ್ಕೆ ನೀವು ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ಸ್.
ಫಾರ್ ಎಕ್ಸಾಂಪಲ್ ಸರ್ಕಾರಿಯಾ ಕಮಿಷನ್ ರಿಪೋರ್ಟ್. ಆಸ್ ಸರ್ಕಾರಿಯಾ ಕಮಿಷನ್ ರಿಪೋರ್ಟ್ ಸೇಸ್, ದ ಗವರ್ನರ್ ಅಪಾಯಿಂಟ್ಮೆಂಟ್ ಯಾವ ರೀತಿ ಇರಬೇಕು ಅಂತ ಕೆಲವೊಂದು ಕಂಡೀಷನ್ಗಳನ್ನು ಕೊಟ್ಟಿದೆ. ದ ಗವರ್ನರ್ ಶುಡ್ ಬಿ ಔಟ್ಸೈಡ್ ಫ್ರಮ್ ದ ಸ್ಟೇಟ್, ಹೌದಾ? ಅಂಡ್ ಬಿಫೋರ್ ಅಪಾಯಿಂಟಿಂಗ್ ಅ ಗವರ್ನರ್, ದ ಸೆಂಟ್ರಲ್ ಗವರ್ಮೆಂಟ್ ಮಸ್ಟ್ ಕನ್ಸಲ್ಟ್ ವಿತ್ ಅ ಸ್ಟೇಟ್ ಗವರ್ಮೆಂಟ್ ಆರ್ ಚೀಫ್ ಮಿನಿಸ್ಟರ್, ಹೌದಾ? ಈ ರೀತಿ ಕೆಲವೊಂದು ಪಾಲಿಸಿಗಳನ್ನು ಏನ್ ಮಾಡ್ತಾ ಬರಬೇಕು, ಗವರ್ನರ್ ಅಲ್ಲಿ ನಾವೇನ್ ಮಾಡ್ತಾ ಬರಬೇಕು, ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬರಬೇಕು. ಸೊ ಈ ರೀತಿ ನೀವು ಒಂದು ಫ್ಯೂಚರಿಸ್ಟಿಕ್ ಅಥವಾ ಆಪ್ಟಿಮಿಸ್ಟಿಕ್ ಕನ್ಕ್ಲೂಷನ್ ಅನ್ನು ಕೊಡಲೇಬೇಕು. ಅದನ್ನ ಬಿಟ್ಟು ಅಬಾಲಿಷನ್ ಆಫ್ ಆಫೀಸ್ ಆಫ್ ಗವರ್ನರ್ ಇಸ್ ನೆಸೆಸರಿ ಫಾರ್ ಇಂಡಿಯಾ ಅಂತ ಔಟ್ರೈಟ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಗಳನ್ನ ಯಾವತ್ತೂ ಕೊಡ್ಲಿಕ್ಕೆ ಹೋಗ್ಬೇಕು. ಯಾವುದೇ ಸ್ಟೇಟ್ಮೆಂಟ್ ಆಗಲಿ, ಯಾವುದೇ ಕ್ವಶನ್ ಆಗಲಿ, ಸೊ ಗಿವ್ ದ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ಸ್, ನಾಟ್ ಯುವರ್ ಒಪಿನಿಯನ್ಸ್. ಫಾರ್ ಎಕ್ಸಾಂಪಲ್, ಸೊ ಒಂದ್ಸಲ ಏನಾಗಿತ್ತು, ದ ಪ್ರಾಸ್ಟಿಟ್ಯೂಷನ್ ಇಂಡಿಯಾ ಶುಡ್ ಬಿ ಲೀಗಲೈಸ್ಡ್ ಆರ್ ನಾಟ್ ಅಂತ ಕ್ವಶನ್. The prostitution in India should be legalized or not. So ಏನ್ ಮಾಡಬೇಕು, there will be multiple opinion, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ನಿಮ್ಮ ಒಪಿನಿಯನ್ಗಿಂತ ಎಕ್ಸ್ಪರ್ಟ್ ಒಪಿನಿಯನ್ಗಳನ್ನ ನೀವು ಕೊಡಬೇಕು. ಸೊ ನಮ್ಮ ಒಪಿನಿಯನ್ ಕೊಟ್ಟರೆ ಏನಾಗ್ತಾ ಬರುತ್ತೆ, ಅವ್ರ ಒಪಿನಿಯನ್ ನಮ್ಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ಯು ಹ್ಯಾವ್ ಟು ಗಿವ್ ಸೊ ಒಂದು ಪ್ರಾಪರ್ ಒಪಿನಿಯನ್, ಎಕ್ಸ್ಪರ್ಟ್ ಒಪಿನಿಯನ್ಗಳನ್ನ ಕೊಡ್ತಾರೆ. ಅಂಡ್ ಎರಡು ಕಡೆನೂ ನೀವು ಆರ್ಗ್ಯೂ ಮಾಡಬೇಕು. ದೇರ್ ಆರ್ ಎಕ್ಸ್ಪರ್ಟ್ ಆರ್ಗ್ಯುಮೆಂಟ್ಸ್ ಇನ್ ಒನ್ ಸೈಡ್ ಅಂಡ್ ದ ಅದರ್ ಸೈಡ್ ಆಸ್ ವೆಲ್. ಸೊ ಅದನ್ನ ಬಿಟ್ಟು ಬರೀ ಒಂದೇ ಸೈಡ್ ಮಾಡ್ತಾ ಹೋದಾಗಲೂ ಕೂಡ ನಿಮ್ಗೆ ಏನಾಗ್ತಾ ಬರುತ್ತೆ, ನಿಮ್ಮ ವ್ಯೂ ಏನಿರುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಡೋಂಟ್ ಅಲೋ ದೆಮ್ ಟು ಜಡ್ಜ್ ಯುವರ್ ವ್ಯೂಸ್ ಅಂತ. ಸೊ ನಿಮ್ಮ ವ್ಯೂಸ್ ಅನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಲೇಬೇಕು. ಸೊ ಜಸ್ಟ್ ಗಿವ್ ಅ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್, there is modern history one question. There is a striking similarities between Curzon and Nehru. So Lord Curzon, the Indian Governor General, and Jawaharlal Nehru. So there is a striking difference and similarities. Sorry, striking similarities between Curzon and Nehru. So ಏನು similarities? So ಏನು ಬರೀತೀರಿ similarities ಅಂದ್ರೆ? ಸೊ ಕರ್ಜನ್ ಪಾಲಿಸಿಗಳು ಗೊತ್ತಲ್ಲ, ಮಾಡರ್ನ್ ಹಿಸ್ಟ್ರಿ ಮುಗ್ದಿದೆಯಲ್ಲ. ಸೊ ಏನ್ ಕರ್ಜನ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಕರೆಕ್ಟಾ ಸುಳ್ಳ? ಯಾರು ಸುಳ್ಳು ಅಂದಿದ್ದು? ಸಂತೋಷಿ ನೀನ? ಏನಕ್ಕೆ ಸುಳ್ಳು? ಬೆಂಗಾಲ್ ಡಿವಿಷನ್ ಮಾಡ್ದಂತ. ಇಟ್ ವಾಸ್ ದ ಲಾಸ್ಟ್ ಆಕ್ಟ್ ಬೈ ಗವರ್ನರ್ ಜನರಲ್ ಕರ್ಜನ್ 1905 ಅಲ್ಲಿ. ಬಟ್ ಅದಕ್ಕೂ ಮುಂಚೆ ಮಾಡಿದ್ದು, ಹಿ ಎಸ್ಟಾಬ್ಲಿಷ್ಡ್ 12 ಡಿಪಾರ್ಟ್ಮೆಂಟ್ಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಟ್. ಯಾರು ಗವರ್ನರ್ ಜನರಲ್ ಮಾಡಿಲ್ಲ. ಅಂಡ್ ಹಿ ಎಸ್ಟಾಬ್ಲಿಷ್ಡ್ ಪೂಸಾ, ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್. ಹಿ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ ಕಮಿಷನ್. ಹಿ ಗೇವ್ ಅ ಲಾಟ್ ಆಫ್ ಫಂಡಿಂಗ್ ಫಾರ್ ದ ಇರಿಗೇಷನ್ ಅಂಡ್ ಅಗ್ರಿಕಲ್ಚರ್. ಯಾರು ಕೊಟ್ಟಿದ್ದು? There is no single governor general who made a efficient administrative reforms than Curzon. And he always worked towards the Indian culture and values. Indian culture ಮತ್ತೆ ವ್ಯಾಲ್ಯೂಗಳ ಬಗ್ಗೆ he used to respect every time. ಗೊತ್ತಾ? Curzon gave the statement, India is a university where no one can graduate in his lifetime ಅಂತ. ಸೊ ಇಂಡಿಯಾ ಅನ್ನೋದು ಒಂದು ದೊಡ್ಡ ಯೂನಿವರ್ಸಿಟಿ, ಅದರಲ್ಲಿ ಯಾವುದೇ ವ್ಯಕ್ತಿ ಕೂಡ ಅವನ ಲೈಫ್ ಟೈಮಲ್ಲಿ ಗ್ರಾಜುಯೇಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. Who gave that statement? The Curzon himself. But at last Curzon has two powers. ಹೌದಾ? two terms. ಫಸ್ಟ್ ಟರ್ಮ್ ಅಲ್ಲಿ he was very reformative in his approach. ಸೊ ಆ ರಿಫಾರ್ಮ್ಸ್ಗಳೆಲ್ಲ ಯಾವಾಗ ಅವನಿಗೆ ಬ್ಯಾಕ್ ಫೈರ್ ಆಗ್ತಾ ಬರ್ತದೆ, he became more communal in his approach. ಅರ್ಥ ಆಯ್ತಲ್ಲ? ಸೊ ಅದೇ ರೀತಿ ಯಾವ ರೀತಿ ಸಿಮಿಲಾರಿಟೀಸ್ ಬಿಟ್ವೀನ್ ನೆಹರು ಅಂಡ್ ಕರ್ಜನ್ ಅಂದ್ರೆ, ಸೊ ನೆಹರು ವರ್ಕ್ ಫಾರ್ ದ ಕಲ್ಚರಲ್ ಅಪ್ಲಿಫ್ಟ್ಮೆಂಟ್ ಆಫ್ ಇಂಡಿಯಾ. ಹಿ ರೋಟ್ ಡಿಸ್ಕವರಿ ಆಫ್ ಇಂಡಿಯಾ. ಸೊ ಅದೇ ರೀತಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದು ದಟ್ ಈಸ್ ಕರ್ಜನ್. ಹೌದಾ? ಸೊ ಅಂಡ್ ದ ಪೂಸಾ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಎಸ್ಟಾಬ್ಲಿಷ್ ಬೈ ಕರ್ಜನ್. ಅಂಡ್ ಫಸ್ಟ್ 5-year ಪ್ಲಾನ್ ಆಫ್ ನೆಹರು ಯಾವ್ದು ಕೊಟ್ಟಿದ್ದು? ಫಾರ್ ಅಗ್ರಿಕಲ್ಚರ್. ಹೌದಾ? ಅಂಡ್ ದೇರ್ ಇಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. Curzon worked for the industrial development. That's why he established so many engineering colleges in India. Second 5-year plan, industry. Howdala? And Curzon is responsible for the division of Bengal, and Nehru is responsible for the division of. So ಈ ರೀತಿ ಬರೀಬೇಕಾದ್ರೆ ನೀವೇನ್ ಮಾಡಬೇಕು? Some expert believe that Nehru is responsible for division of India and Pakistan. Not my opinion. Some expert opinion. ಸೊ ನನ್ನ ಒಪಿನಿಯನ್ ರೀತಿ ನೀವು ಬರ್ದಾಗ ಏನಾಗ್ತಾ ಬರುತ್ತೆ, ಅವ್ರ ಒಪಿನಿಯನ್. ಯಾರು ಎಕ್ಸ್ಪರ್ಟ್ ನೆನಪಿಲ್ಲ ಅಂದ್ರೂ ಕೂಡ ಸಮ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್, ಸಮ್ ಹಿಸ್ಟಾರಿಕಲ್ ಎಕ್ಸ್ಪರ್ಟ್ಸ್, ಸಮ್ ಹಿಸ್ಟೋರಿಯನ್, ಈ ರೀತಿನಾದ್ರೂ ಬರೀರಿ. ಸೊ ನನ್ನ ಒಪಿನಿಯನ್ ರೀತಿ ಬರೀಲಿಕ್ಕೆ ಹೋಗ್ಬಾರ್ದು, ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಹೋಗ್ಬಾರ್ದು. ಇಟ್ಸ್ ಎನ್ ಒಪಿನಿಯನ್ ಆಫ್ ದ ಎಕ್ಸ್ಪರ್ಟ್ಸ್,
which believes that Nehru and Jinnah is responsible for the division of or partition of India. Some expert or some historians believe, some school of thought believes. So ಈ ರೀತಿ ವರ್ಡ್ಗಳನ್ನು ಮೆನ್ಷನ್ ಮಾಡಬೇಕು. These words have a very much impact on the answer writing. ಸೊ ನೀವೇನ್ ಮಾಡ್ತೀರಾ, ನಮ್ಮ ವರ್ಡ್ಸ್ ಬಿಡಿ ಇವೆಲ್ಲ ಏನು ಸಣ್ಣ ಸಣ್ಣ ವರ್ಡ್ಸ್ಗಳು ಅಂತ ಬರೆದ್ಬಿಡ್ತೀವಿ, ಬಟ್ ದೀಸ್ ಆರ್ ದ ವರ್ಡ್ಸ್ ವಿಚ್ ಆರ್ ನೀಡೆಡ್ ಫಾರ್ ದ ಆನ್ಸರ್ ರೈಟಿಂಗ್. ಸಮ್ ಸ್ಕೂಲ್ ಆಫ್ ಥಾಟ್, ಸೊ ಅಕಾರ್ಡಿಂಗ್ ಟು ಸಮ್ ಹಿಸ್ಟೋರಿಯನ್, ಇಫ್ ಯು ಡೋಂಟ್ ನೋ ದ ಹಿಸ್ಟೋರಿಯನ್ ಆಲ್ಸೋ, ಅಕಾರ್ಡಿಂಗ್ ಟು ಸಮ್ ರಿಫಾರ್ಮ್, ಅಕಾರ್ಡಿಂಗ್ ಟು ಸಮ್ ರಿಸೋರ್ಸ್. ಸೊ ನಿಮಗೆ ರಿಸೋರ್ಸ್ ನೆನಪಿದ್ರೆ ರಿಸೋರ್ಸ್ ಅನ್ನ ಬರೀರಿ, ರಿಫಾರ್ಮ್ ನೆನಪಿದ್ರೆ ರಿಫಾರ್ಮ್ ಅನ್ನ ಬರೀರಿ, ಕಮಿಟಿ ನೆನಪಿದ್ರೆ ಕಮಿಟಿ ಬರೀರಿ. ನೆನಪಿಲ್ವಾ? ಅಕಾರ್ಡಿಂಗ್ ಟು ಕಮಿಟಿ, ಸೊ ಅಪಾಯಿಂಟೆಡ್ ಬೈ ದ ಇಂಡಿಯನ್ ಗವರ್ನಮೆಂಟ್. ಸೊ ಈ ರೀತಿ ಬರೀಬೇಕು. ಅರ್ಥ ಆಯ್ತಲ್ಲ? ಸೊ ಇದು, ಸೊ ನಾವು ಕ್ವಶನ್ಗಳಿಗೆ ಡೈರೆಕ್ಟ್ ಹೋಗೋಣ ಈಗ. So first question, constitutionally guaranteed judicial independence is a prerequisite of democracy. Comment. The constitutional guaranteed judicial independence is a prerequisite of democracy. ಏನು ಕೇಳಿದ್ರೆ ಕಮೆಂಟ್. ಎಷ್ಟು ಪಾರ್ಟ್ ಐತೆ ಕ್ವಶನ್ ಅಲ್ಲಿ? ಸೊ ಐ ಸೆಡ್ 2 parts. ಸೊ ಒಂದು ವರ್ಟಿಕಲ್ ಡಿವಿಷನ್, ಇನ್ನೊಂದು ಹಾರಿಜಾಂಟಲ್ ಡಿವಿಷನ್. ಹೌದಾ? ವರ್ಟಿಕಲ್ ಡಿವಿಷನ್ ನಾವು ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಬರಿತೀವಿ. ಸೊ ವಾಟ್ ಈಸ್ ದ ಹಾರಿಜಾಂಟಲ್ ಡಿವಿಷನ್? ದ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟೆಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಅ ಪ್ರೀ ರಿಕ್ವಿಸಿಟ್ ಆಫ್ ಡೆಮೋಕ್ರಸಿ. ಕಮೆಂಟ್ ಅಂತ. ಸೊ ಇಲ್ಲಿ ನಮಗೆ ಮಲ್ಟಿಪಲ್ ಪಾರ್ಟ್ಗಳನ್ನ ಕೇಳಿಲ್ಲ, ಒಂದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂಡ್ ಕಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಸ್ಟೇಟ್ಮೆಂಟ್ ಗಿವನ್ ಬೈ ಸಮ್ ಎಕ್ಸ್ಪರ್ಟ್. ಸೊ ಈ ಸ್ಟೇಟ್ಮೆಂಟ್ ಮೇಲೆ ನೀವೇನ್ ಮಾಡಬೇಕು? ಕಮೆಂಟ್ ಅನ್ನ ಮಾಡಬೇಕು. ಹೌದಾ? ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇದ್ರೆ ಮಾತ್ರ ನಮಗೆ ಡೆಮೋಕ್ರಸಿ ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ, ಅದಿಲ್ಲ ಅಂದ್ರೂ ಡೆಮೋಕ್ರಸಿ ವರ್ಕ್ ಆಗುತ್ತಾ? ದಟ್ ಈಸ್ ದ ಕ್ವಶನ್. ಅಂದ್ರೆ ನಮಗೆ ಸಂವಿಧಾನಾತ್ಮಕವಾಗಿ ಏನಿರಬೇಕು, ಒಂದು ಗ್ಯಾರಂಟಿ ಇರಬೇಕು ಜುಡಿಷಿಯರಿ ಇಂಡಿಪೆಂಡೆನ್ಸ್ ಅಂತ. ಇಲ್ಲ ಅಂದ್ರೆ ಏನಾಗ್ತಾ ಬರುತ್ತೆ, ದೇರ್ ವಿಲ್ ಬಿ ಪ್ರಾಬ್ಲಮ್ ಅಂತ. ಸೊ ಇದರಲ್ಲಿ ನಮಗಿರೋದು ಒಂದೇ ಪಾರ್ಟ್. ಹಾರಿಜಾಂಟಲ್ ಡಿವಿಷನ್ ಅಂತ ಬಂದ್ರೆ ದೇರ್ ಇಸ್ ಓನ್ಲಿ ಒನ್ ಪಾರ್ಟ್. So they gave a statement and we have to comment on it. So do we need a constitutional guaranteed judicial independence which helps in democracy, or do we not need? So ಇವೆರಡು the basic question ಅಲ್ಲ. ಸೊ ಇದರಲ್ಲಿ ಒಂದೇ ಪಾರ್ಟ್. ಸೊ ಯಾವ ರೀತಿ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಹೆಲ್ಪ್ಸ್ ಇನ್ ದ ಡೆಮೋಕ್ರಸಿ? ಸೊ ಯಾವ ರೀತಿ? ಸೊ ಇದನ್ನ ನೀವು ಇಂಟ್ರೊಡಕ್ಷನ್ ಬರಿಬೇಕಾದ್ರೆ ಯಾವ ರೀತಿ ಬರಬೇಕು, ಸೊ ಬಾಡಿ ಯಾವ ರೀತಿ ಬರಬೇಕು, ಕನ್ಕ್ಲೂಷನ್ ಯಾವ ರೀತಿ ಬರಬೇಕು. ಸೊ ಒಂದು ಕ್ವಶನ್ ನ ಓದಿದ ತಕ್ಷಣ ನೀವು ಒಂದು 30 seconds ತಗೊಂಡು ಆ 30 seconds ಆ ಕ್ವಶನ್ ಮೇಲೆ ಯು ಹ್ಯಾವ್ ಟು ಥಿಂಕ್. ಸೊ ಈ ಕ್ವಶನ್ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಇಂದ. ಸೊ ಐ ವಿಲ್ ಗಿವ್ ದ 1 minute ಟೈಮ್. ನೀವು ಅದಕ್ಕೆ ಇಂಟ್ರೊಡಕ್ಷನ್ ಬಾಡಿ ಕನ್ಕ್ಲೂಷನ್ ಅಂತ ಏನೇನು ಬರೀಬೇಕು ಬರೀರಿ ವಿದಿನ್ 1 minute. ನಾನು ಏನ್ ಬರೀಬೇಕು ಅಂತ ಅನ್ಕೋತೀನಿ, ಬ್ರೈನ್ ಸ್ಟಾರ್ಮ್. ಓಕೆನಾ? ಸೊ ಇಲ್ಲಿ the constitutionally guaranteed judicial independence is a prerequisite of democracy. Comment ಅಂತ ಕೇಳಿದಾಗ you have to introduce with the basic information. ಸೊ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ಏನು? ಸೊ ಆರ್ಟಿಕಲ್ ಗೊತ್ತಾ, ಆರ್ ಪಾರ್ಟ್ ಗೊತ್ತಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಸುಪ್ರೀಂ ಕೋರ್ಟ್ ಬಗ್ಗೆ ಡೀಲ್ ಮಾಡೋಂಥದ್ದು. ಸೊ ಯಾವ ಪಾರ್ಟ್ ಡೀಲ್ ಮಾಡುತ್ತೆ, ಯಾವ ಆರ್ಟಿಕಲ್ ಡೀಲ್ ಮಾಡುತ್ತೆ ಅಂದ್ರೆ ಆರ್ಟಿಕಲ್ 124 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನ್ ಹೇಳುತ್ತೆ ಆರ್ಟಿಕಲ್ 124? ಇಟ್ ಟೆಲ್ಸ್ ಅಬೌಟ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಟು ದ ಹೈಯರ್ ಜುಡಿಷಿಯರಿ ಆರ್ ಸುಪ್ರೀಂ ಕೋರ್ಟ್. ಹೌದಾ? ಆರ್ಟಿಕಲ್ 124 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ tells about the appointment of judges for the higher judiciary, supreme court ke. Correct? illa andre there are some constitutionally guaranteed judicial independence. illa andre ನೀವು ಇನ್ನೊಂದು ಬರೆಯಬಹುದು, Montesquieu principle. There is a Montesquieu principle which says the main 3 organs of the democracy. ಯಾವುದು main 3 organs of the democracy? Legislative, executive and judiciary. All 3 should act separately. ಇದನ್ನು ಏನಂತ ಕರೀತಾರೆ? ಸಪರೇಷನ್ ಆಫ್ ಪವರ್. ಸಪರೇಷನ್ ಆಫ್ ಪವರ್ ಮೆನ್ಷನ್ಸ್ ದಟ್ ಆಲ್ 3 organs of the democracy should work independently. ಕರೆಕ್ಟಾ? ಸೊ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯಲ್
ಈ ಮೂರು ಆರ್ಗನ್ಗಳು ನಾವೇನಾಗಬೇಕು, ಸಪರೇಟ್ ಆಗಿ ವರ್ಕ್ ಆಗಬೇಕು. ಆಗ್ಲೇನೆ ಡೆಮೋಕ್ರಸಿ ಏನಾಗುತ್ತೆ, ಥ್ರೈವ್ ಆಗ್ಲಿಕ್ಕೆ ಸಾಧ್ಯ. ದಿಸ್ ಇಸ್ ಗಿವನ್ ಬೈ ಮಾಂಟೆಸ್ಕ್ಯೂ ಪ್ರಿನ್ಸಿಪಲ್. ಮಾಂಟೆಸ್ಕ್ಯೂ he gave the separation of power theory. ಈ ಸಪರೇಷನ್ ಆಫ್ ಪವರ್ ಥಿಯರಿ ಪ್ರಕಾರ ದ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆದಾಗ ಮಾತ್ರ ಡೆಮೋಕ್ರಸಿ ಏನಾಗುತ್ತೆ, ಥ್ರೈವ್ ಆಗುತ್ತೆ. ದಿಸ್ ಇಸ್ ಒನ್ ಪಾರ್ಟ್. ಅಂಡ್ ನಮಗೆ ಎಂಟೈರ್ ಕ್ವಶನ್ ಅಲ್ಲಿ ದೇ ಡಿಂಟ್ ಆಸ್ಕ್ ಅಬೌಟ್ ಮಲ್ಟಿಪಲ್ ಪಾರ್ಟ್ಸ್, ಓನ್ಲಿ ಒಂದೇ ಪಾರ್ಟ್ ಕೇಳೋರು. ಆಗ ನೀವೇನ್ ಮಾಡ್ತಾ ಬನ್ನಿ, ಯು ಆಡ್ ವ್ಯಾಲ್ಯೂ ಅಡಿಷನ್. ಸೊ ವ್ಯಾಲ್ಯೂ ಅಡಿಷನ್ ಅನ್ನ ಆಡ್ ಮಾಡಿ. ಸೊ ವಾಟ್ ಇಸ್ ಅನ್ ವ್ಯಾಲ್ಯೂ ಅಡಿಷನ್? ವ್ಯಾಲ್ಯೂ ಅಡಿಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್. ಸೊ ಜುಡಿಷಿಯರಿ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷನ್ ಎಲ್ಲೆಲ್ಲಿ ಮೆನ್ಷನ್ ಮಾಡಿದೆ, ಸೊ ಇದನ್ನ ಮೆನ್ಷನ್ ಮಾಡ್ಬೋದಲ್ವಾ? ಫಾರ್ ಎಕ್ಸಾಂಪಲ್, ಸೊ ಒಂದು ಫ್ಲೋ ಚಾರ್ಟ್ ಅನ್ನ ಹಾಕಿ, ಆರ್ಟಿಕಲ್ 50. ವಾಟ್ ಆರ್ಟಿಕಲ್ 50 ಮೆನ್ಷನ್ಸ್? Article 50 of the Indian Constitution, which was mentioned in Part 4 of the Indian Constitution, there should be separation of judiciary from the executive. Howda? Article 50 ಏನು ಹೇಳುತ್ತೆ? Separation of judiciary from the judiciary and executive. Correct? And there is the appointment process. Appointment process ಅದು ಕೂಡ ಇಂಡಿಪೆಂಡೆಂಟ್ ಇದೆಯಾ? ಆರ್ಟಿಕಲ್ 124 ಏನಂತ ಮೆನ್ಷನ್ ಮಾಡುತ್ತೆ? ದ ಜಡ್ಜಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಂಡ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ನಾಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಡ್ವೈಸ್ ಮೂಲಕ ಏನ್ ಮಾಡ್ತಾ ಬರ್ತಾರೆ, ನಾವು ಜಡ್ಜ್ಗಳನ್ನ ಅಪಾಯಿಂಟ್ ಮಾಡ್ತೀವಿ. ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕನ್ಸಲ್ಟೇಷನ್ ಅನ್ನ ನಾವೇನ್ ಮಾಡಿದೀವಿ, ಕೊಲಿಜಿಯಂ ಪ್ರೊಸೆಸ್ ಆಗಿ ಕನ್ವರ್ಟ್ ಮಾಡ್ತಾ ಬಂದಿದ್ದೀವಿ. ಹೌದಾ? ಸೊ ಅಂದ್ರೆ ಇಲ್ಲಿ ಕೊಲಿಜಿಯಂ ಪ್ರೊಸೆಸ್ ಇಸ್ ನಾಟ್ ಅಂಡರ್ ದ ಪರ್ವ್ಯೂ ಆಫ್ ಸೆಂಟ್ರಲ್ ಗವರ್ನಮೆಂಟ್. So that means judiciary can appoint the judges themselves. Constitutionally guaranteed judicial independence. And there is a removal process. Removal. Other than president, the most difficult removal process is Supreme Court judges and High Court judges. They both have the same. ಹೌದಲ್ಲ? ಸೊ ಅದೇ ರೀತಿ ನಮಗೆ ಎಲೆಕ್ಷನ್ ಕಮಿಷನರ್ ಅವರೆಲ್ಲ ಅಲ್ಲೇ ಬರ್ತಾರೆ. ಸೊ ಇದು ಕೂಡ ಯಾವ ರೀತಿ ಆಗ್ತಾ ಬರುತ್ತೆ, ವಿತ್ ದ ಹೆಲ್ಪ್ ಆಫ್ ಪಾರ್ಲಿಮೆಂಟ್, ವಿತ್ 2/3 ಮೆಜಾರಿಟಿ ಆಫ್ ದ ಪ್ರೆಸೆಂಟ್ ಅಂಡ್ ವೋಟಿಂಗ್. ಸೊ ಆಗಿದ್ದಾಗ ಮಾತ್ರ ಸ್ಪೆಷಲ್ ಮೆಜಾರಿಟಿಯ ಮೂಲಕ ಮಾತ್ರ ನಾವು ರಿಮೂವಲ್ ನ ಮಾಡ್ತಾ ಇದೀವಿ. ಸೊ ಇಲ್ಲಿ ಜಡ್ಜಸ್ ಅನ್ನು ನಾವು ಯಾವುದೇ ಎಕ್ಸಿಕ್ಯೂಟಿವ್ ಆಗಲಿ ಲೆಜಿಸ್ಲೇಟಿವ್ ಆಗಲಿ ತನಗೆ ಇಷ್ಟ ಬಂದಾಗ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕಂದ್ರೆ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿದೆ ರಿಮೂವಲ್ ಪ್ರೊಸೆಸ್ ಯಾವ ರೀತಿ ಇರಬೇಕು ಅಂತ. ಹೌದಾ? ನೆಕ್ಸ್ಟ್ ದೇರ್ ಇಸ್ ಫಂಡಿಂಗ್. ಫಂಡ್, ಸ್ಯಾಲರಿ and the pensions and the administrative fund, everything comes from the consolidated fund of India, and it is not voted. ಹೌದಲ್ಲ? ಇಟ್ ಇಸ್ ನಾಟ್ voted, charged expenditure under ಅಲ್ಲಿ ನಮಗೆ ಬರುತ್ತೆ. ದಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಹೌದಾ? ದೆನ್ ದೇರ್ ಇಸ್ ಕೋರ್ಟ್ ಆಫ್ ರೆಕಾರ್ಡ್. So what does court of record says? So whatever the judgment or the discussion happens in the Supreme Court, it can be recorded for their convenience. Howdala? So avru next, and there is one more thing called contempt of court. Contempt of court. So whoever questions the authority of the court without valid evidence, they can be punished by the court itself. Correct? ಸೊ ಯಾರ್ಯಾರು ಕೋರ್ಟ್ ನ ಅಥಾರಿಟಿಯನ್ನ ವಿತೌಟ್ ಎವಿಡೆನ್ಸ್ ಕ್ವಶನ್ ಮಾಡ್ತಾರೆ ಅವ್ರನ್ನೆಲ್ಲ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಮೂಲಕ ಏನ್ ಮಾಡ್ತಾ ಬರ್ಬೋದು, ಪನಿಷ್ ಮಾಡ್ಬೋದು. ದಿಸ್ ಇಸ್ ದ ಪವರ್. ಸೊ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ದಟ್ ಇಸ್ ಡಿಫರೆಂಟ್. ಪಾರ್ಲಿಮೆಂಟ್ ದಟ್ ಇಸ್ ಇನ್ ಪಾರ್ಲಿಮೆಂಟ್ ಆಲ್ಸೋ ದ ಕಂಡಕ್ಟ್ ಆಫ್ the conduct of the courts cannot be discussed in the parliament except in the removal process. This is also independence given to the judges. ಹೌದಲ್ಲ? ಇಷ್ಟು ಇಂಡಿಪೆಂಡೆನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ. ಕರೆಕ್ಟ್ ಅಲ್ಲ? ಸೊ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ಸ್ ಅರೌಂಡ್ 7 to 8 ಇಂಡಿಪೆಂಡೆನ್ಸ್ ಪ್ರೊಸೆಸ್ ಫಾರ್ ದ ಜಡ್ಜಸ್. ಸೊ ಇಷ್ಟಾದ್ಮೇಲೆ ಹೌ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಹೆಲ್ಪ್ಸ್ ಇನ್ ದ ಡೆಮೋಕ್ರಸಿ. ಸೊ ಯಾವ ರೀತಿ ಹೆಲ್ಪ್ ಮಾಡ್ತಾ ಬರುತ್ತೆ ಅಂತ. ಸೊ ಯಾವ ರೀತಿ ಹೆಲ್ಪ್ ಮಾಡ್ತಾ ಬರುತ್ತೆ ಅಂದ್ರೆ, ದ ಫಸ್ಟ್ ಥಿಂಗ್ ಇಸ್ ಚೆಕ್ ಅಂಡ್ ಬ್ಯಾಲೆನ್ಸಸ್ ಅಂತ. ದ ಚೆಕ್ ಅಂಡ್ ಬ್ಯಾಲೆನ್ಸಸ್. ಸೊ ಏನ್ ಚೆಕ್ ಅಂಡ್ ಬ್ಯಾಲೆನ್ಸಸ್ ಅಂದ್ರೆ, ಸೊ ಯಾವಾಗ ಲೆಜಿಸ್ಲೇಟಿವ್ ಅಥವಾ ಎಕ್ಸಿಕ್ಯೂಟಿವ್ ತನ್ನ ಹದ್ದು ಮೀರಿ ಕೆಲಸ ಮಾಡ್ತಾ ಇರ್ತಾರೆ, ತನ್ನ ಪರಿಧಿಯನ್ನ ಮೀರಿ ಕೆಲಸ ಮಾಡ್ತಾ ಇರ್ತಾರೆ, ಅಂತ ಟೈಮಲ್ಲಿ ಏನ್ ಮಾಡುತ್ತೆ,
the court questions the executive or legislative. For example, ಇತ್ತೀಚೆಗೆ ನಮಗೆ ಚಂಡೀಗಢ ಮೇಯರ್ ಎಲೆಕ್ಷನ್ ಆಯಿತು. ಚಂಡೀಗಢ ಮೇಯರ್ ಎಲೆಕ್ಷನ್ ಹೌದಲ್ಲ. ಸೊ ಮೋಸ್ಟ್ ಗೊತ್ತಿಲ್ಲ ಅದು ನ್ಯೂಸ್, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಪಾಪ ಹಾಕ್ಕೊಂಡವನ್ನ. ಕರೆಕ್ಟ್ ತಾನೆ? ನೋಡಿದ್ದೀರಾ? ಸೊ ಚಂಡೀಗಢ ಮೇಯರ್ ಎಲೆಕ್ಷನಲ್ಲಿ, ಸೊ ಈ ಮೇಯರ್ ಎಲೆಕ್ಷನಲ್ಲಿ ದ ಸುಪ್ರೀಂ ಕೋರ್ಟ್ ಏನು ಮಾಡ್ತು? ದ ಎಫೆಕ್ಟಿವ್ ಆಕ್ಷನ್ ಅಗೇನ್ಸ್ಟ್ ದ ಮೇಯರ್ ಶುಡ್ ಬಿ ಟೇಕನ್ ಅಂಡ್ ಅವ್ರು ಏನು ಮಾಡಿದ್ರು? ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ತೆಗೆದು ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಅನ್ನ ಮೇಯರ್ ಆಗಿ ಸೆಲೆಕ್ಟ್ ಮಾಡಿದ್ರ. ಸೊ ಚೆಕ್ ಅಂಡ್ ಬ್ಯಾಲೆನ್ಸಸ್ ಅಂಡ್ ದೇರ್ ಇಸ್ ಇತ್ತೀಚೆಗೆ ಬಂದಿರುವಂತ ಜಡ್ಜ್ಮೆಂಟ್, ಎಲೆಕ್ಟ್ರಲ್ ಬಾಂಡ್ಸ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ನೇಚರ್. ಹೌದಾ? ಏನಕ್ಕೆ? ಬಿಕಾಸ್ ದೇರ್ ಇಸ್ ನೋ ರೈಟ್ ಟು ಇನ್ಫಾರ್ಮೇಶನ್ ಫಾರ್ ದ ಪೀಪಲ್. ಹೌದಲ್ಲ? ರೈಟ್ ಟು ಇನ್ಫಾರ್ಮೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡ್ ಇಟ್ ಇಸ್ ನಾಟ್ ಗಿವನ್ ಇನ್ ದ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್. ಸೊ ಅದಕ್ಕೋಸ್ಕರ ಎಲೆಕ್ಟ್ರಲ್ ಬಾಂಡ್ಸ್ ಇಸ್ ಅನ್ ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಯಾರು ಮೆನ್ಷನ್ ಮಾಡಿದ್ದು? ಸುಪ್ರೀಂ ಕೋರ್ಟ್. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಯಾವ್ದಾದ್ರು ಒಂದು ಪಾರ್ಟಿ ಜೊತೆ ಏನಾದ್ರು ಇಂಡಿಪೆಂಡೆಂಟ್ ಇದು ಅಲೈನ್ ಆಗೋಗಿದ್ರೆ ಏನಾಗ್ತಾ ಬರ್ತಿತ್ತು? ಸೊ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನಮಗೆ ಈ ರೀತಿ ಜಜ್ಮೆಂಟ್ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಲ್ಲ. ಸೊ ಅದೇ ರೀತಿ ದರ್ ಇಸ್ ಕೇಶವಾನಂದ ಭಾರತಿ ಕೇಸ್. ಕೇಶವಾನಂದ ಭಾರತಿ ಕೇಸ್ ಇಸ್ ಅ ಬೆಡ್ ರಾಕ್ ಆಫ್ ಇಂಡಿಯನ್ ಡೆಮೋಕ್ರಸಿ ಅಂತ ಕರಿತೀವಿ ನಾವು. ಹೌದಾ? ಸೊ ಏನಕ್ಕೆ ಅಂದ್ರೆ ಇಟ್ ಗಿವ್ಸ್ ದ ಐಡಿಯಾ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಇನ್ ಇಂಡಿಯಾ. ಸೊ ಏನ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂದ್ರೆ, ಸೊ ಅಲ್ಲಿವರೆಗೂ ಆರ್ಟಿಕಲ್ 368 ಏನಂತ ಹೇಳ್ತಿತ್ತು? ದ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಹೌದಾ? ಆರ್ಟಿಕಲ್ 13 ಏನಂತ ಹೇಳ್ತಿತ್ತು? ದ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಕ್ಸೆಪ್ಟ್ ಫಂಡಮೆಂಟಲ್ ರೈಟ್ಸ್. ಸೊ ಎನಿ ಲಾ, ಎನಿ ಆಕ್ಟ್, ಎನಿ ಅಮೆಂಡ್ಮೆಂಟ್ ವಿಚ್ ವಯೋಲೇಟ್ಸ್ ಆರ್ ಅಬ್ರಿಜಸ್ ದ articles mentioned in part 3 of the constitution can be declared as null and void by the Supreme Court ಅಂತ ಆರ್ಟಿಕಲ್ 13 ಮೆನ್ಷನ್ ಮಾಡಿತ್ತು. ಸೊ ಯಾವುದೇ ಲಾ ಆಗಲಿ ಆರ್ಟಿಕಲ್ ಪಾರ್ಟ್ 3 ಅಲ್ಲಿ ಇರುವಂಥ ಆರ್ಟಿಕಲ್ಗಳನ್ನ ಅಂಡರ್ಮೈನ್ ಮಾಡ್ತು ಅಂದ್ರೆ ಅದನ್ನು ನಾವು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡ್ಬೋದು. ಯಾರು? ಸುಪ್ರೀಂ ಕೋರ್ಟ್. 368 ಹೇಳುತ್ತೆ ಯಾವ ಪಾರ್ಟ್ ಆದ್ರೂ ಅಮೆಂಡ್ಮೆಂಟ್ ಮಾಡ್ಬೋದು. 13 ಹೇಳುತ್ತೆ ಡೋಂಟ್ ಟಚ್ ಪಾರ್ಟ್ 3. ಸೊ ಈ ರೀತಿ ಇದ್ದಾಗ ದೇರ್ ವಾಸ್ ಅ ಮೇಜರ್ ಕಾನ್ಫ್ಲಿಕ್ಟ್ ಬಿಟ್ವೀನ್ both these two articles. ಸೊ ಆಗೇನ್ ಮಾಡ್ತಾ ಬಂತು? ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನು ತಗೊಬಂತು. ಅಂದ್ರೆ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ದೇರ್ ಆರ್ ಸಮ್ ಫಂಡಮೆಂಟಲ್ಸ್, ದೇರ್ ಆರ್ ಸಮ್ ಬೇಸಿಕ್ಸ್ ವಿಚ್ ಆರ್ ನೆಸೆಸರಿ ಫಾರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಡಿಫೈನ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು ಅಂತ ಡಿಫೈನ್ ಮಾಡುವಂತ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ಗಳೈತೆ. ಫಾರ್ ಎಕ್ಸಾಂಪಲ್ ಈಕ್ವಾಲಿಟಿ, ರೂಲ್ ಆಫ್ ಲಾ, ಸೊ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಇವೆಲ್ಲ ಏನು ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅವನ್ನ ಟಚ್ ಮಾಡೋ ಹಾಗಿಲ್ಲ. ಹೌದಾ? ಸೊ ಅದಕ್ಕೋಸ್ಕರನೇ ಕೇಶವಾನಂದ ಭಾರತಿ ಕೇಸ್. ಚೆಕ್ ಅಂಡ್ ಬ್ಯಾಲೆನ್ಸಸ್. ದೆನ್ ದ ಪ್ರೊಟೆಕ್ಷನ್ ಆಫ್ ದ ರೈಟ್ಸ್ ಅಂತ. ದ ಪ್ರೊಟೆಕ್ಷನ್ ಆಫ್ ದ ರೈಟ್ಸ್. ಈಗ ಇನ್ ಇಂಡಿಯಾ 76% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಹಿಂದೂಸ್. 76 to 80% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಹಿಂದೂಸ್. ಸೊ ಇಲ್ಲಿ ಮೆಜಾರಿಟಿ ಇಸ್ ಹಿಂದೂ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಹಿಂದೂಗಳ ಜೊತೆ ಅಲೈನ್ ಆದ್ರೆ ಸೊ ವಾಟ್ ವಿಲ್ ಬಿ ದ theory of justice happens in India. ಈಗ ಫಾರ್ ಎಕ್ಸಾಂಪಲ್ 80% ಆಫ್ ಇಂಡಿಯನ್ಸ್ ಆರ್ ಹಿಂದೂ. ಹೌದಾ? 80% ಆಫ್ ಇಂಡಿಯನ್ಸ್ ಆರ್ ಹಿಂದೂಸ್. ಈಗ ಸುಪ್ರೀಂ ಕೋರ್ಟ್ ಹಿಂದೂಗಳ ಜೊತೆ ಅಲೈನ್ ಆಗಿತ್ತು ಅಂದ್ರೆ ವಾಟ್ ವಿಲ್ ಬಿ ದ ಕಾನ್ಸಿಕ್ವೆನ್ಸಸ್ ಆಫ್ ದಟ್? ಮೇಜರ್ ಜಡ್ಜ್ಮೆಂಟ್ಗಳು ಬರ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ ನವತೇಜ್ ಸಿಂಗ್ ಜೋಹರ್ ಕೇಸ್. ಸೊ ನವತೇಜ್ ಸಿಂಗ್ ಜೋಹರ್ ಕೇಸಲ್ಲಿ ಏನ್ ಮಾಡ್ತಾ ಬಂತು? ದ ಸುಪ್ರೀಂ ಕೋರ್ಟ್ ಏನ್ ಜಡ್ಜ್ಮೆಂಟ್ ಅನ್ನು ಕೊಡ್ತು? ಇಟ್ ಡಿಕ್ರಿಮಿನಲೈಸಸ್ ದ ಹೋಮೋಸೆಕ್ಸುಯಾಲಿಟಿ. ಸೆಕ್ಷನ್ 377 ಅಂಡರಲ್ಲಿ ನಮಗೆ ಹೋಮೋಸೆಕ್ಸುಯಾಲಿಟಿ ಇಸ್ ದ ಅಫೆನ್ಸ್. ಹೌದಲ್ಲ? ಹೌದ್ ತಾನೆ? ಅದನ್ನ ಡಿಕ್ರಿಮಿನಲೈಸ್ ಮಾಡಿದ ಯಾವ್ದ್ರ ಮೂಲಕ? ನವತೇಜ್ ಸಿಂಗ್ ಜೋಹರ್ ಕೇಸಲ್ಲಿ. ಇವನ್ ಇಂಡಿಯನ್ ಎಷ್ಟೋ ಪುರಾಣಗಳ ಇದರಲ್ಲಿ ಕಥೆಗಳಲ್ಲಿ ಹೋಮೋಸೆಕ್ಸುಯಾಲಿಟಿ ಇಸ್ ಅನ್ ಅಫೆನ್ಸ್. ಹೌದಾ? ಇಂಡಿಯನ್ ವ್ಯಾಲ್ಯೂಸ್ ಕಲ್ಚರ್ ಪ್ರಕಾರ. ಬಟ್ ಆದ್ರೂ ಕೂಡ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಬಂತು? ನೋ, ಇಟ್ ಕೆನಾಟ್ ಬಿ, ಬಿಕಾಸ್ ಪ್ರತಿಯೊಬ್ಬ ಇಂಡಿವಿಜುವಲ್ ರೈಟ್ ಕೂಡ ವೆರಿ ಇಂಪಾರ್ಟೆಂಟ್ ಅಂತ. ಕರೆಕ್ಟ್ ಅಲ್ಲ? ಕರೆಕ್ಟ್ ತಾನೆ? ಸೊ ಈಗ ಸುಪ್ರೀಂ ಕೋರ್ಟ್ ಏನಾದ್ರು ಹಿಂದೂಸ್ ಜೊತೆ ಅಲೈನ್ ಆಗಿದ್ರೆ ಅಥವಾ ಮೆಜಾರಿಟಿ ಜೊತೆ ಅಲೈನ್ ಆಗಿದ್ರೆ ಈ ಜಡ್ಜ್ಮೆಂಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ ಮೀನ್ಸ್ ದ ಸುಪ್ರೀಂ ಕೋರ್ಟ್ ಇಸ್ ನಾನ್ ಬಯಾಸ್ಡ್ ಅಂತ. ಸೊ ಪ್ರೊಟೆಕ್ಷನ್ ಆಫ್ ರೈಟ್ಸ್. ದೇರ್ ಇಸ್ ಇಂದಿರಾ ಸವಾನಿ ಕೇಸ್. ಇಂದಿರಾ ಸವಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ ಇಸ್ ದ ಮೇಜರ್ ರಿಸರ್ವೇಶನ್ ಕೇಸ್ ಅಂತ ಕರಿತೀವಿ.
ಬಿಕಾಸ್ ಇಟ್ ಗಿವ್ ದ ಕ್ಯಾಪ್ ಆಫ್ 50% ರಿಸರ್ವೇಶನ್. ಫಾರ್ ಎಕ್ಸಾಂಪಲ್, ಸೊ ಮುಂಚೆ ನಮ್ಗೆ ಏನ್ ಮಾಡುತ್ತೆ ಬಂದ್ರು, ವಿ ಹ್ಯಾವ್ ಅ ರಿಸರ್ವೇಶನ್ ಆಫ್ 15% ಫಾರ್ SCs, ಹೌದಾ? ವಿ ಹ್ಯಾವ್ ರಿಸರ್ವೇಶನ್ ಆಫ್ 7% ಫಾರ್ STs, ಕರೆಕ್ಟ್. ಸೊ ದಿಸ್ ವಾಸ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ 22%, ಕರೆಕ್ಟ್ ತಾನೆ? ಸೊ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳಿದೆ, ಸೊ ಹೂ ಎವರ್ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್, ಸೋಷಿಯಲ್ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬ್ಯಾಕ್ವರ್ಡ್ ಯಾರ್ಯಾರು ಇರ್ತಾರೆ ಅವ್ರಿಗೆ ನಾವೇನ್ ಮಾಡ್ತಾ ಬರ್ಬೇಕು, ವಿ ಶುಡ್ ಗಿವ್ ಅ ರಿಸರ್ವೇಶನ್ ಅಂತ. ಬಟ್ ಅದಾದ್ಮೇಲೆ ಏನ್ ಮಾಡ್ತಾ ಬಂತು, ದೇ ಎಸ್ಟಾಬ್ಲಿಷ್ಡ್ ಅ ಕಮಿಷನ್ ಕಾಲ್ಡ್ ಮಂಡಲ್ ಕಮಿಷನ್ ಫಾರ್ ದ OBC ರಿಸರ್ವೇಶನ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಸೊ ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ತಗೊಳ್ತಾ ಬಂದಾಗ, ಸೊ ದೇ ಆರ್ ಮೋರ್ ದೆನ್, ನಮಗೆ ಇಂಡಿಯನ್ ಹಿಂದೂಸ್ ಅಂತ ಬಂದಾಗ ದ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಆರ್ OBC. ಸೊ 40 to 50% ಆಫ್ ದ ಪಾಪ್ಯುಲೇಷನ್ ಇಸ್ OBC. ಸೊ 40 to 50% ನಾವು ರಿಸರ್ವೇಶನ್ ಕೊಡ್ತಾ ಬಂದ್ರೆ ಎಲ್ರಿಗೂ ರಿಸರ್ವೇಶನ್ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಬಂತು, ದೇರ್ ಇಸ್ ಎ ಕ್ಯಾಪ್ ಆಫ್ 50%. ಸೊ ಈ 50% ಅದಕ್ಕೋಸ್ಕರನೇ ದೇ ಗೇವ್ ಅ ರಿಸರ್ವೇಶನ್ ಕಾರ್ಡ್ 27% ಫಾರ್ ನಾನ್ ಕ್ರಿಮಿ ಲೇಯರ್ ಕ್ಯಾಟಗರಿ, ಹೌದಲ್ಲ? ಕ್ರಿಮಿ ಲೇಯರ್ ಕ್ಯಾಟಗರಿ ಅಲ್ಲ, ನಾನ್ ಕ್ರಿಮಿ ಲೇಯರ್ ಅಂತ. ಸೊ ನಾನ್ ಕ್ರಿಮಿ ಲೇಯರ್ ಅಂದ್ರೆ, ನಾನ್ ಕ್ರಿಮಿ ಲೇಯರ್ ಅಂದ್ರೆ, ಸೊ ಏನಕ್ಕೆ ಕ್ರಿಮಿ ಲೇಯರ್ ನಾನ್ ಕ್ರಿಮಿ ಲೇಯರ್ ಅಂತೀವಿ ಅಂದ್ರೆ, ಸೊ ಒಂದು ಕೇಕ್ ಅಂತ ಬಂದಾಗ ಮೇಲ್ ಮಾತ್ರ ಕ್ರೀಮ್ ಇರುತ್ತಲ್ಲ, ಸೊ ದೇ ಆರ್ ದ ರಿಚೆಸ್ಟ್ ಪಾಪ್ಯುಲೇಷನ್ ಅಂತ. ಸೊ ಇನ್ ಮಿಕ್ಕಿದೆಲ್ಲ ಬ್ರೆಡ್, ಆ ಕ್ರೀಮ್ ಮುಗ್ದ ಬ್ರೆಡ್ ಏನಿರುತ್ತೆ, ಸೊ ದಟ್ ಈಸ್ ಅದರ್ OBCs. ಸೊ ನಾನ್ ಕ್ರಿಮಿ ಲೇಯರ್ ಕ್ಯಾಟಗರಿ, ಸೊ ಅವ್ರಿಗೆ ಎಷ್ಟು ಪರ್ಸೆಂಟೇಜ್, 27% ರಿಸರ್ವೇಶನ್. ಸೊ ದಿಸ್ ಇಸ್ ಆಲ್ಸೋ ಗಿವನ್ ದ ರೈಟ್ಸ್ ಆಫ್ minorities. So Article 16, ಏನು ಮರ್ಜಾ. So that is for the public employment, education and public employment. Article 17 talks about untouchability. Article 16 talks about public employment. Article 15 talks about no discrimination in public places. ಓಕೆನಾ? ಸೊ ಆರ್ಟಿಕಲ್ 16 ನಮಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಸೊ ಈ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲೇ ನಾವು ರಿಸರ್ವೇಶನ್ ಬಗ್ಗೆ ಮಾತಾಡ್ತಿರೋದು. ಇವನ್ ಎಜುಕೇಶನ್ ಅಲ್ಲೂ ಕೂಡ ರಿಸರ್ವೇಶನ್ ಕೊಡಬೇಕು ಅಂಡ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ಗಳಲ್ಲಿ. ಸೊ ನಾವು ಎರಡು ಕಡೆ ಮಾತ್ರ, ಅದಕ್ಕೋಸ್ಕರನೇ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಅಲ್ಲಿ ದೇರ್ ಇಸ್ ನೋ ರಿಸರ್ವೇಶನ್, ಇಟ್ ಇಸ್ ಡೆರಿವೇಟಿವ್ ಆಫ್ ಸ್ಟೇಟ್ ಗವರ್ನಮೆಂಟ್. ಸೊ ಸ್ಟೇಟ್ ಗವರ್ನಮೆಂಟ್ ಕೊಟ್ಟರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಅಂಡ್ ದೇರ್ ಇಸ್ ಇಂದಿರಾ ಸವಾನಿ ಕೇಸನ್ನ ವೈಲೇಟ್ ಮಾಡಿರುವಂತ ಎಷ್ಟೋ ಜಡ್ಜ್ಮೆಂಟ್ಗಳಿದೆ. ಫಾರ್ ಎಕ್ಸಾಂಪಲ್, ದ ಪ್ರೆಸೆಂಟ್ EWS ಸರ್ಟಿಫಿಕೇಟ್, EWS reservation, which had additional 10%, and that too on the basis of economically weaker section. There is no mention called economically weaker section in the Indian reservation system, but they added economically weaker section, and it was defended by the Supreme Court itself. So it can be valid. And there is reservation in Tamil Nadu. They have 66% reservation, which violates 50% rule. It can be allowed in the certain circumstances. Then namge idu God given rule anta, so adana overcome ಮಾಡಬಹುದು. So with the additional majority. Then there is fair and impartial justice anta. Fair and impartial justice. So ಇಲ್ಲಿ ಸುಪ್ರೀಂ ಕೋರ್ಟ್ ಅಂತ ಬಂದಾಗ, ಸೊ ನಮ್ಗೆ ಏನ್ ಮಾಡ್ತಾ ಬರಬೇಕು, ಇಟ್ ಶುಡ್ ಆಕ್ಟ್ ಆಸ್ ದ ಫೇರ್ ಅಂಡ್ ಇಂಪಾರ್ಷಿಯಲ್ ಜಡ್ಜ್ಮೆಂಟ್ ಪ್ರೋಸೆಸ್ ಅಂತ. ಸೊ ಇಲ್ಲಿ ನಮಗೆ ಈ ಕೋತಿ ಮತ್ತೆ ಬೆಕ್ಕನ ಕಥೆ ಕೇಳಿದಿರಾ, ತಕ್ಕಡಿ ಇಟ್ಕೊಂಡು ಬೆಣ್ಣೆ ತೂಕ ಮಾಡ್ತಾರೆ, ಹೌದಲ್ಲ? ಸೊ ಇಲ್ಲಿ ಏನ್ ಮಾಡ್ತಾ ಬರಬೇಕು, ಇಲ್ಲಿ ನಮ್ಗೆ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಬರಬೇಕು, ಆ ಬೆಕ್ ರೀತಿ ಆಕ್ಟ್ ಮಾಡಬಾರ್ದು, ಸಾರಿ ಆ ಕೋತಿ ರೀತಿ ಆಕ್ಟ್ ಮಾಡಬಾರ್ದು. ಸೊ ಇಟ್ ಶುಡ್ ಆಕ್ಟ್ ಫೇರ್ಲಿ. ಸೊ ಪ್ರತಿಯೊಬ್ಬರಿಗೂ ನಮಗೆ ರೈಟ್ಸ್ ಗಳನ್ನ ಸೊ ಕಾಪಾಡೋ ರೀತಿ ಏನ್ ಮಾಡ್ತಾ ಬರಬೇಕು, ಆಕ್ಟ್ ಮಾಡ್ತಾ ಬರಬೇಕು. ಅಂಡ್ ಇನ್ ಸುಪ್ರೀಂ ಕೋರ್ಟ್ ಅಂತ ಬಂದಾಗ, ದ ಮೆಜಾರಿಟಿ ಕೇಸ್ ಇನ್ ಇಂಡಿಯನ್ ಕೋರ್ಟ್ಸ್, ಯಾವುದೇ ಕೋರ್ಟ್ ಅನ್ನು ತಗೊಳ್ಳಿ, ಸುಪ್ರೀಂ ಕೋರ್ಟ್, ದ ಸ್ಟೇಟ್ ಕೋರ್ಟ್, ಹೈಕೋರ್ಟ್, ಯಾವುದೇ ಕೋರ್ಟ್ ಅನ್ನು ತಗೊಂಡ್ರು ಕೂಡ ದ ಮೆಜಾರಿಟಿ ಪಾರ್ಟಿ ಯಾರು, ಗವರ್ನಮೆಂಟ್. ಗವರ್ನಮೆಂಟ್ ವಿಲ್ ಬಿ ದ ಅಪೋಸಿಂಗ್ ಪಾರ್ಟಿ. ಸೊ ಈಗ ಗವರ್ನಮೆಂಟ್ ಜೊತೆ ಏನಾದರೂ ಸುಪ್ರೀಂ ಕೋರ್ಟ್ ಅಲೈನ್ ಆಗ್ತಾ ಬಂತು ಅಂದ್ರೆ, ಗವರ್ನಮೆಂಟ್ ಪರವಾಗಿ ಏನಾಗ್ತಾ ಬರುತ್ತೆ, ರೂಲ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಗವರ್ನಮೆಂಟ್ ಏನ್ ಮಾಡ್ತದೆ, ಸುಪ್ರೀಂ ಕೋರ್ಟ್ ಏನಾಗ್ತಾ ಬರಬೇಕು, ಇಟ್ ಶುಡ್ ಡಿಟ್ಯಾಚ್ ಫ್ರಮ್ ದ ಗವರ್ನಮೆಂಟ್, ನಾಟ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್, ಗವರ್ನಮೆಂಟ್. ಸೊ ಅದಕ್ಕೋಸ್ಕರನೇ, ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಗಿವ್ ಅ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್. Electoral bond scheme judgment is a very good example for the fair and impartial justice. Then adamele conflict resolution. So what are the conflict resolution anta bandaga, constitutionally ಕೆಲವೊಂದು ಕಾನ್ಫ್ಲಿಕ್ಟ್ ಗಳು ಇರ್ತವೆ. ಈಗ ಫಾರ್ ಎಕ್ಸಾಂಪಲ್, ಸೊ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗಬೇಕಾದ್ರೆ ದ ಪ್ರೆಸಿಡೆಂಟ್ ವಾಸ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂಡ್ ದ ಪ್ರೈಮ್ ಮಿನಿಸ್ಟರ್ ವಾಸ್ ಪಂಡಿತ್ ನೆಹರು. ಬೋತ್ ವರ್ ಲಾಯರ್ಸ್. ಸೊ ಇಬ್ರು ಕೂಡ ಲಾಯರ್. ಸೊ ಇಲ್ಲಿ ಆರ್ಟಿಕಲ್ 74 ಮತ್ತೆ 75 ಮೆನ್ಷನ್ ಮಾಡುತ್ತೆ ಏನಂತ, ದೇರ್ ಶುಡ್ ಬಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಡ್ ಅಂಡ್ ಅಡ್ವೈಸ್ ದ ಪ್ರೆಸಿಡೆಂಟ್ ಅಂತ.
ಇಲ್ಲಿ ಇದು ಮೇ ಆರ್ ಶೆಲ್. ಸೊ ಇಲ್ಲಿ ಯಾರು ಇದನ್ನ ಮಾಡ್ತಾರೆ, ಇಂಟರ್ಪ್ರೇಟ್ ಮಾಡ್ತಾರೆ ಅಂತ. ರಾಜೇಂದ್ರ ಪ್ರಸಾದ್ ಸೇಸ್ ಇಟ್ ವಾಸ್ ಮೇ, ನಾನು ಇಷ್ಟ ಬಂದ್ರೆ ನಾನು ಆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ. ಬಿಕಾಸ್ ಐ ಆಮ್ ಅ ಲಾಯರ್, ಐ ಕ್ಯಾನ್ ಇಂಟರ್ಪ್ರಿಟ್, ನನಗೆ ಇಷ್ಟ ಬಂದ ರೀತಿ ನಾನು ಇಂಟರ್ಪ್ರಿಟ್ ಮಾಡ್ಬೋದು. ಪಂಡಿತ್ ನೆಹರು ಸೇಸ್ ಐ ಆಮ್ ಆಲ್ಸೋ ಲಾಯರ್, ಐ ಕ್ಯಾನ್ ಇಂಟರ್ಪ್ರಿಟ್ ಆಸ್ ಮೈ ವಿಶಸ್. ಸೊ ಆ ರೀತಿ ಏನಾದ್ರು ಕಾನ್ಫ್ಲಿಕ್ಟ್ ಆಗ್ತಾ ಬಂದಾಗ ಏನಾಗ್ತಾ ಬರ್ತಾರೆ, ದೇ ವಿಲ್ ಡೈರೆಕ್ಟ್ಲಿ ಗೋ ಟು ದ ಸುಪ್ರೀಂ ಕೋರ್ಟ್. ಸೊ ಇದು ಯಾವಾಗ ಆಯ್ತು ಅಂದ್ರೆ ನಮಗೆ ಫಸ್ಟ್ ಜಡ್ಜಸ್ ಕೇಸ್. ಫಸ್ಟ್ ಜಡ್ಜ್ ಕೇಸ್. ಫಸ್ಟ್ ಜಡ್ಜಸ್ ಕೇಸಲ್ಲಿ ಏನಾಗ್ತಾ ಬಂತು, ಆರ್ಟಿಕಲ್ 124 ಮೆನ್ಷನ್ಸ್ ದ ಪ್ರೆಸಿಡೆಂಟ್ ಶುಡ್ ಕನ್ಸಲ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಇನ್ ದ ಸುಪ್ರೀಂ ಕೋರ್ಟ್. ಹೌದಾ, ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡಲಿಕ್ಕೆ ದ ಪ್ರೆಸಿಡೆಂಟ್ ಶುಡ್ ಕನ್ಸಲ್ಟ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇಲ್ಲಿ ನಮಗೆ ಇಟ್ಸ್ ಜಸ್ಟ್ ಅ ಕನ್ಸಲ್ಟೇಷನ್ ಪ್ರೊಸೆಸ್ ಅಥವಾ ಕನ್ಕರೆನ್ಸ್ ಪ್ರೊಸೆಸ್, ನಾವು ಮ್ಯಾಂಡೇಟರಿಲಿ ತಗೊಳ್ಳೇಬೇಕಂತ. ಸೊ ಫಸ್ಟ್ ಜಡ್ಜ್ ಕೇಸಲ್ಲಿ ಏನ್ ಮಾಡ್ತಾ ಬಂತು, ದ ಸುಪ್ರೀಂ ಕೋರ್ಟ್ ಮೆನ್ಷನ್ಸ್ ದಟ್ ಇಟ್ ಇಸ್ ಜಸ್ಟ್ ಅ ಫಾರ್ಮಾಲಿಟಿ. ಸೊ ಕೇಳಬೇಕಷ್ಟೇ, ಇಟ್ಸ್ ಒಂದು ಕನ್ಸಲ್ಟೇಷನ್. ಸೊ ಅದು ಬೈಂಡಿಂಗ್ ಅಲ್ಲ ಇನ್ ದ ಫಸ್ಟ್ ಜಡ್ಜ್ ಕೇಸ್. ಬಟ್ ಇನ್ ಸೆಕೆಂಡ್ ಜಡ್ಜ್ ಕೇಸಲ್ಲಿ ಏನ್ ಮಾಡ್ತಾ ಬಂತು, ನೋ ಇಟ್ ಇಸ್ ಅ ಬೈಂಡಿಂಗ್ ಪ್ರೊಸೆಸ್. ಸೊ ಈ ರೀತಿ ಏನ್ ಮಾಡ್ತಾ ಬರ್ತಾರೆ, ಯಾವಾಗ ಕಾನ್ಫ್ಲಿಕ್ಟ್ ಇರುತ್ತೆ ಆರ್ಟಿಕಲ್ಗಳಲ್ಲಿ, ಆಗ ದೇ ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್. ಸೊ ಆರ್ಟಿಕಲ್ 142 ಏನ್ ಹೇಳುತ್ತೆ, ದ ಕಂಪ್ಲೀಟ್ ಜಸ್ಟಿಸ್. ಸೊ ಈಗ ಅಯೋಧ್ಯ ಜಡ್ಜ್ಮೆಂಟ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆರ್ಟಿಕಲ್ 142. ಸೊ ಅಯೋಧ್ಯ ಜಡ್ಜ್ಮೆಂಟ್ ಅಲ್ಲಿ ನಮಗೆ 3 ಪಾರ್ಟೀಸ್, ಸೊ 3 ಜನ ನಮಗೆ ಕೇಸನ್ನ ಹಾಕಿದ್ರು. ಹೌದಲ್ಲ, ಗೊತ್ತಲ್ಲ. ಸೊ ಸಮ್ ಗುರೂಜಿ, ಅಂಡ್ ದೇರ್ ಇಸ್ ರಾಮ್ಲಲ್ಲಾ ಹಿಮ್ಸೆಲ್ಫ್, ದ ಬೇಬಿ ಐಡಲ್ ಆಫ್ ರಾಮ, ಅಂಡ್ ದೇರ್ ಇಸ್ ವಕ್ಫ್ ಬೋರ್ಡ್ ಆಫ್ ಮುಸ್ಲಿಂ. ಸೊ 3 ಪಾರ್ಟಿಗಳು ನಮಗೆ ಅಯೋಧ್ಯ ಜಡ್ಜ್ಮೆಂಟ್ ಅಲ್ಲಿ ಕೇಸನ್ನ ಹಾಕಿದ್ರು. ಸೊ ಈ 3 ಜನಗಳಿಗೆ ನಾವೇನ್ ಮಾಡಬೇಕು, ಫೇರ್ ಅಂಡ್ ಇಂಪಾರ್ಷಿಯಲ್ ಜಸ್ಟಿಸ್ ಅನ್ನ ಕೊಡ್ಲೇಬೇಕು ಸುಪ್ರೀಂ ಕೋರ್ಟ್. ಸೊ ಅದಕ್ಕೆ ಏನ್ ಮಾಡ್ತಾ ಬಂತು, ದ ಅಯೋಧ್ಯ ಲ್ಯಾಂಡ್ ದಟ್ ಈಸ್ 2.77 acres ಆಫ್ ಲ್ಯಾಂಡ್, ಇಟ್ ವಾಸ್ ಗಿವನ್ ಟು ದ ಬೇಬಿ ರಾಮ, ಐಡಲ್ ಆಫ್ ರಾಮ, ರಾಮ್ಲಲ್ಲಾಗೆ ನಮಗೆ ಆ ಭೂಮಿಯನ್ನು ಕೊಟ್ಟು. ಅಂಡ್ ದೇರ್ ಇಸ್ ಅನದರ್ 2 clients. ಸೊ ಒನ್ ಕ್ಲೈಂಟ್ ದಟ್ ಈಸ್ ಬೇಬಿ ರಾಮ, ಇಟ್ ವಾಸ್ ಗಿವನ್ ದ 2.77 acres ಆಫ್ ಲ್ಯಾಂಡ್. ಅಂಡ್ ದೇರ್ ಇಸ್ ಅನದರ್ ಕ್ಲೈಂಟ್ ದಟ್ ಈಸ್ ಗುರೂಜಿ. ಹೌದಾ, ಸೊ ಒಂದು ಸ್ವಾಮೀಜಿ ಆರ್ ಗುರೂಜಿ, ಹಿ ವಾಸ್ ಗಿವನ್. ಸೊ ಒಂದು ಟ್ರಸ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ನಾವು ರಾಮ ಮಂದಿರ್ ಟೆಂಪಲ್ ಅನ್ನ ನೋಡ್ಕೊಳ್ಳಿಕ್ಕೆ. ಆ ಟ್ರಸ್ಟ್ ನ ಟ್ರಸ್ಟಿಶಿಪ್ ಅನ್ನ ಯಾರೋ ಕೊಟ್ಟರು, ಗುರೂಜಿಗೆ. ಅಂಡ್ ದೇರ್ ಇಸ್ ಒನ್ ಮೋರ್ ಕ್ಲೈಂಟ್, ವಕ್ಫ್ ಬೋರ್ಡ್. ಸೊ ಫಾರ್ ದಿಸ್ ವಕ್ಫ್ ಬೋರ್ಡ್, ಇದಕ್ಕೂ ಕೂಡ ಜಸ್ಟಿಸ್ ಆಗ್ಬೇಕಲ್ಲ, ಏನಂತಂದ್ರೆ ದಿರ್ ಇಸ್ ದ ಕಾನ್ಫ್ಲಿಕ್ಟ್ ಆಫ್ 500 years. ಸೊ ನೆನೆಮೊನೇಷನ್. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಬಂದ್ರು, ಈ ವಕ್ಫ್ ಬೋರ್ಡ್ಗೂ ಕೂಡ ಅಯೋಧ್ಯ ಜಡ್ಜ್ಮೆಂಟ್ ಅಲ್ಲಿ ದೇ ಗೇವ್ 5 acres ಆಫ್ ಲ್ಯಾಂಡ್ ಟು ಬಿಲ್ಡ್ ಅ ಮಾಸ್ಕ್. ಹೌದಾ, ಸೊ ಒಂದು ಮಸೀದಿಯನ್ನು ಕಟ್ಟಲಿಕ್ಕೆ ನಿಮಗೂ ಕೂಡ ನಾವೇನ್ ಮಾಡ್ತಿದೀವಿ, 5 ಎಕರೆ ಲ್ಯಾಂಡ್ ಅನ್ನ ಕೊಡ್ತಾ ಇದೀವಿ. ಫೇರ್ ಜಸ್ಟಿಸ್ ಅಲ್ಲ. ಸೊ ಈ ರೀತಿ ಏನ್ ಮಾಡ್ತಾ ಬರಬೇಕು, ಆರ್ಟಿಕಲ್ 142. ಸೊ ಇಲ್ಲಿ ಯಾವುದೇ ರೀತಿ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿಲ್ಲ, ಯಾವುದೇ ರೀತಿ ಇದುವರೆಗೆ ನಮಗೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಾಗ್ಲಿ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಾಗ್ಲಿ ಮೆನ್ಷನ್ ಆಗಿಲ್ಲ. ಆದ್ರೂ ಕೂಡ ಏನ್ ಮಾಡ್ತಾ ಬಂದ್ರು, ದೇ ಯೂಸ್ಡ್ ದಿಸ್ ಅಂಡ್ ಕಂಪ್ಲೀಟ್ ಜಸ್ಟಿಸ್ ಅನ್ನ ಕೊಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಕನ್ ಗೋ ಟು ದ ಎನಿ ಎಕ್ಸ್ಟೆಂಟ್ ಅಂತ. ಆಯ್ತಲ್ಲ. ಸೊ ದಿಸ್ ಒನ್. ಅಂಡ್ ದೇರ್ ಇಸ್ SR ಬೊಮ್ಮಾಯಿ ಕೇಸಸ್. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. SR ಬೊಮ್ಮಾಯಿ, ದ ಫಾದರ್ ಆಫ್ ಬಸವರಾಜ ಬೊಮ್ಮಾಯಿ. ಹೌದಲ್ಲ, ಹಿ ವಾಸ್ ದ CM ಇನ್ 1994. ಸೊ 1994 ಅಲ್ಲಿ ಏನ್ ಮಾಡ್ತಾರೆ, ದೇ ಇಂಪೋಸ್ ಪ್ರೆಸಿಡೆಂಟ್ ರೂಲ್ ಆನ್ ಕರ್ನಾಟಕ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾ ಬರ್ತಾರೆ, SR ಬೊಮ್ಮಾಯಿ ಕ್ವಶನ್ ಇನ್ ದ ಸುಪ್ರೀಂ ಕೋರ್ಟ್. ಆಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಕ್ರೈಟೀರಿಯಾಗಳನ್ನ ಕೊಡುತ್ತೆ. ಆರ್ಬಿಟ್ರಲ್ಲಿ ನೀವೇನ್ ಮಾಡೋವಾಗಿಲ್ಲ, ಪ್ರೆಸಿಡೆಂಟ್ ರೂಲ್ ಅನ್ನ ಇಂಪೋಸ್ ಮಾಡೋವಾಗಿಲ್ಲ. ಏನಕ್ಕೆ, ಇಟ್ ಇಸ್ ಅ ವಯಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ದಟ್ ಈಸ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ಓಕೆನಾ. ನೆಕ್ಸ್ಟ್ ಅದಾದ್ಮೇಲೆ ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ರೈಟ್ಸ್ ಅಂತ, ದ ಶಾಬಾನು ಕೇಸ್, ಶಾಯರಾ ಬಾನು ಕೇಸ್. So there are lot of cases for the protection of minority. Even Navtej Singh Johar case also. Homosexuality is a minority in India. So Shahbanu case ಏನಕ್ಕೆ ಬರುತ್ತೆ. ಸೊ ಇಲ್ಲಿ ಮೊಹಮ್ಮದ್ ಅಹಮದ್ ಖಾನ್, he was the husband of Shahbanu. He didn't want to give the alimony to his wife. ಸೊ ಶಾಬಾನುಗೆ ತಾನು ಅಲಿಮನಿಯನ್ನ ಕೊಡಲ್ಲ ಅಂತ ಹೇಳ್ತಾನೆ. ಸೊ ಆಗ ಹೇಳಿದಾಗ ವೈ ಹಿ ಮೆನ್ಷನ್ ದಟ್ ಶರಿಯಾ ಲಾ ಮೆನ್ಷನ್ ಯಾವುದೇ ರೀತಿ ಅಲಿಮನಿಯನ್ನ ಕೊಡೋ ಹಾಗಿಲ್ಲ. ಹೌದಾ, ಶರಿಯಾ ಲಾ ಅಕಾರ್ಡಿಂಗ್ ಟು ಮುಸ್ಲಿಂ ದ ಪರ್ಸನಲ್ ರೈಟ್ಸ್. ಸೊ ನಾವು ಯಾವುದೇ ರೀತಿ ಅಲಿಮನಿಯನ್ನ ಕೊಡೋ ಹಾಗಿಲ್ಲ. ಬಟ್ ಶಾಬಾನು ಕ್ವಶನ್, ಸೊ ಐ ಮೀನ್ ವುಮೆನ್, ಐ ನೀಡ್ ದ ಪರಿಹಾರ. ಸೊ ನನಗೆ ಪರಿಹಾರ ಬೇಕೇ ಬೇಕು. ಸೊ ನನಗೆ ಯಾವುದೇ ರೀತಿ ಆಪ್ಷನ್ ಇಲ್ಲ, ಬಿಕಾಸ್ ಐ ಆಮ್ ನಾಟ್ ಎಜುಕೇಟೆಡ್ ಆಸ್ ವೆಲ್. ಸೊ ನನಗೆ ಪರಿಹಾರ ಕೊಡಲೇಬೇಕು ಅಂದಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾ ಬಂತು, ಹಿ ಶುಡ್ ಗಿವ್ ಅನ್ ಅಲಿಮರಿ. ಸೊ ಗ್ರಾಂಟೆಡ್ ಮೇಂಟೆನೆನ್ಸ್ ಟು ಅ ಮುಸ್ಲಿಂ ಗರ್ಲ್. ಸೊ ಕೊಡ್ಲೇಬೇಕು ಅಂತ ಹೇಳಿ ಏನ್ ಮಾಡ್ತಾ ಬಂತು,
ಸೊ ಲಾ ಅನ್ನ ತಗೊಳ್ತಾ ಬಂತು. ಅಂಡ್ ದೇರ್ ಇಸ್ ಜಾನ್ ವಲ್ಲಮತ್ತಂ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಸೊ ಜಾನ್ ವಲ್ಲಮತ್ತಂ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಇಟ್ಸ್ ಸ್ಟ್ರಕ್ ಡೌನ್ ಅ ಡಿಸ್ಕ್ರಿಮಿನೇಟರಿ ಪ್ರೊವಿಷನ್ ಇನ್ ದ ಇಂಡಿಯನ್ ಸಕ್ಸೆಷನ್ ಆಕ್ಟ್. ಸೊ ನಮಗೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಬಂದಾಗ ಇನ್ಹೆರಿಟೆನ್ಸ್ ರೈಟ್ಸ್ ಇಸ್ ಡಿಫರೆಂಟ್ ಫಾರ್ ಕ್ರಿಶ್ಚಿಯನ್ಸ್, ಡಿಫರೆಂಟ್ ಫಾರ್ ಮುಸ್ಲಿಮ್ಸ್ ಅಂಡ್ ಡಿಫರೆಂಟ್ ಫಾರ್ ಹಿಂದೂಸ್. ಸೊ ಇದರಲ್ಲಿ ಇರುವಂತ ಡಿಸ್ಕ್ರಿಮಿನೇಷನ್ ಏನ್ ಮಾಡ್ತಾ ಬಂತು, ಸ್ಟ್ರಕ್ ಡೌನ್ ಮಾಡ್ತಾ ಬಂತು. ಸೊ ಇವೆಲ್ಲ ಏನ್ ಮಾಡ್ತಾ ಬರ್ತಿದೆ, ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ರೈಟ್ಸ್. ಸೊ ಈ ಪ್ರೊಟೆಕ್ಷನ್ ಆಫ್ ಮೈನಾರಿಟಿ ರೈಟ್ಸ್ ಇರಬೇಕಂದ್ರೆ ದ ಸುಪ್ರೀಂ ಕೋರ್ಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂಡ್ ದೇರ್ ಇಸ್ ಅಪ್ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡ್ಲಿಕ್ಕೂ ನಮಗೆ ಸುಪ್ರೀಂ ಕೋರ್ಟ್ ಏನಿರಬೇಕು, ಇಟ್ ಶುಡ್ ಬಿ ಇಂಡಿಪೆಂಡೆಂಟ್. ಸೊ ಇಲ್ಲಾಂದ್ರೆ ನಮಗೆ ಕಾನ್ಸ್ಟಿಟ್ಯೂಷನ್ ಅಪ್ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ದೇರ್ ಇಸ್ ಕೇಶವಾನಂದ ಭಾರತಿ ಕೇಸ್ ಅಂಡ್ ದೇರ್ ಇಸ್ ಗೋಲಕ್ನಾಥ್ ಕೇಸ್. ಸೊ ಗೋಲಕ್ನಾಥ್ ಕೇಸ್ ಗೊತ್ತಲ್ಲ, ಗೋಲಕ್ನಾಥ್ ಕೇಸ್, ಶಂಕರಿ ಪ್ರಸಾದ್ ಕೇಸ್, ಸಜ್ಜನ್ ಸಿಂಗ್ ಕೇಸ್, ಶಬರಿಮಲಾ ಕೇಸ್, ಇಲ್ಲೆಲ್ಲ ಏನ್ ಮಾಡ್ತಾ ಬಂದಿದೆ, ಕಾನ್ಸ್ಟಿಟ್ಯೂಷನ್ ನ ಅಪ್ಹೋಲ್ಡ್ ಮಾಡಿದೆ ಸುಪ್ರೀಂ ಕೋರ್ಟ್. ಓಕೆನಾ? ಸೊ ಈ ರೀತಿ ಬರೆದು ನೀವೇನ್ ಮಾಡಬೇಕು, ಯು ಶುಡ್ ಎಂಡ್ ದ ಆನ್ಸರ್. ಸೊ ಯಾವ ರೀತಿ ಎಂಡ್ ಮಾಡ್ತೀರಿ ಕ್ವಶನ್ಗೆ, ದ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಅ ಪ್ರೀ ರಿಕ್ವಿಸಿಟ್ ಫಾರ್ ಇಂಡಿಯನ್ ಡೆಮೋಕ್ರಸಿ. ಯಾವ ರೀತಿ ಎಂಡ್ ಮಾಡ್ತೀರಿ? ಸೊ ಇಟ್ ಶುಡ್ ಬಿ ಫ್ಯೂಚರಿಸ್ಟಿಕ್. ಸೊ ಯಾವ ರೀತಿ ಎಂಡ್ ಮಾಡ್ಬೇಕಂದ್ರೆ, ಎಸ್ ದ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಅ ಪ್ರೀ ರಿಕ್ವಿಸಿಟ್ ಅಂಡ್ ಥ್ರೂ ದಿಸ್ ವಿ ಹ್ಯಾವ್ ಮೇಜರ್ ಜಡ್ಜ್ಮೆಂಟ್ಸ್ ಇಂಡಿಯಾ. ಸೊ ನಮಗೆ ಹಲವಾರು ಜಡ್ಜ್ಮೆಂಟ್ಗಳು ಬಂದಿದೆ. ಯು ಕ್ಯಾನ್ ಎಂಡ್ ವಿತ್ ದ ಕರೆಂಟ್ ಅಫೇರ್ಸ್ ಇಟ್ ಸೆಲ್ಫ್. ದ ರೀಸೆಂಟ್ ಜಡ್ಜ್ಮೆಂಟ್ ಕಾಲ್ಡ್ ಎಲೆಕ್ಟ್ರಲ್ ಬಾಂಡ್ ಜಡ್ಜ್ಮೆಂಟ್ ಆರ್ ಚಂಡೀಗಢ ಮೇಯರ್ ಎಲೆಕ್ಷನ್ ಜಡ್ಜ್ಮೆಂಟ್. ಸೊ ಗಿವ್ಸ್ ದ ಹೋಪ್ ದಟ್ ದ ಇಂಡಿಯನ್ ಜುಡಿಷಿಯರಿ ಈಸ್ ಇಂಡಿಪೆಂಡೆಂಟ್ ಅಂಡ್ ಇಂಡಿಯನ್ ಡೆಮೋಕ್ರಸಿ ಈಸ್ ವರ್ಕಿಂಗ್ ವೆರಿ ವೆಲ್. ಸೊ ಈ ರೀತಿ, ಸೊ ಯಾವ ರೀತಿ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ನಮಗೆ ಹೋಪ್ ಅನ್ನ ಕೊಟ್ಟಿದೆ, ಸೊ ಇದನ್ನ ನೀವು ಮೆನ್ಷನ್ ಮಾಡಬೇಕು. ಓಕೆನಾ? ಸೊ ದರ್ ಇಸ್ ದ ಎರಾ ಆಫ್ ಮೇಡಮ್ ಇಂದಿರಾ ಗಾಂಧಿ. ಸೊ ಮೇಡಮ್ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಿದ್ರು, ಶಿ ವಾಂಟೆಡ್ ದ ಕಮಿಟೆಡ್ ಜುಡಿಷಿಯರಿ. ಸೊ ಕಮಿಟೆಡ್ ಜುಡಿಷಿಯರಿ ಅಂದ್ರೆ ಏನು, ನನ್ನ ಗವರ್ನಮೆಂಟ್ ಯಾವ ರೀತಿ ನಾನು ವರ್ಕ್ ಮಾಡ್ತಾ ಇರ್ತೀನಿ, ನನಗೆ ಹೆಲ್ಪ್ ಮಾಡೋ ರೀತಿ ಜುಡಿಷಿಯರಿ ಇರಬೇಕು ಅಂತ. ಬಟ್ ಅವರಿಗೆ ಹೆಲ್ಪ್ ಮಾಡೋ ರೀತಿ ಜುಡಿಷಿಯರಿ ಇದ್ರೆ ಏನಾಗ್ತಾ ಬರುತ್ತೆ, ದಟ್ ವಿಲ್ ಲೀಡ್ ಟು ಡಿಕ್ಟೇಟರ್ಶಿಪ್. ಹೌದಾ? ಅಥಾರಿಟೇರಿಯನ್ ಗವರ್ನಮೆಂಟ್. ಸೊ ಆ ಡಿಕ್ಟೇಟರ್ಶಿಪ್ ಅನ್ನು ನಾವು ತಡಿಬೇಕು ಅಂದ್ರೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇರಬೇಕು. ಅದಕ್ಕೋಸ್ಕರನೇ ದ ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸ್. ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸ್ ಅಲ್ಲೇನ್ ಮಾಡುತ್ತೆ, ಎಲೆಕ್ಷನ್ ಆಫ್ ದ ಮೇಡಮ್ ಇಂದಿರಾ ಗಾಂಧಿ ಇಟ್ ಸೆಲ್ಫ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಮಾಡಿ ಶಿ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಟು ಗೋ ಟು ಜೈಲ್. ಹೌದಾ? ಸೊ ಅದಕ್ಕೋಸ್ಕರನೇ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸ್ ಮೂಲಕನಾದ್ರೂ ನೀವು ಎಂಡ್ ಮಾಡಬಹುದು. ದ ಜುಡಿಷಿಯರಿ ಶುಡ್ ಬಿ ಇಂಡಿಪೆಂಡೆಂಟ್ ಟು ವರ್ಕ್ ದ ಡೆಮೋಕ್ರಸಿ ಇನ್ ಇಂಡಿಯಾ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಇಟ್ಸ್ ಅ ಫ್ಯಾಕ್ಚುಯಲ್ ಕ್ವಶನ್. ಸೊ ನಾವು ಫಾಸ್ಟ್ ಆಗಿ ಮುಗಿಸ್ಕೊಳ್ತಾ ಹೋಗೋಣ. ಟೈಮ್ ಆಯ್ತಾ? ಇನ್ನೂ ಟೈಮ್ ಇದೆ. ಸೊ ಹೂ ಆರ್ ಎಂಟೈಟಲ್ಡ್ ಟು ರಿಸೀವ್ ಫ್ರೀ ಲೀಗಲ್ ಏಡ್? Assess the role of National Legal Service Authority (NALSA) in rendering free legal aid in India. So ಗೊತ್ತಾ NALSA judgment, legal service ಗೊತ್ತಿಲ್ಲ, free legal aid. ಸೊ ಇಲ್ಲಿ ಇಂಟ್ರೊಡಕ್ಷನ್ ಯಾವ ರೀತಿ ಬರೀತೀರಿ, ಕನ್ಕ್ಲೂಷನ್ ಯಾವ ರೀತಿ ಬರೀತೀರಿ, ಬಾಡಿ ಯಾವ ರೀತಿ. In introduction, under Article 39A of the Indian Constitution, the free legal aid should be given to ದ ಸಿಟಿಸನ್ಸ್ ಆಫ್ ಇಂಡಿಯಾ. ಓಕೆನಾ? ಏನ್ ಫ್ರೀ ಲೀಗಲ್ ಏಡ್ ಅಂದ್ರೆ, ಈಗ ಒಬ್ಬನ ಅರೆಸ್ಟ್ ಮಾಡ್ತಾರೆ, ಹಿ ಕಾಂಟ್ ಏಬಲ್ ಟು ಅಫೋರ್ಡ್ ದ ಲಾಯರ್. ಸೊ ನನ್ನ ಒಬ್ಬ ಬಡವನ್ನ ಅರೆಸ್ಟ್ ಮಾಡ್ತಾರೆ, ಒಬ್ಬ ರೈತನ ಅರೆಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸೊ ಅವನ ಹತ್ರ ಲಾಯರ್ನ ತಗೊಳ್ಳಿಕ್ಕೆ, ಫೀಸ್ ಕೊಡ್ಲಿಕ್ಕೆ ಹಿ ಕಾಂಟ್ ಏಬಲ್ ಟು ಅಫೋರ್ಡ್ ದ ಲಾಯರ್. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ದ ಕೋರ್ಟ್ ಇಟ್ ಸೆಲ್ಫ್ ಗಿವ್ಸ್ ದ ಲಾಯರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರ್ತಾರೆ. ಸೊ ದೇ ಗಿವ್, ದಿಸ್ ಕಮ್ಸ್ ಅಂಡರ್ ಫ್ರೀ ಲೀಗಲ್ ಏಡ್. ಅದಾದ್ಮೇಲೆ ಸೊ ನನಗೆ ಕೋರ್ಟಲ್ಲಿ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಲಿಕ್ಕೆ ಐ ಕಾಂಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕೋರ್ಟ್ ಮಷಿನರೀಸ್. ನಾನೊಬ್ಬ ಇಲಿಟ್ರೇಟ್ ಪರ್ಸನ್, ನಾನೊಬ್ಬ ಅನ್ಎಜುಕೇಟೆಡ್ ಪರ್ಸನ್. ಸೊ ನನಗೆ ಕೋರ್ಟ್ ಮಷಿನರಿಗಳ ಅರ್ಥ ಆಗಲ್ಲ. ಅಂತ ಟೈಮಲ್ಲಿ ಏನು ಮಾಡ್ತದೆ, ದರ್ ಇಸ್ ಎ ನಾಲ್ಸಾ ವಿಚ್ ಹೆಲ್ಪ್ಸ್ ಇನ್ ಪ್ರೊಮಲ್ಗೇಟಿಂಗ್ ದ ಸ್ಕೀಮ್ಸ್ ಫಾರ್ ದೆಮ್. ಸೊ ಅವ್ರಿಗೋಸ್ಕರ ನಾವು ಯಾವ ರೀತಿ ಅವ್ರನ್ನ ಅಸಿಸ್ಟ್ ಮಾಡಬೇಕು. ಸೊ ಸಣ್ಣ ಸಣ್ಣ ಕೇಸ್ಗಳು, ಪಿ ಟಿ ಕೇಸ್ಗಳು, ಸಿವಿಲ್ ಕೇಸ್ಗಳಿದ್ರೆ ಅವನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಇವಕ್ಕೆಲ್ಲ ನಮಗೆ ನಾಲ್ಸಾ ಇದೆ. ಸೊ ಇದೊಂದು ಸ್ಕೀಮ್ಗಳನ್ನು ನಮಗೆ 1987 ತಗೊಬರ್ತಾರೆ. ಸೊ ಆರ್ಟಿಕಲ್ 39A ವಿಚ್ ವಾಸ್ ಆಡೆಡ್ ಇನ್ 42nd ಅಮೆಂಡ್ಮೆಂಟ್ ಆಕ್ಟ್. ಸೊ 42ನೇ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ 39A ಅನ್ನ ಕಾನ್ಸ್ಟಿಟ್ಯೂಷನಲ್ಲಿ ಆಡ್ ಮಾಡ್ತೀವಿ ನಾವು DPSP ಅಲ್ಲಿ. ಫ್ರೀ ಲೀಗಲ್ ಏಡ್ ಶುಡ್ ಬಿ ಗಿವನ್ ಅಂತ. ಅರ್ಥ ಆಯ್ತಲ್ಲ? ಸೊ ಇದ್ರ ಮೂಲಕ ಏನ್ ಮಾಡ್ತಾ ಬರ್ತಾರೆ,
ಸೊ whoever there is vulnerable in Indian, ಸೊ ಇಂಡಿಯನ್ ಸೊಸೈಟಿಯಲ್ಲಿ ಯಾರ್ಯಾರು ವಲ್ನರಬಲ್ ಇದ್ದಾರೆ ಅವ್ರಿಗೆಲ್ಲ ನಾವು ಫ್ರೀ ಲೀಗಲ್ ಏಡ್ ಅನ್ನ ಕೊಡ್ತೀವಿ. ದ ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್ ಸೇಸ್ ದ ವೆರಿ ಫ್ಯಾಕ್ಚುಯಲ್, ಯಾರ್ಯಾರು ನಮಗೆ ಫ್ರೀ ಲೀಗಲ್ ಏಡ್ಗೆ ಸೊ ವರ್ತ್ ಅಂತ ಅವೈಲಬಲ್ ಅಂತ. ದ ಫಸ್ಟ್ ಒನ್ ಈಸ್ ದ ಮೆಂಬರ್ ಆಫ್ ದ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್. ಸೊ ಇವ್ರಿಗೆ ನಾವೇನ್ ಮಾಡಬೇಕು, ಫ್ರೀ ಲೀಗಲ್ ಏಡ್ ಅನ್ನ ಕೊಡಬೇಕು. ದೆನ್ ಅ ವಿಕ್ಟಿಮ್ ಆಫ್ ಟ್ರಾಫಿಕಿಂಗ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬೇಗಾರ್. ಸೊ ಆರ್ಟಿಕಲ್ 23 ಅಲ್ಲಿ ನಮಗೆ ಮೆನ್ಷನ್ ಆಗಿದೆ. ಸೊ ವಾಟ್ ಈಸ್ ಟ್ರಾಫಿಕಿಂಗ್ ಅಂಡ್ ಬೇಗಾರ್ ಅಂತ. ಸೊ ಬೇಗಾರ್ ಅಂದ್ರೆ ಫೋರ್ಸ್ಡ್ ಲೇಬರ್. ಸೊ ವಿತೌಟ್ ಗಿವಿಂಗ್ ಎನಿ ಸ್ಯಾಲರಿ, ಫೋರ್ಸ್ಫುಲಿ ನಾವು ಜೀತ ಪದ್ಧತಿ ಅಂತ ಹೇಳ್ತೀವಲ್ಲ, ಅದನ್ನ ನಾವು ಬೇಗಾರ್ ಅಂತ ಕರಿತೀವಿ. ಸೊ ಅದು ಮತ್ತೆ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಇವ್ರಿಗೂ ಕೂಡ ನಾವೇನ್ ಮಾಡಬೇಕು, ವಿಕ್ಟಿಮ್ಗಳಿಗೂ ಫ್ರೀ ಲೀಗಲ್ ಏಡ್ ಅನ್ನ ಕೊಡಬೇಕು. ಅಂಡ್ ದೇರ್ ಈಸ್ ವುಮೆನ್ ಆರ್ ಚಿಲ್ಡ್ರನ್, ಇರ್ರೆಸ್ಪೆಕ್ಟಿವ್ ಆಫ್ ಸೋಷಿಯಲ್ ಸ್ಟೇಟಸ್, ವುಮೆನ್ ಮತ್ತು ಚಿಲ್ಡ್ರನ್ಗೆ ನಾವೇನ್ ಮಾಡಬೇಕು, ಫ್ರೀ ಲೀಗಲ್ ಏಡ್ ಅನ್ನ ಕೊಡಬೇಕು. ದೆನ್ ಅ ಮೆಂಟಲಿ ಇಲ್ ಆರ್ ಡಿಸೇಬಲ್ಡ್ ಪರ್ಸನ್. ಸೊ ಒಬ್ಬ ದಿವ್ಯಾಂಗಜನ್, ಒಬ್ಬ ಅಂಗವಿಕಲರಿಗೆ ಮತ್ತೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಗೂ ಕೂಡ ನಾವೇನ್ ಮಾಡಬೇಕು, ಫ್ರೀ ಲೀಗಲ್ ಏಡ್ ಅನ್ನ ಕೊಡಬೇಕು. ನೆಕ್ಸ್ಟ್ ಅದಾದ್ಮೇಲೆ ಆ ವಿಕ್ಟಿಮ್ ಆಫ್ ಮಾಸ್ ಡಿಸಾಸ್ಟರ್ ಲೈಕ್ ಸೈಕ್ಲೋನ್, ಸುನಾಮಿ, ಎಥ್ನಿಕ್ ವೈಲೆನ್ಸ್, ಮಣಿಪುರ್ ವೈಲೆನ್ಸ್ ಆಯ್ತಲ್ಲ, ಸೊ ಆ ರೀತಿ. ಅಂಡ್ ದೇರ್ ಇಸ್ ಕ್ಯಾಸ್ಟ್ ಅಟ್ರಾಸಿಟಿ. So this is common in India. Flood, drought, earthquake or industrial disaster like Bhopal gas tragedy. So ಇವರಿಗೆಲ್ಲ ನಾವೇನ್ ಮಾಡಬೇಕು, ಫ್ರೀ ಲೀಗಲ್ ಏಡ್ ಅನ್ನ ಕೊಡಬೇಕು. ನೆಕ್ಸ್ಟ್ ಆನ್ ಇಂಡಸ್ಟ್ರಿಯಲ್ ವರ್ಕ್ಮೆನ್ ಅಂದ್ರೆ ಒಬ್ಬ ಕಾರ್ಮಿಕನಿಗೆ, ಒಬ್ಬ ಲೇಬರ್ಗೆ. ಅಂಡ್ ದೇರ್ ಇಸ್ ಅ ಪರ್ಸನ್ ಇನ್ ಕಸ್ಟಡಿ. ಸೊ ಕಸ್ಟಡಿಯಲ್ಲಿ ಇರುವಂತ ಒಬ್ಬ ಪರ್ಸನ್, ಅಂಡ್ ಇನ್ಕ್ಲೂಡಿಂಗ್ ದೋಸ್ ಪ್ರೊಟೆಕ್ಟಿವ್ homes under Immortal Traffic Act, Juvenile Justice Act, and there is psychiatric hospital and nursing homes. ಸೊ ನಮಗೆ ಆಸ್ಪತ್ರೆ ಕಸ್ಟಡಿಯಲ್ಲಿ ಇರುವಂತವ್ರು, ಅಂಡರ್ ಟ್ರಯಲ್ಸ್ ಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ನಾವು ಕೊಡಬೇಕು. ವೆದರ್ ಟ್ರಾಫಿಕಿಂಗ್ ಆಕ್ಟ್ ಅಲ್ಲಿ ಇರ್ಬೋದು, ಜುವೆನೈಲ್ ಆಕ್ಟ್ ಅಲ್ಲಿ ಇರ್ಬೋದು, ಅಥವಾ ಸೈಕಿಯಾಟ್ರಿಕ್ ಹಾಸ್ಪಿಟಲ್. ಸೊ ಇಮ್ಮೋರಲ್ ಟ್ರಾಫಿಕಿಂಗ್ ಆಕ್ಟ್ ಅಂದ್ರೆ ದಿಸ್ ಇಸ್ ಹ್ಯೂಮನ್ ಅಂಡ್ ಚೈಲ್ಡ್ ಟ್ರಾಫಿಕಿಂಗ್. ಸೊ ಟ್ರಾಫಿಕಿಂಗ್ ಅಂದ್ರೆ ಗೊತ್ತಲ್ಲ, ಕಿಡ್ನಾಪಿಂಗ್ ಅಂಡ್ ಟ್ರಾಫಿಕಿಂಗ್. ಸೊ ದಟ್ ಈಸ್ ಇಮ್ಮೋರಲ್ ಟ್ರಾಫಿಕಿಂಗ್ ಆಕ್ಟ್ ಅಂತ. ಅದನ್ನ ತಡಲಿಕ್ಕೋಸ್ಕರ ಏನ್ ಮಾಡಿದ್ದಾರೆ, ಇಮ್ಮೋರಲ್ ಟ್ರಾಫಿಕಿಂಗ್ ಆಕ್ಟ್ ಅಂತ ತಂದಿದ್ದಾರೆ. ಸೊ ಇಲ್ಲಿ ಜುವೆನೈಲ್ ಹೋಮ್ಸ್ ಅಂತ ಬಂದ್ರೆ ದಟ್ ಈಸ್ ಫಾರ್ ದ ಚಿಲ್ಡ್ರನ್ ಅಂತ. ಓಕೆನಾ? ಅಂಡ್ ದೇರ್ ಇಸ್ ಅ ಪರ್ಸನ್ ವಿತ್ ಆನ್ಯುವಲ್ ಇನ್ಕಮ್ ಬಿಲೋ ಅ ಸರ್ಟೈನ್ ಅಮೌಂಟ್ ಎಲಿಜಿಬಲ್ ಫಾರ್ ದ ಫ್ರೀ ಲೀಗಲ್ ಸರ್ವಿಸಸ್. ಸೊ ನಮಗೆ ನಾಲ್ಸ ಒಂದು ಮಿನಿಮಮ್ ಅಮೌಂಟ್ ಅನ್ನ ಸೆಟ್ ಮಾಡುತ್ತೆ. ಆ ಅಮೌಂಟ್ ಗಿಂತ ಕಡಿಮೆ ಇರುವಂತ ಒಬ್ಬ ಬಡವನಿಗೂ ಕೂಡ ನಾವೇನ್ ಮಾಡಬೇಕು, ಫ್ರೀ ಲೀಗಲ್ ಏಡ್ ಅನ್ನ ಕೊಡಬೇಕು. ಸೊ ಇಷ್ಟು ಜನರನ್ನ ಮೆನ್ಷನ್ ಮಾಡಿದೆ ದ ನಾಲ್ಸಾ ಆಕ್ಟ್. Section 12 of the NALSA Act mentions these kind of people who are eligible to receive the free legal aid. Okay, now this is the first part of the question. So who are entitled to receive the free legal aid? Assess the role of NALSA in rendering the free legal aid in India. So first ನಾವು ಫಸ್ಟ್ ಪಾರ್ಟ್ ಅನ್ನ ನೋಡೋದು. ಇಲ್ಲಿ ನಮಗೆ ಎರಡು ಪಾರ್ಟ್ ಇದೆ. ಸೊ ಒಂದು ಪಾರ್ಟ್ ಏನ್ ಹೇಳುತ್ತೆ, who are entitled for free legal aid. So second part, the role of NALSA in rendering free legal aid. So NALSA ಏನ್ ಮಾಡ್ತಾ ಬರುತ್ತೆ, 1987 ಅಲ್ಲಿ ತಂದಂತ ಈ ಆಕ್ಟ್. ಸೊ NALSA ಆಕ್ಟ್ ಇಟ್ ಪ್ರೊಮೋಗೇಟ್ ಸ್ಕೀಮ್ಸ್. ಸೊ ಒಂದು ಸ್ಕೀಮ್ ಅನ್ನು ತಗೊಳ್ತಾ ಬರುತ್ತೆ. ಅಂಡ್ ದೇರ್ ಇಸ್ ಪಾಲಿಸೀಸ್, ಅಂಡ್ ದೇರ್ ಆರ್ ವಾಲಂಟರಿ ಲಾಯರ್ಸ್ to assist them, and there is the law education for the needy. So ಅವ್ರಿಗೆ ಮಿನಿಮಮ್ ಎಜುಕೇಶನ್ ಅನ್ನು ಕೊಡುತ್ತೆ, ಹೌ ಟು ಫೈಲ್ ಅ ಕೇಸ್ ಆ ರೀತಿ. ಅಂಡ್ ದೇರ್ ಇಸ್, ಸೊ ಇದೇ ರೀತಿ ಇನ್ನೇನ್ ಮಾಡ್ತಾ ಬರುತ್ತೆ, ಇಟ್ ವಿಲ್ ಆರ್ಗನೈಸ್ ಲೋಕ್ ಅದಾಲತ್ಸ್. ಸೊ ಲೋಕ್ ಅದಾಲತ್ಸ್ ಅಂದ್ರೆ ಪಬ್ಲಿಕ್ ಕೋರ್ಟ್ಸ್. ಸೊ ಇವನ್ನ ಆರ್ಗನೈಸ್ ಮಾಡ್ತಾ ಬರುತ್ತೆ. ಅಂಡ್ ದೇರ್ ಆರ್ ಸಮ್ ಸ್ಪೆಷಲ್ ಕೋರ್ಟ್ಸ್. ಸೊ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬರುತ್ತೆ. ಸೊ NALSA ಹ್ಯಾಸ್ ದೀಸ್ ಮೆನಿ ಫಂಕ್ಷನ್ ಫಾರ್ ದ ಸರ್ವಿಸಸ್. ಸೊ ಲೋಕ್ ಅದಾಲತ್ ಫಾರ್ ಸಿವಿಲ್ ಪರ್ಪಸಸ್. ಸೊ ಸಮ್ ಆಫ್ ದ ರೋಲ್ಸ್ ಅಂಡ್ ಫಂಕ್ಷನ್ಸ್ ಆಫ್ NALSA, ಒಂದು ಪಾಲಿಸೀಸ್ ಮತ್ತು ಪ್ರಿನ್ಸಿಪಲ್ಗಳನ್ನ ಲೀಗಲ್ ಸರ್ವಿಸ್ ಯಾವ ರೀತಿ ಇರಬೇಕು ಅಂತ ಮಾಡುತ್ತೆ. ನೆಕ್ಸ್ಟ್ ಎಫೆಕ್ಟಿವ್ ಅಂಡ್ ಎಕನಾಮಿಕ್ ಸ್ಕೀಮ್ ಫಾರ್ ದ ಲೀಗಲ್ ಸರ್ವಿಸಸ್. ಸೊ ಒಂದು ಎಫೆಕ್ಟಿವ್ ಮತ್ತು ಎಕನಾಮಿಕ್ ಸ್ಕೀಮ್ಗಳನ್ನ ತಗೊಳ್ತಾ ಬರುತ್ತೆ. ಅಂಡ್ ಮಾನಿಟರ್ ಅಂಡ್ ಇವ್ಯಾಲ್ಯೂಯೇಟ್ ದ ಇಂಪ್ಲಿಮೆಂಟೇಷನ್ ಆಫ್ ಲೀಗಲ್ ಸರ್ವಿಸ್. ಸೊ ಯಾವ ರೀತಿ ಲೀಗಲ್ ಸರ್ವಿಸ್ಗಳು ವರ್ಕ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ ಮಾನಿಟರ್ ಮಾಡಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು. ಅಂಡ್ ದೇರ್ ಇಸ್ ಟು ಕಂಡಕ್ಟ್ ದ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಅಂದ್ರೆ ಲಾ ಎಜುಕೇಶನ್ ಅಂತ ನಾನು ಹೇಳಿದೆ, ಬೇಸಿಕ್ ಎಜುಕೇಶನ್ ಅಬೌಟ್ ದ ಲೀಗಲ್.
ಸೊ ಯಾವ ರೀತಿ ನಾವು ಕೋರ್ಟಲ್ಲಿ ಕೇಸನ್ನು ಫೈಲ್ ಮಾಡಬೇಕು, ಸೊ ಯಾವ ರೀತಿ ಅಲ್ಲಿ ಪ್ರೊಸೀಡಿಂಗ್ಸ್ಗಳು ನಡೆಯುತ್ತೆ, ಸೊ ಯಾವ ರೀತಿ ನಾವು ಬಿಹೇವ್ ಮಾಡಬೇಕು. ಇಟ್ ಇಸ್ ಅನ್ ಅವೇರ್ನೆಸ್ ಫಾರ್ ದ ಪೀಪಲ್. ಸೊ ನಿಮ್ಮ ರೈಟ್ಸ್ಗಳು ಎಲ್ಲೆಲ್ಲಿ ವೈಲೇಟ್ ಆಗ್ತಿದೆ ಅದನ್ನೆಲ್ಲ ಸೊ ಯಾವ ರೀತಿ ನೀವು ಕ್ವಶನ್ ಮಾಡಬೇಕು ಅಂತ. ಆ್ಯಂಡ್ ಟು ಎನ್ಕರೇಜ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ ಬೈ ದ ವೇ ಆಫ್ ನೆಗೋಷಿಯೇಷನ್, ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್ ಆ್ಯಂಡ್ ಮೀಡಿಯೇಷನ್. ಇದನ್ನು ನಾವು ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್ ಆ್ಯಂಡ್ ಮೀಡಿಯೇಷನ್. ಸೊ ಇದ್ರ ಮೂಲಕ ಏನು ಮಾಡ್ತಾ ಬರ್ತಾರೆ, ಸಾಲ್ವ್ ಮಾಡ್ಕೊಳ್ತಾ ಬರಬೇಕು. ಸೊ ಪ್ರತಿಯೊಂದಕ್ಕೂ ಕೋರ್ಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೇ ಸಿವಿಲ್ ಕೇಸ್ಗಳು ಸೊ ವಿತ್ ದ ಹೆಲ್ಪ್ ಆಫ್ ಸೆಟಲ್ಮೆಂಟ್ ಸಾಲ್ವ್ ಆಗುತ್ತೆ ಅಂದರೆ ಅದನ್ನು ನಾವು ಅಲ್ಲೇ ಸಾಲ್ವ್ ಮಾಡ್ಕೋಬೇಕು ಅಂತ. ಸೊ ಏನಕ್ಕೆ ಅಂದರೆ ಇನ್ ಇಂಡಿಯಾ ವಿ ಹ್ಯಾವ್ ನಿಯರ್ಲಿ 4 crore ಕೇಸಸ್ ಆರ್ ಪೆಂಡಿಂಗ್ ಇನ್ ದ ಜುಡಿಷಿಯರಿ. ಸೊ ಹತ್ತತ್ರ 4 ಕೋಟಿ ಕೇಸ್ಗಳು ಕೋರ್ಟಲ್ಲಿ ಪೆಂಡಿಂಗ್ ಇರೋದ್ರಿಂದ ಏನ್ ಮಾಡ್ತಾ ಬರ್ತಾರೆ, ಇಂಥ ಸಣ್ಣ ಸಣ್ಣ ಪಿಟಿ ಕ್ರೈಮ್ಸ್ಗಳು ಅಥವಾ ಪಿಟಿ ಕೇಸ್ಗಳು, ಸಿವಿಲ್ ಕೇಸ್ಗಳು ಯಾವ್ದಿರುತ್ತೆ ಅದನ್ನ ಇನ್ ದ ಇನಿಷಿಯಲ್ ಸ್ಟೇಜ್ ಅಲ್ಲೇ ಸಾಲ್ವ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ದ 2 brothers ಆರ್ ಫೈಟಿಂಗ್ ಫಾರ್ ದ ಲ್ಯಾಂಡ್. ಸೊ ಅದಕ್ಕೆ ಕೋರ್ಟ್ಗೆ ಹೋದ್ರೆ 20 ವರ್ಷ 30 ವರ್ಷ ಆಗುತ್ತೆ. ಸೊ ಲೋಕ್ ಅದಾಲತ್ಸ್ ನಾವು ಎಸ್ಟಾಬ್ಲಿಷ್ ಮಾಡಿ ವಿ ಕ್ಯಾನ್ ಸಾಲ್ವ್ ಇಟ್ ಇನ್ 20 days ಆರ್ ಇನ್ 1 day ಇಟ್ಸ್. ಸೊ ಸೆಟಲ್ಮೆಂಟ್, ಈ ರೀತಿ ಸೆಟಲ್ಮೆಂಟ್ ಮೂಲಕ. ನೆಕ್ಸ್ಟ್ ಅದಾದ್ಮೇಲೆ ಟು ಕೋಆರ್ಡಿನೇಟ್ ಅಂಡ್ ಕೋಆಪರೇಟ್ ವಿತ್ ದ ಅದರ್ ಗವರ್ನಮೆಂಟ್ ಅಂಡ್ ನಾನ್ ಗವರ್ನಮೆಂಟ್ ಏಜೆನ್ಸೀಸ್ ಎಂಗೇಜ್ಡ್ ಇನ್ ದ ಲೀಗಲ್ ಸರ್ವಿಸಸ್. ದೇರ್ ಆರ್ ಲಾಟ್ ಆಫ್ NGOs ವಿಚ್ ಆರ್ ವರ್ಕಿಂಗ್ ಫಾರ್ ದ ಬೆನಿಫಿಟ್ ಆಫ್ ಲೀಗಲ್ ಸರ್ವಿಸ್ ಇನ್ ಇಂಡಿಯಾ. ಸೊ ಅವುಗಳ ಜೊತೆ ಏನು ಮಾಡ್ತಾ ಬರುತ್ತೆ, ಕೋಆಪರೇಷನ್ ಮಾಡಲಿಕ್ಕೆ. ಸೊ ಈ ರೀತಿ. ಸೊ ಇದಕ್ಕೋಸ್ಕರ ಹಲವಾರು ಸ್ಕೀಮ್ಗಳನ್ನು ನಾಲ್ಸ ತಂದಿದೆ. ಇದನ್ನು ನೀವು ಒಂದ್ಸಲಿ ಓದ್ಕೊಳ್ಳಿ, ಓಕೆನಾ. ಸೊ ದಿಸ್ ಇಸ್ ಅಡಿಷನಲ್ ಇನ್ಫಾರ್ಮೇಶನ್. ಇದು ನಿಮ್ಗೆ ಎಕ್ಸಾಂಪಲ್ ಬರೀಲಿಕ್ಕೆ. ಸೊ ಒಂದ್ಸಲಿ ಓದ್ಕೊಳ್ತಾ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. The states in India, question odi, the states in India seem reluctant to empower the urban local bodies both functionally as well as financially. Comment. The states in India seem reluctant to empower the urban local bodies both functionally as well as financially. Comment. This is also statement. ಹೌದಲ್ಲ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ನಮ್ಗೆ ಎಷ್ಟು ಪಾರ್ಟ್ ಅನ್ನ ಕೊಟ್ಟಿದ್ದಾರೆ, 2 parts. There are functional problems in the urban local bodies and there are the financial problems in the urban local bodies. ಇದ್ರ ಬಗ್ಗೆ ನೀವು ಬರೀಬೇಕು. ಯಾವ ರೀತಿ ಇಂಟ್ರೊಡಕ್ಷನ್ ಬರೀತೀರಿ? ಅರ್ಬನ್ ಲೋಕಲ್ ಬಾಡೀಸ್ ಓದಿದಿರಲ್ಲ, ಮುನ್ಸಿಪಾಲಿಟೀಸ್. ಎಷ್ಟನೇ ಅಮೆಂಡ್ಮೆಂಟು? 74th amendment talks about the urban local bodies in India. ಹೌದಾ? 74th Amendment Act, so which gave the constitutional status for the urban local. It does not create it. ಸೊ ನಮಗೆ ಅರ್ಬನ್ ಲೋಕಲ್ ಬಾಡೀಸ್ ಮುಂಚೆಯಿಂದನೂ ಇದ್ದೋ, ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅನ್ನು ಕೊಟ್ಟಿದೆ ಅದು 74th Amendment Act of 1992. ಓಕೆನಾ. ಸೊ ಇಲ್ಲಿ ನಮಗೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಬಂದಾಗ ಯು ಹ್ಯಾವ್ ಟು ಮೆನ್ಷನ್ ದಟ್. ಅದಾದ್ಮೇಲೆ there is the schedule called 12th schedule. So ಈ 12th schedule ಅಲ್ಲಿ there are some functions mentioned in 12th schedule which should be transferred by the state government to the local bodies. ಹೌದಲ್ಲ. ಸೊ ಸ್ಟೇಟ್ ಗವರ್ನಮೆಂಟ್ ಇಂದ ಏನ್ ಮಾಡಬೇಕು, ಲೋಕಲ್ ಬಾಡಿಗಳಿಗೆ ಪವರ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಈ ಪವರ್ ಅನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ದೇ ಡಿವೈಡೆಡ್ ಪವರ್ಸ್ ಇಂಟು 2 division. One is voluntary powers, another one is mandatory powers. So mandatory power ಅಂದ್ರೆ ಏನು, ಮ್ಯಾಂಡೇಟರಿ ಆಗಿ ಸ್ಟೇಟ್ ಗವರ್ನಮೆಂಟ್ ಲೋಕಲ್ ಬಾಡೀಸ್ಗಳಿಗೆ ಈ ಪವರ್ ಅನ್ನ ಕೊಡಲೇಬೇಕು. ಬಟ್ ದೇರ್ ಆರ್ ಸಮ್ ವಾಲಂಟರಿ ಪವರ್ಸ್. ಸೊ ಇಲ್ಲಿ ಮ್ಯಾಂಡೇಟರಿ ಪವರ್ ಅಂತ ಬಂದಾಗ there is reservation for SCs and STs in the local bodies. ಹೌದಾ. ಸೊ with proportion to their population. Mandatory provision. 1/3 reservation for women. Mandatory provision. Establishment of state election commission. Mandatory provision. Establishment of state finance commission. Mandatory provision. The 5-year term for the ಹೌದಾ 5-year term for the elected body, and there is the direct election at the local level. These are all mandatory provision, but there are some voluntary provisions. So voluntary provision ಅಂದ್ರೆ ಏನು? The right to collect taxes,
ರೈಟ್ ಟು ಅಪಾಯಿಂಟ್ ಎಂಪ್ಲಾಯೀಸ್. ಹೌದಾ? ಸೊ ಇವೆಲ್ಲ ನಮಗೆ ವಾಲಂಟರಿ ಪ್ರೊವಿಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಅಂಡ್ ರೈಟ್ ಆಫ್ ಸೆಲ್ಫ್ ರೆವೆನ್ಯೂ, ರೈಟ್ ಟು ಇಶ್ಯೂ ಬಾಂಡ್, ಸೊ ಇವೆಲ್ಲ ನಮಗೆ ವಾಲಂಟರಿ ಪ್ರೊವಿಷನ್. ದ ಸ್ಟೇಟ್ ಗವರ್ಮೆಂಟ್ ಕೊಟ್ರೆ ಕೊಡ್ಬೋದು, ಕೊಡ್ಲಿಲ್ಲ ಅಂದ್ರೂ ಇರ್ಬೋದು. ಹೌದಲ್ಲ? ಸೊ ಇಲ್ಲಿ ದ ಮೇನ್ ಪ್ರಾಬ್ಲಮ್ ಆಫ್ ದ urban local bodies is they are completely dependent on state government and central government grants. ಹೌದಾ? ಸೊ ನಮಗೆ ಪ್ರತಿಯೊಂದು ಮನಿ ಬರಬೇಕು ಅಂದ್ರೆ ಅರ್ಬನ್ ಲೋಕಲ್ ಬಾಡಿಗಾಗ್ಲಿ ಪಂಚಾಯತ್ಗಳಿಗಾಗ್ಲಿ ಅಮೌಂಟ್ ಬರೋದು ಎಲ್ಲಿಂದ? ಐದರ್ ಸ್ಟೇಟ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್. ಸೊ ಮತ್ತೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಎಲ್ಲ ಆಗುತ್ತೆ. So, the states in India seem reluctant to give power, empower the urban local bodies. ಏನಕ್ಕೆ ಅಂದ್ರೆ, ಸೊ ಇಂಡಿಯಾ ಇಸ್ ಅ ಫಾರ್ಮ್ ಆಫ್ ಕ್ವಾಸಿ ಫೆಡರಲ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ವಾಸಿ ಫೆಡರಲ್ ಅಂದ್ರೆ, ವಿ ಹ್ಯಾವ್ ಸ್ಟ್ರಾಂಗ್ ಸೆಂಟರ್ ಅಂಡ್ ದ ಸ್ಟೇಟ್ ವಿಚ್ ಡಿರೈವ್ ದ ಪವರ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್. ಹೌದಲ್ಲ? ಸೊ ನಮಗೆ ಕೂಡ ಈಗ ಸ್ಟೇಟ್ ಗವರ್ಮೆಂಟ್ಗೆ ಕೂಡ ಅಡಿಷನಲ್ ಬಾರೋಯಿಂಗ್ ಮಾಡಬೇಕು ಅಂದ್ರೆ ವಿ ನೀಡ್ ದ ಪರ್ಮಿಷನ್ ಆಫ್ central government. If you want to borrow from the outside of the Indian nation, we need the permission of central government. So ನಮಗೆ ಆ ಪವರ್ ಇಲ್ಲ, ನಾವು ಅರ್ಬನ್ ಲೋಕಲ್ ಬಾಡಿಗೆ ಎಲ್ಲಿ ಕೊಡಬೇಕು ಅಂತ ಅವರು. ಸೊ ದಟ್ ಇಸ್ ದ ವಾದ ಆಫ್ ಆರ್ಗ್ಯುಮೆಂಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ಸ್. ಸೊ ಸೆಂಟ್ರಲ್ ಗವರ್ಮೆಂಟ್ ಏನಂತ ಹೇಳುತ್ತೆ? ಸೆಂಟ್ರಲ್ ಗವರ್ಮೆಂಟ್ ಟೆಲ್ಸ್ ಅಬೌಟ್ ದ ಗಾಂಧೀಜಿಸ್ ಡ್ರೀಮ್. ಇಟ್ ಟೆಲ್ಸ್ ಅಬೌಟ್ ದ ಸೆಲ್ಫ್ ಸಫಿಷಿಯಂಟ್ ವಿಲೇಜಸ್. ಸೊ ದಿಸ್ ಇಸ್ ಒನ್ ಪಾಯಿಂಟ್. ಏನಂದ್ರೆ ದ ಸ್ಟೇಟ್ ಗವರ್ಮೆಂಟ್ ಡಸ್ ನಾಟ್ ಹ್ಯಾವ್ ದ enormous power to take the loans or self-sufficient powers in the tax. So then how come they give the power to urban local bodies? One point. And the second point is the central government with its scheme like Ujjwala Yojana, PDS, MG Narega, Jannavas Yojana. So ಇವರೆಲ್ಲ implementing authority ಯಾರು? The local bodies. And direct benefit transfer. PM Kisan. ಸೊ ಇಲ್ಲೆಲ್ಲ ಏನ್ ಮಾಡ್ತಾ ಬರ್ತದೆ? ಸೆಂಟ್ರಲ್ ಗವರ್ಮೆಂಟ್ ಇಟ್ ಈಸ್ ಕನೆಕ್ಟಿಂಗ್ ಅ ಡೈರೆಕ್ಟ್ ಲಿಂಕ್ ವಿತ್ ಲೋಕಲ್ ಗವರ್ನೆನ್ಸ್. ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ತಿದೆ? ನೆಗ್ಲೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ದೇ ಆರ್ ವೀಕನಿಂಗ್ ದ ಪವರ್ ಆಫ್ ಸ್ಟೇಟ್ ಗವರ್ಮೆಂಟ್. ಸೊ ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಪವರ್ನೇ ವೀಕ್ ಮಾಡ್ತಾ ಇರಬೇಕಾದ್ರೆ ಸೊ ರೂರಲ್ ಗವರ್ಮೆಂಟ್ಗೆ ಇನ್ನೂ ಸ್ಟ್ರೆಂತ್ ಅನ್ನು ಕೊಡ್ಲಿಕ್ಕೆ ಆಗುತ್ತಾ? ದಿಸ್ ಇಸ್ ಆಲ್ಸೋ ಆರ್ಗ್ಯುಮೆಂಟ್ ಆಫ್ ಸ್ಟೇಟ್ ಗವರ್ಮೆಂಟ್. ಓಕೆನಾ? ಬಟ್ ಅಲ್ಟಿಮೇಟ್ಲಿ ವಿ ನೀಡ್ ಲೋಕಲ್ ಗವರ್ನೆನ್ಸ್ ಆಸ್ ದ ಸ್ಟ್ರಾಂಗೆಸ್ಟ್ ಮಷಿನರಿ. ಏನಕ್ಕೆ ಅಂದ್ರೆ ದೇರ್ ಆರ್ ಸಮ್ ಬೆಸ್ಟ್ ಎಕ್ಸಾಂಪಲ್ಸ್ ಇನ್ ಕೇರಳ ಅಂಡ್ ಕರ್ನಾಟಕ. ಇನ್ ಕೇರಳ ದಿಸ್ ಅ ವರ್ಕ್ ಆಫ್ ಕುಟುಂಬಶ್ರೀ. ಸೊ ಕುಟುಂಬಶ್ರೀ ಅನ್ನೋದು ಇಟ್ಸ್ ಒನ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್. ಇಟ್ ವರ್ಕ್ ಇನ್ ದ ಲೋಕಲ್ ಏರಿಯಾ ಅಂಡ್ ಇನ್ ದ ಕೋವಿಡ್ ಟೈಮ್ಸ್ ಅಲ್ಲಿ ಕರ್ನಾಟಕ ಅಂಡ್ ಕೇರಳ ಪರ್ಫಾರ್ಮ್ಡ್ ವೆರಿ ವೆಲ್ ಬಿಕಾಸ್ ಆಫ್ ದ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ಬೈ ಲೋಕಲ್ ಗವರ್ನಮೆಂಟ್. ಸೊ ಲೋಕಲ್ ಗವರ್ನಮೆಂಟ್ಗಳು ಸೆಲ್ಫ್ ಸಫಿಷಿಯಂಟ್ ಆದಾಗ ಏನಾಗ್ತಾ ಬರುತ್ತೆ? ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ನಮಗೆ ಸಿಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಬರಬೇಕು? ಫಂಕ್ಷನಲಿ ಕೂಡ ನಾವು ಅವರನ್ನ ಸ್ಟ್ರೆಂತ್ ಮಾಡಬೇಕು, ಫೈನಾನ್ಷಿಯಲಿ ನಾವು ಅವರನ್ನ ಸ್ಟ್ರೆಂತ್ ಮಾಡಬೇಕು. ಸೊ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಫಂಕ್ಷನಲಿ ಅಂಡ್ ಫೈನಾನ್ಷಿಯಲಿ. ಸೊ ಯಾವ ರೀತಿ? ದ ಫಸ್ಟ್ ಪಾರ್ಟ್ ಈಸ್ ಫಂಕ್ಷನಲಿ. ಸೊ ವೆನ್ಎವರ್ ದೇರ್ ಇಸ್ ಅನ್ ದ ಲೋಕಲ್ ಬಾಡೀಸ್ ಇದು ಪ್ರಾಬ್ಲಮ್ ಅಂತ ಬಂದಾಗ ದೇರ್ ಆರ್ ಪ್ರಾಬ್ಲಮ್ ಆಫ್ 3F ಅಂತ ಹೇಳ್ತೀವಿ ನಾವು. 3Fs. ಸೊ ಒಂದು ಫಂಡ್, second function, and the last one is functionaries. So it is a problem of 3F for the local bodies. Fund ಅಂದ್ರೆ ಏನು? So fund we will discuss financially, ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಂಕ್ಷನ್ ಮತ್ತು ಫಂಕ್ಷನರಿ ಅಲ್ಲಿ ನಾವು ಫಂಕ್ಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಂಕ್ಷನ್ ಅಂತ ಬಂದಾಗ ಆಸ್ 11th schedule mentions there are lot of voluntary functions more than mandatory functions. ಅದಕ್ಕೋಸ್ಕರ ಸ್ಟೇಟ್ಗಳು ಏನಾಗ್ತಿವೆ? ರಿಲಕ್ಟೆಂಟ್ ಟು ಗಿವ್ ಪವರ್ ಟು ದ. ಹೌದಾ? ಸೊ ಫಸ್ಟ್ ಪಾಯಿಂಟ್ ಈಸ್ ದೇರ್ ಆರ್ more voluntary provisions in the 12th schedule. ಕರೆಕ್ಟಾ? ಅಂಡ್ ದೇರ್ ಇಸ್ ಫಂಕ್ಷನಲಿ ಅಂತ ಬಂದಾಗ the functions. The second function is there is a problem of lack of accountability. ಹೌದಾ? ಸೊ ಎಷ್ಟೋ ಸ್ಕೀಮ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗಳಿಗೆ ಅಥವಾ ಅರ್ಬನ್ ಲೋಕಲ್ ಬಾಡಿಗೆ ಕೊಡ್ತೀವಿ. ಕರೆಕ್ಟಾಗಿ ಮಾಡ್ತಿದಾರ ಇಲ್ವಾ? ಸೊ ಪ್ರತಿಯೊಂದು ಆಫೀಸಲ್ಲೂ ಕರಪ್ಷನ್ ತುಂಬಿ ತುಳುತ್ತಾ ಇದೆ.
But where is accountability? We don't have CAG for local bodies. ಹೌದಲ್ಲ, CAG is independent office who work for the state and central government, but not for the local body. ಮತ್ತೆ ಅಲ್ಲಿ auditing. There is a problem of auditing. There is a problem of accountability. And even though we have right to information, but there is a problem of transparency in the administration. ಹೌದಾ? And ಅದಾದ್ಮೇಲೆ the functionary ಅಂತ ಬಂದಾಗ there is no independent choice of appointing the employees from the ಗ್ರಾಮ ಪಂಚಾಯತ್ ಆರ್ ಅರ್ಬನ್ ಲೋಕಲ್ ಬಾಡಿ. ಸೊ ಅವ್ರ ಎಕ್ಸಾಮ್ ಕಂಡಕ್ಟ್ ಮಾಡಿ ಅವರೇ ಅಪಾಯಿಂಟ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ದೇ ನೀಡ್ ದ ಪರ್ಮಿಷನ್ ಆಫ್ ಸ್ಟೇಟ್ ಗೌರ್ಮೆಂಟ್. ಯಾರೇ ಪ್ರತಿಯೊಬ್ಬ VA ಅಪಾಯಿಂಟ್ ಮಾಡಬೇಕು ಅಂದ್ರೂ ಕೂಡ ದೇ ನೀಡ್ ದ ಪರ್ಮಿಷನ್ ಆಫ್ ಸ್ಟೇಟ್ ಗೌರ್ಮೆಂಟ್. ದಟ್ ಇಸ್ ದ ಪ್ರಾಬ್ಲಮ್. ಸೊ ಇಂಡಿಪೆಂಡೆಂಟ್ ಚಾಯ್ಸ್ ಇಲ್ಲ ಅಪಾಯಿಂಟ್ ಮಾಡ್ಲಿಕ್ಕೆ. ಈಗ ಒಂದು ಹಳ್ಳಿಗೆ VA ಆಗಿ ಅಪಾಯಿಂಟ್ ಮಾಡಬೇಕು ಅಂದ್ರೆ ಆ ಹಳ್ಳಿ ಒಂದು ಸೂಟ್ ಆಗ್ತಾನ, ಬೇರೆ ಹಳ್ಳಿ ಒಂದು ಸೂಟ್ ಆಗ್ತಾನ? ಬಟ್ ದೇರ್ ಇಸ್ ನೋ ಆಪ್ಷನ್. ಹೌದಾ? ಸೊ ದಿಸ್ ಇಸ್ ದ ಪ್ರಾಬ್ಲಮ್. ನೆಕ್ಸ್ಟ್ ಅದಾದ್ಮೇಲೆ ದೇ ಆರ್ ಕ್ರಿಯೇಟಿಂಗ್ ಅ ಪ್ಯಾರಲಲ್ ಆಫೀಸ್ ಆರ್ ಪ್ಯಾರಲಲ್ ಬಾಡೀಸ್. ಸೊ ಈಗ ಅರ್ಬನ್ ಲೋಕಲ್ ಬಾಡಿ ನಮಗೆ ಮುನ್ಸಿಪಾಲಿಟಿ ಇದೆ, ದೇ ವಿಲ್ ಬ್ರಿಂಗ್ ಸ್ಪೆಷಲ್ ಪರ್ಪಸ್ ಕಮಿಟಿ, ಸೊ ನೋಡಲ್ ಏಜೆನ್ಸೀಸ್. ಸೊ ಈ ರೀತಿ ಏನ್ ಮಾಡ್ತಾ ಬರ್ತಾರೆ, ಒಂದೊಂದು ಹೊಸ ಹೊಸ ಕಮಿಟಿಗಳನ್ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಇನ್ ಪ್ಯಾರಲಲ್ ಟು ದ ಮುನ್ಸಿಪಾಲಿಟೀಸ್. ಅಂಡ್ ದೇರ್ ಇಸ್, ಗೊತ್ತಾಯ್ತಲ್ಲ ಈ ಸ್ಪೆಷಲ್ ಪರ್ಪಸ್ ಕಮಿಟಿ ಅಂದ್ರೆ ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ದೇ ವಾಂಟ್ ಟು ಕ್ರಿಯೇಟ್ ಅ ಸ್ವಚ್ಛ ಭಾರತ್ ಅಭಿಯಾನ್. ಸೊ ಸ್ವಚ್ಛ ಭಾರತ ಅಭಿಯಾನವನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಸ್ವಚ್ಛ ಭಾರತ್ ಅಭಿಯಾನ ಮುನ್ಸಿಪಾಲಿಟಿ ಕೊಡೋ ಬದಲು ನಾನು ಸ್ವಚ್ಛ ಭಾರತ್ ಅಭಿಯಾನಗೋಸ್ಕರನೇ ಒಂದು ಕಮಿಟಿ ಎಸ್ಟಾಬ್ಲಿಷ್ ಮಾಡ್ತೀನಿ. ಸೊ ಇಟ್ಸ್ ಸಮ್ ಎಕ್ಸಿಕ್ಯೂಟಿವ್ಸ್. ಜನ್ ಆವಾಸ್ ಯೋಜನಾ ನಾನು ಇಂಪ್ಲಿಮೆಂಟ್ ಮಾಡಬೇಕು. ಜನ್ ಆವಾಸ್ ಯೋಜನೆಯನ್ನ ಗವರ್ನಮೆಂಟ್ ಇದಕ್ಕೆ ಮುನ್ಸಿಪಾಲಿಟೀಸ್ಗೆ ಕೊಡೋ ಬದಲು ಐ ವಿಲ್ ಎಸ್ಟಾಬ್ಲಿಷ್ ಸಪರೇಟ್ ಕಮಿಟಿ. ಇದನ್ನು ನಾವು ಸ್ಪೆಷಲ್ ಪರ್ಪಸ್ ಕಮಿಟಿ ಅಂತ ಕರಿತೀವಿ. ಸೊ ಈ ರೀತಿ ಸ್ಪೆಷಲ್ ಪರ್ಪಸ್ ಕಮಿಟಿ ಅಥವಾ ನೋಡಲ್ ಏಜೆನ್ಸಿಗಳನ್ನ ಎಸ್ಟಾಬ್ಲಿಷ್ ಮಾಡಿದಾಗ ಇವರ ಫಂಕ್ಷನ್ ಅನ್ನ ವೀಕ್ ಮಾಡ್ದಂಗೆ ಆಗಲ್ವಾ? ಹೌದಲ್ಲ? ಅಂಡ್ ದೇರ್ ಇಸ್ ಬ್ಯೂರೋಕ್ರಸಿ. ಸೊ ಬ್ಯೂರೋಕ್ರಸಿ ಇಸ್ ದ ಬಿಗ್ಗೆಸ್ಟ್ ಥ್ರೆಟ್. ಹೂ ಇಸ್ ದ ಎಲೆಕ್ಟೆಡ್ ಹೆಡ್ ಹಿಯರ್? ಮೇಯರ್. ಅರ್ಬನ್ ಲೋಕಲ್ ಬಾಡಿ ಅಂತ ಬಂದಾಗ ಎಲೆಕ್ಟೆಡ್ ಹೆಡ್ ಯಾರು ಇರ್ತಾರೆ? ಮೇಯರ್. ಬಟ್ ಹೂ ಕಂಟ್ರೋಲ್ಸ್ ಎವ್ರಿಥಿಂಗ್? ದ ಮುನ್ಸಿಪಲ್ ಕಮಿಷನರ್, ದ AS ಆಫೀಸರ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್. ಹೌದಾ? ಇವರೇ ತಾನೇ ಕಂಟ್ರೋಲ್ ಮಾಡ್ತಾರೆ. ದೆನ್ ವಾಟ್ ಇಸ್ ದ ಇಶ್ಯೂ ವಿತ್ ದ ಮೇಯರ್? ಸೊ ವಾಟ್ ಇಸ್ ದ ಪವರ್ ಫಾರ್ ಮೇಯರ್? ಸೊ ಪವರ್ ಇಲ್ಲ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ಮೇಯರ್ ಇಸ್ ಮೇಯರ್. ಕರೆಕ್ಟಾ? ಸೊ ಈ ರೀತಿಯಾದಾಗ ಏನಾಗ್ತಾ ಬರುತ್ತೆ, ದೇರ್ ಇಸ್ ನೋ ದ ಎಲೆಕ್ಟೆಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಮೇಯರ್. ಕರೆಕ್ಟಾ? ಸೊ ಈ ರೀತಿ ಫಂಕ್ಷನಲಿ ದೇ ಆರ್ ಅಂಡರ್ಮೈನಿಂಗ್ ದ ಪವರ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್. ಅಂಡ್ ದೇರ್ ಇಸ್ ಫೈನಾನ್ಷಿಯಲಿ ಆಸ್ ವೆಲ್. ಸೊ ಫೈನಾನ್ಷಿಯಲಿ ದೇ ಹ್ಯಾವ್ 3 ಸೋರ್ಸಸ್. ಸೊ ಮನಿ ಅಂತ ಬಂದ್ರೆ ದ ಅರ್ಬನ್ ಲೋಕಲ್ ಬಾಡೀಸ್. ಒನ್ ಈಸ್ ಸೆಂಟ್ರಲ್ ಗವರ್ಮೆಂಟ್ ವಿಚ್ ವಾಸ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 280 ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಏನ್ ಮಾಡುತ್ತೆ, ಕೆಲವೊಂದು ಸ್ಪೆಷಲ್ ಗ್ರಾಂಟ್ಸ್ ಗಳನ್ನ ಲೋಕಲ್ ಬಾಡೀಸ್ಗಳಿಗೆ ಕೊಡಿಸುತ್ತೆ. ಅಂಡ್ ದೇರ್ ಇಸ್ ಸೆಂಟ್ರಲ್ ಗವರ್ಮೆಂಟ್, ಸಾರಿ ಸ್ಟೇಟ್ ಗವರ್ನಮೆಂಟ್. ಸೊ ಈ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಏನ್ ಮಾಡ್ತಾ ಬರುತ್ತೆ, ಅಕಾರ್ಡಿಂಗ್ ಟು ಸ್ಟೇಟ್ ಫೈನಾನ್ಸ್ ಕಮಿಷನ್ ಸರ್ಟೆನ್ ಗ್ರಾಂಟ್ಸ್ ಗಳನ್ನ ಕೊಡಬೇಕು. ಅಂಡ್ ದೇರ್ ಇಸ್ ಇಂಡಿಪೆಂಡೆಂಟ್ ಸೋರ್ಸಸ್. ಬಟ್ ಡ್ಯೂ ಟು ದ ಆಕ್ಷನ್ ಆಫ್ ಸ್ಟೇಟ್ ಗವರ್ಮೆಂಟ್ ದಿಸ್ ಇಂಡಿಪೆಂಡೆಂಟ್ ಸೋರ್ಸ್ ಇಸ್ ಕಂಪ್ಲೀಟ್ಲಿ ಅಬಾಲಿಶ್ಡ್. ಹೌದಲ್ಲ? ಸೊ ಹಲವಾರು ಸ್ಟೇಟ್ಗಳಲ್ಲಿ ದ ಮುನ್ಸಿಪಾಲಿಟೀಸ್ ಡಸ್ ನಾಟ್ ಹ್ಯಾವ್ ದ ಪವರ್ ಟು ಜನರೇಟ್ ದೇರ್ ಓನ್ ರೆವಿನ್ಯೂ. ಲ್ಯಾಂಡ್ ಟ್ಯಾಕ್ಸ್ ಯಾರಾದ್ರೂ ಕೊಡ್ತಾರೆ ಹಳ್ಳಿಗಳ ಕಡೆ? ದೇರ್ ಇಸ್ ನೋ. ಹೌದಲ್ಲ? ಸೊ ಬಟ್ ಇಲ್ಲಿ ಏನ್ ಮಾಡ್ತಾ ಬರ್ತಾರೆ, ಕೆಲವೊಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕೆಲವೊಂದು ಆರ್ಗನೈಸೇಷನ್ಗಳನ್ನ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ರೆವಿನ್ಯೂನ ಜನರೇಟ್ ಮಾಡ್ಕೋತಾರೆ. ಬಟ್ ಅದು ಸಾಕಾಗತ್ತಾ? ನೋ. ಸೊ ಇಲ್ಲಿ ನಮಗೆ ಮುನ್ಸಿಪಾಲಿಟೀಸ್ ಎಲ್ಲ ವರ್ಕ್ ಆಗ್ತಾ ಇರ್ತಾರೆ. ಸೊ ಆ ಮುನ್ಸಿಪಾಲಿಟಿಗಳನ್ನ ಆರ್ಗನೈಸ್ ಮಾಡಲಿಕ್ಕೆ, ಅವ್ರಿಗೆ ಪೇಮೆಂಟ್ ಅನ್ನ ಕೊಡ್ಲಿಕ್ಕೆ, ಸೊ ಅಥವಾ ಇದು ಏನಂತ ಅಪ್ಗ್ರೇಡ್ ಟೆಕ್ನಾಲಜಿಗಳನ್ನು ತರಲಿಕ್ಕೆ ದೇ ಡೋಂಟ್ ಹ್ಯಾವ್. ದೇರ್ ಇಸ್ ಎ ಸಿಸ್ಟಮ್ ಕಾಲ್ಡ್ ಬಂಡಿಕೂಟ್. ಬಂಡಿಕೂಟ್ ಅಂತ ಒಂದು ಟೆಕ್ನಾಲಜಿ. ಈ ಬಂಡಿಕೂಟ್ ಟೆಕ್ನಾಲಜಿನ ನಾವೇನ್ ಮಾಡ್ತೀವಿ, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅಂದ್ರೆ ಗೊತ್ತಾ? ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಗೊತ್ತಲ್ಲ? ಸೊ ಆ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಅನ್ನ ತೆಗೆದಾಕಿ ನಾವು ಬಂಡಿಕೂಟ್ ಅನ್ನೋಂಥ ಒಂದು ರೋಬೋಟ್ ಸಿಸ್ಟಮ್ ಇದೆ. ಅದನ್ನ ಇದು ಮಾಡಬೇಕು ಅಂದ್ರೆ ದೇ ನೀಡ್ ಇಂಡಿಪೆಂಡೆಂಟ್ ರೆವಿನ್ಯೂ. ಬಟ್ ಇಂಡಿಪೆಂಡೆಂಟ್ ರೆವಿನ್ಯೂ ಇಲ್ಲ. ಸೊ ಎಲ್ಲಿಂದ ತರ್ತಾರೆ ಅದನ್ನೆಲ್ಲ? ದೇ ವಾಂಟೆಡ್ ಟು ವೇಟ್ ಫಾರ್ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಗ್ರಾಂಟ್ಸ್. ಸೊ ಈ ರೀತಿ ಏನಾಗ್ತಾ ಬರ್ತದೆ, ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದೆಮ್. ಅಂಡ್ ಇವನ್ ದ ಗ್ರಾಂಟ್ಸ್ ಗಳು ಬಂದ್ರೂ ಕೂಡ ದೇರ್ ಇಸ್ ಲೀಕೇಜ್. ಸೊ ವಾಟ್ ಇಸ್ ಲೀಕೇಜ್? ಕರಪ್ಷನ್. ಹೌದಾ? ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಕರೆಕ್ಟ್ ಅಲ್ಲ? ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ಟೇಟ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಇಂದ ಲೋಕಲ್ ಗವರ್ಮೆಂಟ್ಸ್. ಸೊ ಪ್ರತಿಯೊಬ್ಬ ಮಿನಿಸ್ಟ್ರಿಗೂ, ಕರೆಕ್ಟ್ ಅಲ್ಲ?
ಸೊ ದಟ್ಸ್ ವೈ ಇಂಡಿಯಾಸ್ ರ್ಯಾಂಕಿಂಗ್ ಇಸ್ 92 ಅಲ್ಲ. ಚೆಕ್ ಮಾಡಿ ಇವತ್ತು ಹೋಗಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ ಇಂಡಿಯಾಸ್ ರ್ಯಾಂಕಿಂಗ್ ಇಸ್ 92. ಲಾಸ್ಟ್ ಇಯರ್ ವಿ ಹ್ಯಾವ್ 87 ರ್ಯಾಂಕಿಂಗ್, ನೌ ವಿ ಹ್ಯಾವ್ 92. ಸೊ ಇಟ್ ಈಸ್ ಡಿಕ್ರೀಸಿಂಗ್ ಎವ್ರಿ ಇಯರ್ ನಮ್ಮ ರ್ಯಾಂಕಿಂಗ್. 87 92 ಆಗ್ತಿದೆ ಅಲ್ಲ, ಸೊ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆ. ಅರ್ಥ ಆಯ್ತಲ್ಲ, ಕರೆಕ್ಟ್ ಅಲ್ಲ? ಸೊ ಈ ರೀತಿ ಏನಾಗ್ತಾ ಬರ್ತಿದೆ, ದೇರ್ ಇಸ್ ಅ ಪ್ರಾಬ್ಲಮ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್. ಸೊ ಲ್ಯಾಕ್ ಆಫ್ ಫೈನಾನ್ಸ್, ಫಂಕ್ಷನಲ್ ಕಂಟ್ರೋಲ್, ದ ಪ್ಯಾರಲಲ್ ಸ್ಟ್ರಕ್ಚರ್ ಇದೆ, ಬ್ಯೂರೋಕ್ರಾಟಿಕ್ ಪವರ್ ಇದೆ. ಸೊ ಇಷ್ಟೆಲ್ಲ ಬರದ ಮೇಲೆ ನೀವು ಯಾವತ್ತೂ ಕೂಡ ಆನ್ಸರ್ ಅನ್ನ ನೆಗೆಟಿವ್ ಅಲ್ಲಿ ಎಂಡ್ ಮಾಡೋ ಆಗಿಲ್ಲ. ಯು ಹ್ಯಾವ್ ಟು ಗಿವ್ ವೇ ಫಾರ್ವರ್ಡ್, ಸೊಲ್ಯೂಷನ್ಗಳನ್ನ ಕೊಡಬೇಕು. ಏನ್ ಸೊಲ್ಯೂಷನ್ ಕೊಡ್ತೀರಾ? ಸೊ ವಾಟ್ ವಿಲ್ ಬಿ ದ ಸೊಲ್ಯೂಷನ್ ಯು ವಿಲ್ ಗಿವ್? ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರಾನ್ಸ್ಪರೆನ್ಸಿ. So bring transparency in the administration, and there is independent revenue generate ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಕು. And there is digitization. So digitization to curb the corruption. And there is ಸೋಷಿಯಲ್ ಆಡಿಟ್. ಸೋಷಿಯಲ್ ಆಡಿಟ್ ಅಂದ್ರೆ ಗೊತ್ತಲ್ಲ, ಗವರ್ನೆನ್ಸ್ ಆಗಿದೆಯಾ? ಸೊ ಸೋಷಿಯಲ್ ಆಡಿಟ್ ಅಂದ್ರೆ ಜನಗಳೇ ಹೋಗಿ ಕ್ವಶನ್ ಮಾಡೋಂಥದ್ದು. ಸೊ ಎಷ್ಟು ಒಂದು ರೋಡನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀರಾ ಅಂದರೆ ಎಷ್ಟು ಖರ್ಚಾಗಿದೆ, ಸೊ ಐ ವಿಲ್ ರಿಕ್ವೈರ್ ಎವ್ರಿಥಿಂಗ್ ಅಂತ. ಸೊ ರೈಟ್ ಇನ್ಫಾರ್ಮೇಶನ್ ಆ್ಯಂಡ್ ಸೋಷಿಯಲ್ ಆಡಿಟ್ ಇವನ್ನೆಲ್ಲ ನಾವು ಕೊಟ್ಟು ಏನು ಮಾಡ್ತಾ ಬರಬೇಕು? ದ ಸ್ಟ್ರಾಂಗ್. ಸೊ ನಿಮ್ಮ ಕನ್ಕ್ಲೂಷನ್ ಅಲ್ಲಿ ಯು ಹ್ಯಾವ್ ಟು ಗಿವ್ ದ ಸ್ಟ್ರಾಂಗ್ ರೂರಲ್ ಆರ್ ಸ್ಟ್ರಾಂಗ್ ಲೋಕಲ್ ಗವರ್ನೆನ್ಸ್ ಮೀನ್ಸ್ ಸ್ಟ್ರಾಂಗ್ ನೇಷನ್ ಅಂತ. ಓಕೆನಾ? ಸೊ ಒಂದು ಸ್ಟ್ರಾಂಗ್ ಲೋಕಲ್ ಗವರ್ನೆನ್ಸ್ ಇದೆ ಅಂದ್ರೆ ದ ನೇಷನ್ ವಿಲ್ ಬಿ ಸ್ಟ್ರಾಂಗ್ ಅಂತ. ದಿಸ್ ಇಸ್ ದ ಐಡಿಯಾ ಆಫ್ ಮಹಾತ್ಮ ಗಾಂಧೀಜಿ, ದ ಸ್ವರಾಜ್ ಕಾನ್ಸೆಪ್ಟ್. He wanted to make the every rural area in India as a Swaraj, as a independent Swaraj, independent republics. So ಒಂದು ಗಣತಂತ್ರವಾಗಿ ವರ್ಕ್ ಆಗಬೇಕು ಅಂತ. This is the dream of Mahatma Gandhiji, which helps in Ramarajya, not Ram Mandir. Okay na? So compare and contrast between the British and Indian approaches to parliamentary sovereignty. So ಏನು ಕ್ವಶನ್ ಓದಿರಲ್ಲ? there is a difference between Indian and British parliament. ಹೌದಾ? India borrowed the parliamentary system of government from the UK. ಹೌದಾ? ಸೊ ಇಂಗ್ಲೆಂಡಿಂದನೇ ನಾವು ತಗೊಂಡಿರುವಂಥದ್ದು, ಬ್ರಿಟಿಷ್ ಇಂದಾನೆ. ಏನಕ್ಕೆ? why we selected parliamentary form of government rather than presidential form of government? Because we are familiar with it. ನಾವು familiar ಇದ್ದು ಅಂತನಾ? So why India selected the parliamentary form of government? The first point is familiarity. That is correct. India selected the parliamentary form of government because we are familiar with the parliamentary form of government, because in 1861 to 1935, ಸೊ 1861ರಿಂದ 1935 ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಎವಾಲ್ವ್ಡ್ ಓವರ್ ದ ಟೈಮ್. ಹೌದಾ? ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಈ ರೀತಿ ಏನಾಗ್ತಾ ಬರ್ತಾರೆ, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೀತಿ ಎವಾಲ್ವ್ ಆಗ್ತಾ ಬರುತ್ತೆ. ಎಲೆಕ್ಷನ್ ಪ್ರೊಸೆಸ್ ಅಂಡ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್. ದ ಫಸ್ಟ್ ಪಾಯಿಂಟ್. ದ ಸೆಕೆಂಡ್ ಪಾಯಿಂಟ್ ಈಸ್ ಇಂಡಿಯಾ ಇಸ್ ನಾಟ್ ಅ ಹೋಮೋಜಿನಸ್ ಕಂಟ್ರಿ. ಸೊ ವೇರ್ USA, UK ಆರ್ ದ ಹೋಮೋಜಿನಸ್ ಕಂಟ್ರೀಸ್. ಸೊ USA ಅಲ್ಲಿ ನಮಗೆ 96% ಆಫ್ ದ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ಒನ್ ರಿಲಿಜನ್. Russia 96 to 100% of the population belongs to one religion, one culture. But in India we didn't see any one culture. So India is a heterogeneous country. So for that we need the opinion of all. That means for the diversity in India we need the parliamentary system of government, because it gives the option, it gives the choice for every individual, every minority community. ಹೌದಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಬರ್ತೀವಿ, ಇನ್ ಇಂಡಿಯನ್ ಪಾರ್ಲಿಮೆಂಟ್ ವಿ ಹ್ಯಾವ್ ಆಲ್ ರಿಲಿಜನ್, ಮಲ್ಟಿಪಲ್ ರಿಲಿಜನ್ ಅವರೆಲ್ಲ ನಮ್ಗೆ ಏನಿದ್ದಾರೆ, ದೇ ಆರ್ ಮೆಂಬರ್ಸ್ ಇನ್ ದ ಇಂಡಿಯನ್ ಪಾರ್ಲಿಮೆಂಟ್. ಕರೆಕ್ಟಾ? ಸೊ ಈ ಎರಡು ಮೇಜರ್ ರೀಸನ್ ಗಳಿಂದ ನಾವೇನ್ ಮಾಡ್ದೋ, ವಿ ಸೆಲೆಕ್ಟೆಡ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್. ಸೊ ಇಲ್ಲಿ ನಮಗೆ ಇವನ್ ದೋ ವಿ ಬಾರೋಡ್ ಫ್ರಮ್ ದ ಬ್ರಿಟಿಷ್ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗವರ್ನಮೆಂಟ್ ಅನ್ನ ನಾವು ಬಾರೋ ಮಾಡಿದ್ವಿ. ಹೌದಲ್ಲ?
ವೆಸ್ಟ್ ಮಿನಿಸ್ಟರ್ ಅಂತ ಏನಕ್ಕೆ ಕರಿತೀವಿ, ಬಿಕಾಸ್ ಲಂಡನ್ ಪಾರ್ಲಿಮೆಂಟ್ ಸ್ಟೇಸ್ ದೆ, ಸೊ ಆ ಸಿಟಿಯಲ್ಲಿ. ಸೊ ಅದಕ್ಕೋಸ್ಕರ ವೆಸ್ಟ್ ಮಿನಿಸ್ಟರ್ ಮಾಡಲ್ ಆಫ್ ಗವರ್ಮೆಂಟ್ ಅಂತ ಕರಿತೀವಿ ನಾವು. ಸೊ ಇದನ್ನು ನಾವು ಬಾರೋ ಮಾಡಿರೋದು. ಆದ್ರೂ ಕೂಡ ನಮ್ಮಲ್ಲಿ ಮತ್ತು ಬ್ರಿಟಿಷ್ ಅಲ್ಲಿ ಕೆಲವೊಂದು ಬೇಸಿಕ್ ಡಿಫರೆನ್ಸ್ಗಳು ಇದೆ. ಸೊ ಇಂಡಿಯನ್ ಮೆಥಡ್ ಆಫ್ ಗವರ್ನೆನ್ಸ್ ಅನ್ನ ನಾವು ದ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮಸಿ ಅಂತ ಕರಿತೀವಿ. ಬಟ್ ಇನ್ ಬ್ರಿಟನ್ ದೇ ಕಾಲ್ ಪಾರ್ಲಿಮೆಂಟರಿ ಸುಪ್ರಿಮಸಿ. ಸೊ ಇಂಡಿಯಾದಲ್ಲಿ ವಿ ಹ್ಯಾವ್ ರಿಟನ್ ಕಾನ್ಸ್ಟಿಟ್ಯೂಷನ್, ಬಟ್ ಇನ್ UK ದೇ ಹ್ಯಾವ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ whenever there is a change, whenever there is a need of change, the Britain passes the law, Parliament passes the law, and it will become the constitution itself. But ಇಂಡಿಯಾದಲ್ಲಿ ಆ ರೀತಿ ಇಲ್ಲ. Laws are different, constitution is different, and India is the lengthiest written constitution in the world. So ನಮ್ಮಲ್ಲಿ every features of Indian governance was mentioned in Indian constitution because we have written constitution. ಹೌದಾ? ಸೊ ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ನಮ್ಗೆ ಏನಾಗ್ತಾ ಬರ್ತದೆ, ವಿ ಹ್ಯಾವ್ ಅ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮಸಿ, ನಾಟ್ ಅ ಪಾರ್ಲಿಮೆಂಟರಿ ಸುಪ್ರಿಮಸಿ. ಅಂಡ್ ಇನ್ ಬ್ರಿಟನ್ no person can question the parliament. So whatever the parliament brings, that will be a ultimate final. But in India, even the parliament can also be questioned by the Supreme Court. ಹೌದಲ್ಲ? ಸೊ ಪಾರ್ಲಿಮೆಂಟ್ ನ ಯಾವುದೇ ಲಾಗಳಿದ್ರು ಕೂಡ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಕ್ವಶನ್ ಮಾಡುತ್ತೆ ಅಂಡರ್ ಆರ್ಟಿಕಲ್ 13, ಆರ್ಟಿಕಲ್ 32, ಆರ್ಟಿಕಲ್ 226. ಸೊ ಅಂಡರ್ ಆರ್ಟಿಕಲ್ 13 ಅಲ್ಲಿ, ಆರ್ಟಿಕಲ್ 32 ಅಲ್ಲಿ, ಆರ್ಟಿಕಲ್ 226 ಪ್ರಕಾರ ನಾವೇನ್ ಮಾಡ್ತಾ ಬರ್ತೀವಿ, ಯಾವುದೇ ಲಾ ಇದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡು ಕೂಡ ಲಾಗಳನ್ನ ಏನ್ ಮಾಡುತ್ತೆ, ಕ್ವಶನ್ ಮಾಡುತ್ತೆ. ಹೌದಾ? ಅಂಡ್ ದೇರ್ ಇಸ್ ಅ ಕೇಸ್ ಕಾಲ್ಡ್ ಮನೇಕಾ ಗಾಂಧಿ ಕೇಸ್. ಸೊ ಮನೇಕಾ ಗಾಂಧಿ ಕೇಸ್ ಅಲ್ಲಿ we even established the concept called due process of law. So article 21 ಏನಂತ ಹೇಳುತ್ತೆ, so every person has the right to life and personal liberty, and there is no one can withdraw this right without or in accordance with the procedure established by law. So procedure established by law ಮೂಲಕನೇ ನಾವೇನ್ ಮಾಡಬೇಕು, ಈ ಆರ್ಟಿಕಲ್ 21 ನ ವೈಲೇಟ್ ಮಾಡಬೇಕು. ಸೊ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಂದ್ರೆ ದ ಲೆಜಿಸ್ಲೇಟಿವ್ ಯಾವುದೇ ಮೂಲಕ ಲಾ ಅನ್ನ ತಂದು ಆರ್ಟಿಕಲ್ 21 ವೈಲೇಟ್ ಮಾಡಬಹುದಿತ್ತು. ಬಟ್ ಇದನ್ನ ಮತ್ತೆ ಕ್ವಶನ್ ಮಾಡೋದು ಯಾವಾಗ, ನಮಗೆ ಮನೇಕಾ ಗಾಂಧಿ ಕೇಸಲ್ಲಿ. ಸೊ ಮನೇಕಾ ಗಾಂಧಿ ಕೇಸಲ್ಲಿ ನಮಗೆ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ಅಷ್ಟೇ ಸಾಕಾಗಲ್ಲ, ವಿ ನೀಡ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಳ್ತಾರೆ. ಓಕೆನಾ? ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ಇವನ್ ಆ ಲಾ ಏನಾದ್ರೂ ತಪ್ಪಿದ್ರೆ, ಸೊ ಲಾ ತಪ್ಪಿದ್ರು ಕೂಡ ನಾವೇನ್ ಮಾಡಬೇಕು, ಅದನ್ನ ಕ್ವಶನ್ ಮಾಡಬೇಕು ಅಂತ. ಸೊ ದಿಸ್ ವಾಸ್ ಮೆನ್ಷನ್ಡ್ ಇನ್ ಮನೇಕಾ ಗಾಂಧಿ ಕೇಸ್. ಅಂದ್ರೆ ಇಲ್ಲಿ ನಮಗೆ ಲೆಜಿಸ್ಲೇಟಿವ್ ಇಸ್ ನಾಟ್ ಅ ಸುಪ್ರೀಂ ಬಾಡಿ, ಇಟ್ ಕ್ಯಾನ್ ಬಿ ಕ್ವಶನ್ಡ್ ಬೈ ದ ಸುಪ್ರೀಂ ಕೋರ್ಟ್. ಹೌದಲ್ಲ? ಸೊ ಯಾವ್ಯಾವ್ದು ಲಾಗಳನ್ನ ಸುಪ್ರೀಂ ಕೋರ್ಟ್ ತಂದಿದೆ ಅದನ್ನೆಲ್ಲ ನಾವು ಏನ್ ಮಾಡಬಹುದು, ಸಾರಿ ಪಾರ್ಲಿಮೆಂಟ್ ತರುತ್ತೆ, ಅದನ್ನೆಲ್ಲ ರಿವ್ಯೂ ಮಾಡೋ ಪವರ್ ಯಾರಿಗಿರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ಸೊ ಬಟ್ ಇಟ್ ವಾಸ್ ನಾಟ್ ಇನ್ ದ ಕೇಸ್ ಆಫ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ದ ಬ್ರಿಟಿಷ್ ಪಾರ್ಲಿಮೆಂಟ್ ಯಾವುದೇ ಲಾ ತಂದ್ರೂ ಕೂಡ ಸುಪ್ರೀಂ ಕೋರ್ಟ್ ಜುಡಿಷಿಯಲ್ ರಿವ್ಯೂ ಪವರ್ ಇಲ್ಲ. ನಮಗೆ ಇಂಡಿಯಾದಲ್ಲಿ ಮತ್ತೆ USA ಅಲ್ಲಿ ಮಾತ್ರ ನಮ್ಗೆ ಏನಿದೆ, ಜುಡಿಷಿಯಲ್ ರಿವ್ಯೂ ಪವರ್ ಇದೆ, ನಾಟ್ ವಿತ್ UK. So Britain follows the concept of parliamentary supremacy, India follows the concept of constitutional supremacy. So upon passing of a bill by the UK's parliament, the monarch approval is taken only as a formality. So monarch approval is formality, just formality. But nammalli the president is an integral part of Indian parliament, Indian legislative process. UK allows the PM to be elected only from the House of Commons. Lower house ಅಲ್ಲಿ ಮಾತ್ರ UK ಏನ್ ಮಾಡುತ್ತೆ, PM ಅನ್ನ ಅಪಾಯಿಂಟ್ ಮಾಡುತ್ತೆ. ಬಟ್ ನಮ್ಮಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಲ್ಲೂ ಅಪಾಯಿಂಟ್ ಆಗ್ತದೆ. ಸೊ ಏನಕ್ಕೆ ಲೋವರ್ ಹೌಸ್ ಅಲ್ಲಿ ಮಾತ್ರ UK ಅಲ್ಲಿ ಅಂದ್ರೆ ದ PM ಶುಡ್ ಬಿ ದ ಟ್ರೂ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ ಅಂತ. ಬಟ್ ಇಂಡಿಯಾದಲ್ಲಿ ವಿ ಕ್ಯಾನ್ ಅಲೌಡ್ ಫ್ರಮ್ ಬೋತ್ ಹೌಸಸ್. ಸೊ ಮನಮೋಹನ್ ಸಿಂಗ್, ಇವನ್ ಮೇಡಮ್ ಇಂದಿರಾ ಗಾಂಧಿ ಒನ್ ಟೈಮ್. ಹೌದಲ್ಲ? ಆ ಲ್ಯಾಕ್ ಇನ್ ಪಾರ್ಲಿಮೆಂಟರಿ sovereignty is evident in the existence of separate parliament of Scotland. So ಅಲ್ಲಿ ನಮ್ಗೆ ಏನಾಗ್ತಾ ಬರುತ್ತೆ, ಇವನ್ ದೇರ್ ಆರ್ ನಮಗೆ ಬ್ರಿಟಿಷ್ ಆಗಿರುವಂಥದ್ದು ಥ್ರೂ 4 parts. So Britain is a monarchical form of government and unitary government. It is not a federal government. But ಆದ್ರೂ ಕೂಡ ಅಲ್ಲಿ 4 ಪಾರ್ಟ್ ಇದೆ ಬ್ರಿಟನ್ ಅಲ್ಲಿ: ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್, ನಾರ್ದರ್ನ್ ಐರ್ಲೆಂಡ್. ಹೌದಲ್ಲ? ಸೊ 4 ಪಾರ್ಟ್ಗಳು ಸೇರಿ ನಮಗೆ ಬ್ರಿಟಿಷ್ ಐಲ್ಸ್ ಆಗಿದೆ: ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್ ಅಂಡ್ ದ ನಾರ್ದರ್ನ್ ಐರ್ಲೆಂಡ್. ಇಲ್ಲಿ ಸ್ಕಾಟ್ಲೆಂಡ್ ಹ್ಯಾಸ್ ಅ ಸಪರೇಟ್ ಪಾರ್ಲಿಮೆಂಟ್. ಈ 4 ಕೂಡ ಬ್ರಿಟನ್ನೇ,
ಬಟ್ ಸ್ಕಾಟ್ಲೆಂಡ್ ಅಲ್ಲಿ ಸಪರೇಟ್ ಪಾರ್ಲಿಮೆಂಟ್ ಇದೆ. ಬಟ್ ನಮ್ಮಲ್ಲಿ ಜಮ್ಮು ಕಾಶ್ಮೀರ್ಗೆ ಸಪರೇಟ್ ನಾವು ಪ್ರಾವಿಷನ್ ಅನ್ನ ಕೊಟ್ಟಿದ್ರು ಕೂಡ ಸಪರೇಟ್ ಪಾರ್ಲಿಮೆಂಟ್ ಅನ್ನ ಕೊಟ್ಟಿಲ್ಲ. ವಿ ಗೇವ್ ದ ಸಪರೇಟ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಕಾಸ್ ವಿ ಹ್ಯಾವ್ ಕಾನ್ಸ್ಟಿಟ್ಯೂಷನಲ್ ಸುಪ್ರೀಮಸಿ. ಓಕೆನಾ? ಸೊ ಅದಕ್ಕೋಸ್ಕರನೇ ಇನ್ ಇಂಡಿಯಾ ವಿ ಹ್ಯಾವ್ ಕಾನ್ಸ್ಟಿಟ್ಯೂಷನಲ್ ಸುಪ್ರೀಮಸಿ ರಾದರ್ ದನ್ ಪಾರ್ಲಿಮೆಂಟರಿ ಸುಪ್ರೀಮಸಿ. ಇವನ್ ದೋ ವಿ ಬಾರೋಡ್ ಎಂಟೈರ್ ದ ಪಾರ್ಲಿಮೆಂಟರಿ ಮೆಥಡ್ ಆಫ್ election and parliamentary method of the legislative process, we are differ from the British in our own way. ಇದನ್ನ ನೀವು ಬರಿಬೇಕು. And in India we have the blend of both the presidential form of government and parliamentary system of government. So ಇದನ್ನ ಕೂಡ ನೀವು ಆಡ್ ಮಾಡಿ. ಓಕೆನಾ?